ಓಕೆ ರೆಡಿ. ನೋಡ್ಕೊಂಬಿಡಮ್ಮ ರೆಡಿ. ನೋಡ್ಕೊಂಬೇಡ ಅಂತ. ಸೊ ವೀಕ್ಷಕರೇ ಇದು ಸೊ ENT ನೀವು ಫಸ್ಟಿಗೆ ಶುರು ಮಾಡಿದಾಗ ನಮಗೆಲ್ಲ ಅನಿಸಿದ್ದು ಇದು ಯಾವುದೋ ಕ್ಲಿನಿಕ್ಕು ಅಂತ. ಈಗಲೂ ತುಂಬ ಕನ್ಫ್ಯೂಷನಲ್ಲಿ ಇದ್ದಾರೆ ಜನ. ನಮ್ಮಲ್ಲಿ ಕಂಟೆಂಟ್ ಹೇಳೋರ್ಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ಈ ಸಿನಿಮಾದಲ್ಲಿ DOP ಸರಿ ಇಲ್ಲ ಅಂತ ನಾವು ಸೆಲ್ಫಿಲ್ ಕ್ಯಾಮ್ರಾ ಅಲ್ಲಾಡ್ತಿರುತ್ತೆ ರಿವ್ಯೂ ಮಾಡೋದು. ಅವಾಗ ಎರಡು ಕಡೆ ಮೂಗ್ ಚುಚ್ಚಿಸ್ಕೊಂಡಿರೋರು ಕಾಂತಾರ ಟೈಮಲ್ಲಿ. ಎರಡು ಕಡೆ ಮೂಗ್ ಚುಚ್ಚಿಸ್ಕೊಂಡಿದ್ರೆ ಕ್ಲೀನಿಂಗು ಮೇಂಟೆನೆನ್ಸ್ ಹೌಸ್ ಕೀಪಿಂಗ್ ಎಲ್ಲ ಹಿಂಗೆ. ಯಾವಾಗಲೂ ಕಂಟೆಂಟ್ ರೆಡಿ ಆಗೋದು 20%. ಅಥವಾ ಬೇರೆ ಚಾನಲಲ್ಲಿ ಹೇಳ್ಬಿಟ್ಟಿರೋ ತಿರ್ಗಾ ಇಲ್ಲಿ ಯಾಕೆ ಕೇಳಿಸ್ಬೇಕು ಸರ್, ಅಲ್ಲೊಂದು ಹೇಳಿದ್ರಲ್ಲ ನಮ್ದ್ರಲ್ಲೊಂದು ಹೇಳಿ ಸರ್ ಪ್ಲೀಸ್ ಸರ್. ಅದೇ ಎಷ್ಟನಕ್ಕೆ ಲವ್ ಲೆಟ್ರ್ ಬರ್ದಿರಾ ಸರ್ ಅಂದಾಗ ಹೇಳ್ತಾರಲ್ಲ. ಅಜಿತ್ ಸರ್ನ ನಾವು ಹಂಗೆ ನೋಡೇ ಇರಲಿಲ್ಲ. ಭಟ್ರಿಗೆ ಕೇಳಿದೆ ನೀವು ಎಷ್ಟು ಜನ ಸರ್ ಮಕ್ಕಳು? ನಾವು 9 ಜನ ಕಣ, ನಾನೇ 9ನೇವನು. ನಿಮ್ಮ ತಂದೆ ಬೇರೆ ಏನು ಕೆಲಸ ಮಾಡ್ತಿದ್ರು? ಹಂಗೆ ಆ ಥರದ್ದು ಏನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಅದು ಹೆಂಗೆ ಬರುತ್ತೆ, ಇಲ್ಲಿಂದ ಬರುತ್ತೆ. ಮೋಸ್ಟ್ಲಿ ಅದು ಡಾಕ್ಟರ್ ಡೆಲಿವರಿ ಮಾಡಿದವ್ರನ್ನ ಕೇಳ್ಬೇಕು. ಹೌದು ಹೌದು, ಅವಾಗ ತಾನೇ ಅದು ನನ್ನ ಮಗು ಅನ್ಸ್ಕೊಳ್ಳೋದು. ನನ್ನ ಬಗ್ಗೆ ಇನ್ನು ಕೆಟ್ಟದಾಗ ಮಾತಾಡಿರೋರು ಇದ್ದಾರೆ, ಓಕೆ ಚೆನ್ನಾಗಿರಲಿ ಅಂತ. ಹಂಗೆ ನೋವಾಗೋಯ್ತಾ ಸರಿ, ನನಗೆ ಟೌನಲ್ಲೋ ಅಥವಾ ಪ್ಯಾಲೇಸ್ ಗ್ರೌಂಡಲ್ಲಿ ಸೆಟ್ ಹಾಕಬೇಕು, ಒಂದು 10,000 ಜನ ಸೇರಿರ್ಬೇಕು. ಅಲ್ಲಿ ಬಂದು ಕ್ಷಮೆ ಕೇಳ್ತೀನಿ. ಒಬ್ಬ ಗಂಡಸು ಒಂದು ಚಾನಲ್ ಓಪನ್ ಮಾಡ್ತಾನೆ ಅಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಯಾರೋ ಒಬ್ಬ ಸೆಲೆಬ್ರಿಟಿ ಅವ್ನ ಎಲ್ಲ ಸಂಭ್ರಮಗಳು ಗೊತ್ತು, ಅವ್ನದೆಲ್ಲೂ ಈಚೆ ಬಂದಿಲ್ಲ, ಬಟ್ ಅವ್ನು ನಮಸ್ಕಾರ ಸರ್ ಭಾಳ ಚೆನ್ನಾಗಿದ್ದೀರಾ, ನಾನು ನಿಮ್ಮ ಫ್ಯಾನು ಅನ್ನೋಕ್ಕಾಗತ್ತಾ? ಅದೆಲ್ಲ ಕೋವಿಡಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಕೋವಿಡಲ್ಲಿ ಪಾತ್ರೆ ತೊಳೆದ್ರ? ಎಲ್ಲ ತೊಳೆದೀನಿ. ನನ್ನ ಮಗ ಚಿಕ್ಕವನಿದ್ದ ಅಲ್ವಾ, ತೊಳಿಲಬಹುದು. ಇಷ್ಟು ಮಾತಾಡ್ತಿರಲ್ಲ, ಕೀರ್ತಿ ಹುಟ್ಟಿದಾಗ ಯಾರು ಬಾಯಿಗೆ ಬರಡಿಟ್ರು? ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿನ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀನಿ. ಆದರೆ ಈ ವಾರ ನಮ್ಮ ಜೊತೆ ಇರೋ ಅತಿಥಿ ಜೊತೆ ಮಾತಾಡಬೇಕೋ ನಗಬೇಕೋ ಈ ಕನ್ಫ್ಯೂಷನ್ನಲ್ಲಿ ನಾನಿದ್ದೀನಿ. ಯಾಕಂದರೆ ಅವ್ರ ಮಾತು ತೆಗೆದ್ರೆ, ಏನಾದರೂ ಸಾಲು ಹೇಳಿದ್ರೆ ಹೊಟ್ಟೆ ಹುಣ್ಣಾಗೋವರೆಗೂ ನಗಿಸ್ತಾರೆ. ಬೇರೆ ಏನೂ ಜಾಸ್ತಿ ಹೇಳಬೇಕಾಗಿಲ್ಲ, ಬರೀ ಒಂದು ಹೆಸರು ಹೇಳಿದ್ರೆ ನಿಮಗೆ ಪರಿಚಯ ಆಗಿಬಿಡುತ್ತೆ. ENT ಕೀರ್ತಿ ನಮ್ಮ ಜೊತೆ ಇದ್ದಾರೆ. ಕೀರ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಬಂದಿದ ತಕ್ಷಣ ಮರ್ಯಾದೆ ತೆಗೆದ್ರಿ ನೀವು, ನಿಮಗೆ ಗೊತ್ತಾಗಿಲ್ಲ ಹೆಂಗೆ ಮರ್ಯಾದೆ ತೆಗೆದ್ರಿ ಅಂತ. ಪ್ರತಿ ವಾರ ಒಬ್ಬೊಬ್ಬರನ್ನ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಆದರೆ ಈ ವಾರ ಅಂದಾಗ ಅಲ್ಲಿ ನಾನು ವಿಶೇಷ ಅತಿಥಿ ಅಲ್ಲ ಅಂತ ಅಲ್ವಾ? ವಿಶೇಷದಲ್ಲಿ ವಿಶೇಷ ಅತಿಥಿ ನೀವು. ಏನೋ ಸರಿ ಆಯಿತು. ಆಮೇಲೆ ಇನ್ನೊಂದು ಮಿಸ್ಟೇಕು, ಎಲ್ಲರಿಗೂ ಗೊತ್ತು, ಹೆಸರು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತ 10 ಜನ ಕಮೆಂಟ್ ಆಗ್ತಾರೆ ಇವಾಗ, ಏಯ್ ನಂಗೆ ಗೊತ್ತಿರಲಿಲ್ಲ ಅಂತ. ಸರಿ, ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ, ಧನ್ಯವಾದ. ಕರೆದಿದ್ದಕ್ಕೆ ಧನ್ಯವಾದ, ಬಂದಿದ್ದಕ್ಕೆ ಧನ್ಯವಾದ. ಸುವರ್ಣ ನ್ಯೂಸ್ ನಮ್ಮ ಪಕ್ಕದ ಮನೆ ಇದ್ದಂಗೆ. ಸೊ ENT ನೀವು ಫಸ್ಟಿಗೆ ಶುರು ಮಾಡಿದಾಗ ನಮಗೆಲ್ಲ ಅನಿಸಿದ್ದು ಇದು ಯಾವುದೋ ಕ್ಲಿನಿಕ್ಕು ಅಂತ. ಕಿವಿನೋ, ಮೂಗಿನ ಸಮಸ್ಯೆನೋ, ಗಂಟ್ಲಿನ ಸಮಸ್ಯೆನೋ ಇದ್ರೆ ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀರಾ, ಭಾವನಾಗಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಭಾವನಾಗೆ ಗೊತ್ತಿತ್ತಿದ್ದು, ಹಂಗಾಗಿ ನಿಮಗೆಲ್ಲ ಅನಿಸಿರಲಿಲ್ಲ. ಆದರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಗಿ ಗೊತ್ತಿರಲಿಲ್ಲ ನಿಮಗೆ. ಹೇಳಿ. ಸೊ ಏನಿದು, ಯಾಕೆ ENT ಹೆಂಗೆ ಹೊಳಿತು ನಿಮಗೆ, ಹೆಂಗೆ ಶುರು ಆಯಿತು? ಇಂಟ್ರೆಸ್ಟಿಂಗ್. ಹೆಸರಿಂದಾನೇ ಶುರು ಮಾಡ್ಕೋಣ. ಹೇಗಿದ್ದೀರಾ? ENT ಹೇಗಿದೆ? ನಾನು ಸುಮಾರಾಗಿದ್ದೀನಿ, ENT ಸುಮಾರಾಗಿದೆ. ನೀವು ನೋಡಿದವ್ರು ಹೇಳಬೇಕು ಹೆಂಗಿದೆ ENT ಅಂತ. ಸೊ ಹೆಸರು ENT ಎಲ್ಲ ಕಡೆ ಹೇಳ್ತಿರ್ತೀನಿ, ತುಂಬ ಕಡೆ ಹೇಳಿದ್ದೀನಿ. ಆದರೂ ಇನ್ನೊಂದು ಸತಿ ಹೇಳ್ತೀನಿ, ನೀವು ತುಂಬ ಕಡೆ ಹೇಳಿದ್ದೀನಿ ಅನ್ನೋದು ಎಡಿಟ್ ಮಾಡ್ತೀರಾ ಅಂತ ಗೊತ್ತು. ಸೊ ENT ಅಂದರೆ ಶಾರ್ಟ್ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅಂತ. ಸೊ ಹೆಸರು ಒಂದು ಸಣ್ಣದಾಗಿ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಅನ್ನಿಸ್ತಿರ್ಲಿಲ್ವಾ ಶುರು ಆಗಲಿ? ಏನೋ ಒಂದು ಆಗಬೇಕಲ್ವಾ, ಸುಮ್ಮನೆ ಇರೋದಕ್ಕಿಂತ ಏನೋ ಒಂದು ಆದರೆ ಬೆಟ್ರಲ್ವಾ? ಸೊ ಈಗಲೂ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಜನ. ಎಷ್ಟೊಂದು ಜನ ಕನ್ಫ್ಯೂಷನ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಇನ್ನೊಂಚೂರು ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ ನನಗೆ. ಇವ್ರದ್ದು ಯಾವುದೋ ಡಾಕ್ಟರ್ ಚಾನಲ್ ಇರಬೇಕು, ಯಾವುದೋ ಕ್ಲಿನಿಕ್ ಇರಬೇಕು ಅಂತ ತುಂಬ ಜನ ನೋಡ್ತಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ಓಕೆ ಮೇಡಮ್, ನಿಧಾನವಾಗಿ ನೋಡ್ಕೊಳ್ಳಿ, ಅರ್ಜೆಂಟ್ ಏನಿದೆ ಅಲ್ವಾ? ನಾಳೆನೇ ನೋಡಬೇಕು ಅಂತೇನಿಲ್ಲ. ಈಗ ಅವರೆಲ್ಲ ನೋಡೋಕೆ ಶುರು ಮಾಡಿ, ಅರ್ಜೆಂಟ್ ಏನೂ ಇಲ್ಲ, ನಿಧಾನವಾಗಿ ಬರ್ತಾರೆ. ಹೆಂಗೆ ಜರ್ನಿ ಶುರು ಆಯಿತು ಕೀರ್ತಿ? ಅಂದರೆ ಕೀರ್ತಿಯವರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರ ಪ್ರತಿ ಮಾತಿನಲ್ಲೂ ಒಂದು ಹಾಸ್ಯ ಇರುತ್ತೆ. ಬಟ್ ನೀವು ನಮಗೆ ಪರಿಚಯ ಆದಾಗ ಈ ಪರಿಚಯ ನಮಗಿರಲಿಲ್ಲ. ಈ ರೇಂಜಿಗೆ ಕೀರ್ತಿ ಎಲ್ರದ್ದು ಕಾಲು ಎಳಿತಾರೆ ಅಂತ. ಆದರೆ ಹಿಂಗೆ ನಿಮ್ಮ ಬಗ್ಗೆ ಮಾತಾಡೋವಾಗ ಯಾರೋ ನನಗೊಂದು ಪ್ರಶ್ನೆ ಕೇಳಿದ್ರು, ಕೀರ್ತಿ ಎಲ್ಲರ ಕಾಲು ಎಳಿತಾ ಇರ್ತೀರಾ, ಸೊ ನೀವು ಹುಟ್ಟಿದಾಗ ಹತ್ರ ಅಥವಾ ಡಾಕ್ಟರ್ ಕಾಲು ಎಳೆದ್ರ? ಆಗ ಇಲ್ಲ, ಡಾಕ್ಟ್ರೇ ಉಲ್ಟಾ ನಿಂತ್ಕೊಂಡಿದ್ರು, ನಾನು ಆರಾಮಾಗಿ ಬಂದೆ.
ಡಾಕ್ಟ್ರ್ ಕ್ರೆಡಿಟ್ಸ್ ಮೋಸ್ಟ್ಲಿ. ಅವಾಗೆಲ್ಲ ವೀಡಿಯೋ ಇರಲಿಲ್ಲ, ಇಲ್ಲದೇ ಇದ್ರೆ ಇದು ಮಾಡಿ ಡಾಕ್ಟ್ರು ವೀಕೆಂಡ್ ವಿತ್ ರಮೇಶಲ್ಲಿ ಮೋಸ್ಟ್ಲಿ ನಾನು ಅಷ್ಟು ಸಾಧನೆ ಮಾಡಿದ್ರೆ ಮುಂದೆ ಹಾಸ್ಪಿಟ್ಲಿಗೆ ಹೋಗಿ ರಿಜಿಸ್ಟರ್ ತೆಗೆಸ್ತಾರಲ್ಲ, ಅವಾಗ ಡಾಕ್ಟ್ರು ಗೊತ್ತಾಗ್ತಾರೆ ಯಾರು ಅಂತ. ಕೇಳಬೇಕು, ನೀವು ಯಾರು ಸರ್ ನೀವು? ಇಲ್ಲ ನಮಗೆ ಅಂದರೆ ಎಲ್ಲರೂ ಹೋಗೋ ರೋಡಲ್ಲಿ ನಾವು ಹೋದರೆ ವಿಶೇಷತೆ ಏನಿರಲ್ಲ ಅಂತ. ಇರೋದೇ ಒನ್ ವೇ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ 2 ವೇ ಇರುತ್ತೆ. ತುಂಬ ಜನ ಓಡಾಡ್ತಿರ್ತಾರೆ, ನಾವು ಯಾಕೆ ಡಿವೈಡರ್ ಮೇಲೆ ಹೋಗ್ಬಾರ್ದು ಅಂತ ಅಲ್ವಾ? ಅವಾಗ ಇವ್ನು ಯಾರು ಹಿಂಗೆ ಹೋಗ್ತಾನೆ ಅಂತ ನೋಡ್ತಾರೆ ನಮ್ಮನ್ನ. ಇಲ್ಲದೆ ನನ್ನ ಯಾಕೆ ನೋಡಬೇಕು? ಒಬ್ಬ ಗಂಡಸು ಒಂದು ಚಾನಲ್ ಓಪನ್ ಮಾಡ್ತಾನೆ ಅಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಹೌದಾ? ಹೆಣ್ಮಕ್ಳಾದರೆ ಒಂಚೂರು ನೋಡ್ತಾರೆ, ಗಂಡು ಮಕ್ಕಳು ಅಟ್ಲೀಸ್ಟ್ ಏನಾದ್ರು ಕಂಟೆಂಟ್ ಇರಬೇಕು, ಏನೋ ಎಕ್ಸ್ಟ್ರಾ ಏನೋ ಮಾಡಲೇಬೇಕು. ಹಾಗಂತ ಅಂದ್ಬಿಟ್ಟು ಹೆಣ್ಮಕ್ಳು ಅಂದರೆ ಸುಮ್ಮನೆ ನೋಡ್ಬಿಡ್ತಾರೆ ಅಂತಲ್ಲ, ಅವ್ರದ್ದು ಕಂಟೆಂಟ್ ಇರುತ್ತೆ, ಪ್ಲಸ್ ಬ್ಯೂಟಿ ಮ್ಯಾಟ್ರ್ ಆಗುತ್ತೆ. ಗಂಡು ಮಕ್ಳಿಗೆ ಅವೆಲ್ಲ ಏನಿರಲ್ವಲ್ಲ. ಸೊ ಹಾಗಾಗಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತ ನಾನು ಮಾಡಿರೋದನ್ನೇ ಸಾಧನೆ ಅಂದ್ಕೊಂಡು ಮಾಡ್ತೀನಿ. ಜನ ಏನು ಸಾಧನೆ ಅಂದ್ಕೊಂಡಿಲ್ಲ, ಅದನ್ನ ಏನೋ ವಿಶೇಷವಾಗಿ ಏನೋ ಮಾಡೋಣ ಅಂತ ಟ್ರೈ ಮಾಡಿದೆ. ಲಕ್ಕಿಲಿ ವರ್ಕ್ ಆಯಿತು. ಅಂದರೆ ಯಾರೂ ಮಾಡಿಲ್ಲ ಅಂತೇನಲ್ಲ, ಯಾರೋ ಮಾಡಿರೋದನ್ನ ಒಂಚೂರು ಆ ಕಡೆ ಇನ್ವರ್ಟೆಡ್ ಕಾಮ ಅಂಡರ್ಲೈನೋ ಫುಲ್ ಸ್ಟಾಪ್ ಎಲ್ಲ ಒಂಚೂರು ಜಾಸ್ತಿ ಹಾಕಿದಾಗ ವರ್ಕ್ ಆಗಿದೆ. ಯಾಕಿಲ್ಲ ಅವಶ್ಯಕತೆ ಇರಲಿಲ್ವಲ್ಲ ಇದು ಯಾಕಿಲ್ಲ ಅಂಡರ್ಲೈನ್ ಹಾಕ್ದಾ ಅಂತ 2 ಪ್ರಶ್ನೆ ಬರುತ್ತಲ್ಲ, ಅವಾಗ ನೋಡ್ತಾರೆ ಅಂತ. ಎಂಟರ್ಟೈನ್ಮೆಂಟ್ ಚಾನಲ್ನಿಂದ ENT ಎಂಟರ್ಟೈನ್ಮೆಂಟ್ಗೆ ಎಂಟ್ರಿ. ಸಿ ಲೈಫಲ್ಲಿ ಎಲ್ರಿಗೂ ಒಂದು ಕ್ಷಣದಲ್ಲಿ ಅನಿಸುತ್ತೆ ಅಥವಾ ಒಂದು ಘಟನೆಯಲ್ಲಿ ಅನಿಸುತ್ತೆ, ಐ ಶುಡ್ ಚೂಸ್ ಅನದರ್ ಪಾತ್, ಬೇರೆ ಪಾತ್ ಅಂತ. ಹೆಂಗೆ ಅದು ಏನು ಟರ್ನಿಂಗ್ ಪಾಯಿಂಟ್ ಆಯಿತು ನಿಮಗೆ? ಇಲ್ಲ, ಅದು ನನಗೆ ತುಂಬ ಮುಂಚೆಯಿಂದನೂ ನನಗನ್ಸೋದು ಲೈಫ್ ತುಂಬ ಚಿಕ್ಕದು, ತುಂಬ ಇರೋ ವಿಚಾರಗಳನ್ನು ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಒಳ್ಳೆಯದೋ ಕೆಟ್ಟದ್ದು ಅನುಭವಗಳನ್ನು ತೊಗೊಂಡ್ಬಿಡ್ಬೇಕು, ಎಲ್ಲ ಕಡೆ ಕೆಲಸ ಮಾಡಬೇಕು. ಅಂದರೆ ನೀವು ಒಂದೇ ಪಾಯಿಂಟ್ ಆಫ್ ವ್ಯೂ ಕೆಲಸ ಮಾಡ್ಕೊಂಡಿದ್ರೆ ನೀವು ಅಲ್ಲೇ ಇರ್ತೀರಿ ಅಂತ. ನ್ಯೂಸ್ ಪೇಪರ್ ಇದೆ, ರೇಡಿಯೋ ಇದೆ, TV ಇದೆ, ನ್ಯೂಸ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಸಿನಿಮಾ ಇದೆ, ಎಷ್ಟೊಂದಿದೆ ನೋಡಿ. ಇದರಲ್ಲೇ ನಾವು ಎಷ್ಟೊಂದು ಎಕ್ಸ್ಪ್ಲೋರೇ ಮಾಡಿಲ್ಲ. ಅವ್ರು ಮಾಡ್ತಾರೋ ಸಿನಿಮಾ ಇದು ಇನ್ನೂ ಚೆನ್ನಾಗಾಗಬೇಕಾಗಿತ್ತು ಅಂತ ಕಮೆಂಟ್ ಬರೀತಿರ್ತೀವಿ. ಅವ್ನು ಹಗಲು ರಾತ್ರಿ ಬರ್ದಿರ್ತಾನೆ ಆ ಸ್ಕ್ರಿಪ್ಟ್ನ, ನಾವು 3 ಅವರ್ ಹೋಗ್ಬಿಟ್ಟು ಇದು ಹಿಂಗಾಗಬೇಕಾಗಿತ್ತು ಅಂತ. ಅಂದರೆ ಆ ಥರ ಎಲ್ಲ ಇದು ಏನೇನೋ ಇದೆ. ಬಟ್ ಸ್ಟಿಲ್ ಎಷ್ಟು ಮ್ಯಾಕ್ಸಿಮಮ್ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ನಮಗೆ ಗೊತ್ತಿರುತ್ತೆ ನಮ್ಮ ಸ್ಟಫ್ ಏನು ಅಂತ, ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಆಗಲ್ವಾ ಅಂತ. ಗೊತ್ತಿರೋದಕ್ಕೆ ಯಾಕೆ ಕೈ ಹಾಕಬಾರ್ದು? ಈಗ ರಿಯಾಲಿಟಿ ಶೋಗಳು ಅದು ಇದು ಬರೆದು ಆ್ಯಂಕರ್ಗಳಿಗೆ ಹೇಳಿ ಅಥವಾ ಕಂಟೆಂಟ್ ಅಲ್ಲೇ ಡಿಸೈನ್ ಮಾಡಿದವ್ರಿಗೆ ನಮ್ಮ ಚಾನಲ್ಗೆ ನಾವು ಮಾಡ್ಕೊಳಕ್ಕೆ ಬರಲ್ವಾ ಅಂತ ಒಂದು ಬರುತ್ತೆ. ಟ್ರೈ ಮಾಡೋಣ. ವರ್ಕ್ ಆಗಿಲ್ಲ ಅಂದರೆ ಏನು ಯಾರ ಹತ್ರನೂ ಜಗಳ ಆಡ್ಕೊಂಬಂದಿಲ್ಲ, ಯಾವ ಚಾನಲ್ ಅವರು ಒದ್ದೋಡಿಸಿಲ್ಲ. ಸೊ ಯಾವಾಗ ಹೋದರೂ ಕೇಳಿದ್ರೆ ಕರ್ಕೋತಾರೆ, ಕರ್ಕೊಳ್ದೇನೂ ಇರ್ಬೋದು. ಬಟ್ ಸ್ಟಿಲ್ ಆಪರ್ಚುನಿಟಿ ಇದ್ದಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ದೊಡ್ಡ ರಿಸ್ಕೇ ಅದು. ಆ್ಯಕ್ಚುಲಿ ಕೆಲಸ ಬಿಡೋದು, ಲಕ್ಷಾಂತರ ರೂಪಾಯಿ ಸಂಬಳ ಬಂದಾಗ ಒಂದು ಟ್ರೈ ಮಾಡಿದ್ದು ಲಕ್ಕಿಲಿ. ಕಂಫರ್ಟ್ ಝೋನ್ ಇದೆಯಲ್ಲ, ಅದು ಒಂಥರ ಅಂಟ್ಕೊಂಡಿರೋ ನೆರಳು ಥರ, ಅದನ್ನ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಏನೋ ಮಾಡಬೇಕು ಅನ್ನೋವಾಗ ನಿಮಗೆ ಬೇಕಾದಷ್ಟು ಕನ್ಫ್ಯೂಷನ್ಸು, ಭಯ ಎಲ್ಲ ಕಾಡ್ತಾ ಇರುತ್ತೆ. ನೀವೇ ಹೇಳ್ದಂಗೆ ಲಕ್ಷಾಂತರ ರೂಪಾಯಿ ಸಂಬಳ ಆಲ್ರೆಡಿ ಬರ್ತಾ ಇರೋವಾಗ ನಾನು ಯಾಕೆ ತಗೋಬೇಕು ರೂಟು ಅಂತ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಕೀರ್ತಿ, ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡೋದು, ಅದರ ಪ್ರೊಡಕ್ಷನ್ ಗಮನ ಹರಿಸೋದು, ಸ್ಕ್ರಿಪ್ಟ್ ಗಮನ ಹರಿಸೋದು, ಯು ಆರ್ 1 man ಆರ್ಮಿ ಆವಾಗ ಶುರು ಮಾಡಿದಾಗ. ವಾಸ್ ಇಟ್ ಸೋ ಈಸಿ? ಯಾಕೆಂದರೆ 1000 ಜನ ಅಂದ್ಕೊಳ್ತಾರೆ, ಆದರೆ ಕೈ ಹಾಕೋದೊಂದು 10 ಜನನು. ಕರೆಕ್ಟ್. ಹೆಂಗೆ ಅದು? ಇಲ್ಲ, ಅವ್ರಿಗೆ ಆ ಧೈರ್ಯ ಇದ್ದರೆ, ಅಂದರೆ ಇವಾಗ ನಿಮಗೆ ನಿಮ್ಮ ಪ್ಲಸ್ ಏನು ಅಂತ ಗೊತ್ತು. ಈಗ ನೀವು ಹಾಡ್ತೀರಾ, ನಿಮ್ಮ ಪ್ಲಸ್ಸು. ನಿಮ್ಮ ಕನ್ನಡ ಭಾಷೆ ಸ್ಪಷ್ಟತೆ ಇದೆ, ನ್ಯೂಸ್ ಪ್ರೆಸೆಂಟರು ನಿಮ್ಮ ಪ್ಲಸ್ಸು, ಬೇರೆ ಪುಸ್ತಕಗಳನ್ನು ಓದ್ತೀರಾ, ಅದೆಲ್ಲ ನಿಮ್ಮ ಪ್ಲಸ್. ಇದನ್ನ ಇಟ್ಕೊಂಡು ನೀವು ಏನೇನು ಮಾಡ್ಬೋದು ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಹಾಗೆ ನನಗೆ ಏನೇನು ಗೊತ್ತು ಟ್ರೈ ಮಾಡೋಣ ಅಂತ ಮಾಡಿದ್ದಷ್ಟೇ. ನನಗೇನು ಗೊತ್ತಿಲ್ಲ, ಯಾರೋ ಮಾಡ್ತಿದ್ದಾರೆ ಅಂತ ನಾನು ಮಾಡಿದರೆ ಮೋಸ್ಟ್ಲಿ ಇವತ್ತು ನಾನು ಇಲ್ಲಿ ಕರೆಸ್ತಾನೆ ಇರಲಿಲ್ಲ. ಅಲ್ಲಿ ಫೋನ್ ಮಾಡಿ ಪಾರ್ಕಿಂಗ್ ಕೊಡ್ತೀರಾ ಅಂದರೆ ಅಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಹೋಗೋ ಅಂತ ಹಂಗೆ ಬೈತಿದ್ರಿ ನೀವು ಅಲ್ವಾ. ಸೊ ಅದು ಒಂದು ಲಕ್ಕಿಲಿ ನಾವು ಮಾಡಿದ್ದೆಲ್ಲ ಚೆನ್ನಾಗಿದೆ ಅಂತಲ್ಲ, ನಮಗೊಂದು ಕಾನ್ಫಿಡೆನ್ಸ್ ಇರಬೇಕು ನಮ್ಮ ಸ್ಟಫ್ ಮೇಲೆ, ನಮಗೆ ಏನು ಟ್ಯಾಲೆಂಟ್ ಇದೆ ಅಂತ. ಅದು ವರ್ಕ್ ಆದರೆ ಖಂಡಿತ ಸಂತೋಷ. ಮತ್ತು ಎಲ್ಲರೂ ಮಾಡಿದ್ದೇ ಮಾಡೋದಕ್ಕೆ ನಾವು ಯಾಕೆ ಬರಬೇಕು? ಮತ್ತೆ ತುಂಬ ಜನ ಮಾಡ್ತಿದ್ದಾರಲ್ವ, ಹೊಸದೇನಾದ್ರು ಮಾಡಬೇಕು. ಅಟ್ಲೀಸ್ಟ್ ಒಂದು ಲೈಟಾದ್ರು ಕಲರ್ ಚೇಂಜ್ ಮಾಡಿಬಿಡ್ಬೇಕು. ನೀವು ಇವಾಗ ಇಲ್ಲಿ ವೈಟ್ ಹಾಕಿರೋ ಲೈಟ್ನ ಬ್ಲೂನೋ ಗ್ರೀನೋ ಹಾಕ್ಬಿಡಿ, 2 ಕಮೆಂಟ್ ಎಕ್ಸ್ಟ್ರಾ ಬರುತ್ತೆ. ಗ್ರೀನ್ ಲೈಟ್ ಹಾಕಿದ್ದೀರಾ, ಗ್ರೀನ್ ಎಲ್ಲ. ಅವ್ನು ನೋಡ್ತಾ ಇರೋ ಲೈಟ್ ಎಕ್ಸ್ಪರ್ಟ್ ಅಂತಲ್ಲ, ಅವ್ನು ಹಳೆ ಪಾಡ್ಕಾಸ್ಟ್ ಎಲ್ಲ ನೋಡಿದರೆ ಒಂಚೂರು ವಿಶೇಷವಾಗಿ ಕಾಣ್ತಿದೆ ಅವನಿಗೆ, ಅದನ್ನು ಹೇಳಕ್ಕೆ ಬರ್ತಿಲ್ಲ ಅವನಿಗೆ. ಬಟ್ ಅವನು ಕಮೆಂಟ್ ಹಾಕ್ತಾನೆ ಗ್ರೀನ್. ಅವ್ನು ಇಲ್ಲಿ ಮಾತಾಡಿರೋ ಕಂಟೆಂಟ್ ಮಾತಾಡೋದೇ ಇಲ್ಲ. ಇವತ್ತು ಈ ಪ್ರಶ್ನೆ ಕೇಳಿದ್ರಿ ಚೆನ್ನಾಗಿತ್ತು, ಅವರೇನೋ ಉತ್ತರ ಹೇಳಿದ್ರು ಚೆನ್ನಾಗಿತ್ತು, ಅಥವಾ ನಂಗೆ ಇಷ್ಟ ಆಗಿಲ್ಲ, ಅದು ಓಕೆ. ಈ ಲೈಟಿಂಗ್ ಹೆಂಗಾಗ್ಬಿಟ್ಟಿದೆ ಅಂದರೆ ಅಂತ ನಾನು ರಿವ್ಯೂ ಮಾಡ್ತಿರ್ತಾರೆ, ನೋಡಿದಿರಲ್ಲ ನೀವು ಸಿನಿಮಾದ. ಅವ್ನು ಕ್ಯಾಮ್ರಾ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಪಾಪ ಸೆಲ್ಫಿಲಿ. ಈ ಸಿನಿಮಾದಲ್ಲಿ DOP ಸರಿ ಇಲ್ಲ ಅಂತ ನಾವು ಸೆಲ್ಫಿಲಿ ಕ್ಯಾಮ್ರಾ ಅಲ್ಲಾಡ್ತಿರುತ್ತೆ ರಿವ್ಯೂ ಮಾಡೋದು. ಸೊ ನಮ್ಮಲ್ಲಿ ಕಂಟೆಂಟ್ ಹೇಳೋರಿಗಿಂತ ಕರೆಕ್ಷನ್ ಹೇಳೋರು ಜಾಸ್ತಿ. ಸೊ ಬಟ್ ಲಕ್ಕಿಲಿ ಒಂದಷ್ಟು ಜನ ಮೋಸ್ಟ್ಲಿ ನನ್ನ ಟೇಸ್ಟ್ನ ಒಪ್ಕೊಂಡು ಬೆಳೆಸಿದ್ದಾರೆ, ಬೆಳೀತಾ ಇದ್ದೀನಿ ಇನ್ನು. ಆರಂಭದಲ್ಲಿ ಕಷ್ಟನಾ ಎಲ್ಲನೂ? ಇಷ್ಟಪಟ್ಟರೆ ಯಾವುದು ಕಷ್ಟ ಅಲ್ಲ. ಅಲ್ಲ, ಇವಾಗ ಆ್ಯಸ್ ಅ
ENT ಶುರು ಮಾಡಿದಾಗ ಗೆಸ್ಟ್ ಲೈನಪ್ ಆಗಿರಲಿ, ಕಾಂಟೆಂಟ್ ಸೆಲೆಕ್ಷನ್ ಆಗಿರಲಿ, ಅಂದರೆ ಅದು 0 ಸಬ್ಸ್ಕ್ರೈಬರ್ ಅಂತ ಇದ್ದಾಗ ನೀವು ಈಗ ನೀವು ನನಗೆ ಇಷ್ಟು ಕ್ಲೋಸ್ ಇದ್ದೆ, ನೀವೇ ಫ್ರೆಂಡ್ ಆಗಿದ್ದೆ, ನನ್ನ ಚಾನಲ್ಗೆ ಇಂಟರ್ವ್ಯೂಗೆ ಬನ್ನಿ ಅಂದರೆ ಬರೋಲ್ಲ ನೀವು 0 ಸಬ್ಸ್ಕ್ರೈಬರ್ ಇದ್ದಾಗ. ಆಗಲಿ ಇನ್ನೊಂದು ಸ್ವಲ್ಪ ಬ್ಯುಸಿ ಅದಿದೆ ಇದಿದೆ ಅಂತ. ಹಾಗೆ ಅದು ಹೋಗ್ತಾ ಒಂಚೂರು ಸಬ್ಸ್ಕ್ರೈಬರ್ ಆದಾಗ, ಯಾವುದೋ ನಮ್ಮ ಕಂಟೆಂಟ್ ವರ್ಕ್ ಆದಾಗ ಬರ್ತಾರೆ. ಅದು ನೀವು ಅಂತ ಸುಮ್ಮನೆ ಹೇಳಿದ ಯಾರೇ ಆಗಲಿ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ. ಆ ಟೈಮಲ್ಲಿ ಸಪ್ತಮಿ ಗೌಡ ಅವರು ನನಗೆ, ನಾನು ತುಂಬ ಜನಕ್ಕೆ ಅಪ್ರೋಚು ಮಾಡಿಲ್ಲ, ಅದು ಬೇರೆ ವಿಷಯ. ನಾನು ಅಪ್ರೋಚ್ ಮಾಡಿದ್ದೆ ಅವರೊಬ್ಬರಿಗೆ, ಅವ್ರು ಬಂದರು. ಆವಾಗ ಕಾಂತಾರ ಸೂಪರ್ ಹಿಟ್ ಆಗಿ ಒಂದು 3-4 ತಿಂಗಳಾಗಿತ್ತು. ಆಗ ಹೋಗಿ ಅವ್ರನ್ನ ಟ್ರೈ ಮಾಡಿದ್ದು. ನನಗೆ ಆ್ಯಕ್ಚುಲಿ ಫಸ್ಟು ಇದಿತ್ತು, ಅಂದರೆ ಯಾರು ಸೆಲೆಬ್ರಿಟಿಗಳು ಬೇಡ, ಬೇರೆ ಏನೋ ಮಾಡೋಣ. ಓಕೆ. ಅಂದರೆ ಸೆಲೆಬ್ರಿಟಿಗಳಂದರೆ ಡಿಪೆಂಡೆನ್ಸಿ ಬರುತ್ತಲ್ವ, ಅವ್ರ ಟೈಮ್ ಅವೈಲಬಿಲಿಟಿ ನೋಡಬೇಕು ಆ ಥರ. ಸೊ ಹಾಗೆಲ್ಲ ಇತ್ತು. ಬಟ್ ಲಕ್ಕಿಲಿ ಅಪ್ರೋಚ್ ಮಾಡಿದಾಗ ಅವರಿಗೆ ಡೈರೆಕ್ಟ್ ಹೋಗಿ ಕಂಟೆಂಟ್ ಹೇಳಿದೆ. ನಿಮ್ಮ ಬಾಲ್ಯದ ಬಗ್ಗೆ, ನೀವು ಹೇಗೆ ಬಂದ್ರಿ ಇಂಡಸ್ಟ್ರಿಗೆ, ನಟನೆ ಎಲ್ಲಿ ಕಲ್ತ್ರಿ, ಇದು ಯಾವುದು ಕೇಳಲ್ಲ ನಾನು. ಹೇಳಿ ಎಷ್ಟು ಖುಷಿ ಆಗುತ್ತೆ, ಏನು ಸಮಾಚಾರ ಇದು ಯಾವುದು ಕೇಳಲ್ಲ, ಮಜಾ ಮಾಡ್ಕೊಂಡು ಹೋಗೋಣ, ಸ್ಟ್ರೈಟ್ ಫಾರ್ವರ್ಡ್ ಬೋಲ್ಡಾಗಿ ಮಾತಾಡೋ ಥರ ಟ್ರೈ ಮಾಡೋಣ ಬನ್ನಿ ಅಂತ. ಈ ಥರ ಕಂಟೆಂಟ್ ಎಕ್ಸ್ಪ್ಲೈನ್ ಮಾಡಿದಾಗ ಖುಷಿಯಾಗಿರು. ಕಂಟೆಂಟ್ ಎಕ್ಸ್ಪ್ಲೈನ್ ಇನ್ ದ ಸೆನ್ಸ್ ಹೋಗಿ ಪ್ರಶ್ನೆಗಳನ್ನೆಲ್ಲ ಹೇಳ್ತೀವಿ ಅಂತಲ್ಲ. ಓಕೆ. ಸೊ ಅಂದರೆ ಈ ಫಾರ್ಮ್ಯಾಟೇ ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ, ಒಂದು ನ್ಯೂ ಫಾರ್ಮ್ಯಾಟ್. ಅದಕ್ಕೆ ಓಕೆನಾ ನಿಮಗೆ, ನನಗೂ ಹೊಸದೇ ಇದು ಟ್ರೈ ಮಾಡೋಣ ಅಂದಾಗ ಅವರು ಓಕೆ ಅಂತ ಬಂದರು. ಬಟ್ ಅದರಲ್ಲಿ ಕ್ಯಾಮ್ರಾದಲ್ಲಿ ತುಂಬ ಗ್ಲಿಚ್ ಇದೆ ನನ್ನ ಫಸ್ಟ್ ಎಪಿಸೋಡಲ್ಲಿ. ಏನೇನು ಅದು ನನಗೆ ಅವಾಗ ಕಲಿಕೆ. ನೀವು ಪ್ರತಿ ಎಪಿಸೋಡ್ ನೋಡಿದಾಗ ಹಳೆ ಎಪಿಸೋಡಲ್ಲಿ ಕ್ಯಾಮ್ರಾದಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಸೆಕೆಂಡ್ ಎಪಿಸೋಡಲ್ಲಿ ಒಂಚೂರು ಇಂಪ್ರೂವ್ ಆಗಿರುತ್ತೆ. ಹಿಂಗೆ ಹೋಗ್ತಾ ಆ ಕಲಿಕೆ ಹಂತದಲ್ಲಿದ್ವಿ. ಸೊ ಏನೂ ಇಲ್ಲದೆ ಇದ್ದಾಗ ಕೈ ಹಿಡಿದವ್ರು ಅವರು. ಸೊ ಖುಷಿ, ಅವರಿಗೆ ಥ್ಯಾಂಕ್ ಯು. ಇತ್ತೀಚೆಗೆ ಸಪ್ತಮಿ ಗೌಡ ಜೊತೆ ಯಾವಾಗಾದ್ರೂ ಮಾತಾಗಿತ್ತಾ? ಆಗಿದೆ, ಮಾತಾಡಿದ್ದೀನಿ. ಓಕೆ. ಸೊ ನಿಮ್ಮ ಗ್ರೋತು ENT ಬಗ್ಗೆ ಏನಾದರೂ ಶೇರ್ ಮಾಡಿದ್ರೆ ಫಸ್ಟ್ ಇಲ್ಲ ಅವ್ರಿಗೆ ಗೊತ್ತು, ಅವ್ರಿಗೆ ಯಾವಾಗ ಮಾತಾಡಿದ್ರು ಹೇಳ್ತಿರ್ತೀನಿ ನಾನು. ಖುಷಿ ಇದೆ, ನನಗೂ ಖುಷಿ ಇದೆ, ಅವ್ರಿಗೂ ಖುಷಿ ಇದೆ. ಮೋಸ್ಟ್ಲಿ ಇನ್ನೊಂದು 6-7 ತಿಂಗಳಾದಮೇಲೆ ಇನ್ನೊಂದು ಏನಾದ್ರು ಸಾಧನೆ ಆದರೆ ನಮ್ಮ ಚಾನಲ್ದು ಮತ್ತೆ ಕರಿತೀನಿ ಅವ್ರನ್ನ. ಅಂದರೆ ಸೆಕೆಂಡ್ ಟೈಮ್ ಬರಬಾರ್ದು ಅಂತ ಏನಿಲ್ವಲ್ಲ. ಅವಾಗ ಕೇಳಿರೋ ಪ್ರಶ್ನೆ ಬಿಟ್ಟು ಇವಾಗೇನು, ಅವಾಗ 2 ಕಡೆ ಮೂಗು ಚುಚ್ಚಿಸ್ಕೊಂಡಿರೋರು ಕಾಂತಾರ ಟೈಮಲ್ಲಿ. ಅವಾಗ ಕೇಳಿದೆ, 2 ಕಡೆ ಮೂಗು ಚುಚ್ಚಿಸ್ಕೊಂಡಿದ್ದೀರಾ, ಕ್ಲೀನಿಂಗು, ಮೇಂಟೆನೆನ್ಸ್, ಹೌಸ್ ಕೀಪಿಂಗ್ ಎಲ್ಲ ಹೆಂಗೆ ಅಂತ ಅಲ್ವಾ. ಅಂದರೆ ನಿಮಗೆ ಪ್ರಶ್ನೆಗಳೇ ಆ ಥರ ಮಾಡಿದಾಗ ವರ್ಕ್ ಆಗ್ಬೋದು ಅಂತ. ಈಗ ಗೆಸ್ಟ್ಗಳು ಯಾವ ಮೂಡಲ್ಲಿ ಇರ್ತಾರೋ ಏನೋ, ನೀವೇನೋ ನಾನು ಖುಷಿ ನನ್ನ ಚಾನಲ್ ಬಂದುಬಿಟ್ಟಿದ್ದೀರಾ, ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಹೇಳೋ ಡೇಟು ಹೇಳ್ಬಿಟ್ಟಿದ್ದೆ, ಕೀರ್ತಿಗೆ ಒಪ್ಕೊಂಡು ಬಂದುಬಿಟ್ಟಿದ್ದೀನಿ, ಏನೋ ಕಮಿಟ್ಮೆಂಟಲ್ಲಿ ಬಂದಿದ್ದೀರಾ ನೀವು. ಯಾರಿಗೆ ಗೊತ್ತು, ನಿಮ್ಮ ಪಕ್ಕದ ಮನೆ ಆಂಟಿಗೆ ಏನೋ ಹುಷಾರಿಲ್ಲ, ನಿಮಗೆ ಬೇಜಾರಲ್ಲಿ ಇರ್ತೀರಾ. ಅಟ್ಲೀಸ್ಟ್ ಅವಾಗ ಪ್ರಶ್ನೆಗಳಿಂದ ಗೆದ್ದರೆ ಕಂಟೆಂಟ್ ನೋಡ್ತಿರ್ತಾರೆ ಜನ ಅಲ್ವಾ. ನಿಮ್ಮ ಉತ್ತರ ರೆಗ್ಯುಲರ್ ಮಜಕ್ಕಿಂತ ಕಡಿಮೆ ಬರಬಹುದು, ಯಾಕೆಂದರೆ ನಿಮ್ಮ ಮೂಡ್ ನಮಗೆ ಗೊತ್ತಿಲ್ಲ, ನೀವು ಬಂದಿದ್ದ ದಿನ ನಿಮ್ಮ ಮನೇಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ. ಅವಾಗ ಅಟ್ಲೀಸ್ಟ್ ನಾವು ಇಂಟರ್ವ್ಯೂ ಮಾಡೋರ್ದಾರು ಮೂಡ್ ಚೆನ್ನಾಗಿರ್ಬೇಕಲ್ವಾ. ಇಬ್ಬರಲ್ಲಿ ಒಬ್ಬರಾದ್ರೂ ಗೆಲ್ಲಬೇಕು, ಇಬ್ಬರು ಗೆದ್ಬಿಟ್ರೆ ಬೋನಸ್ಸು. ಇವಾಗ ಕೀರ್ತಿ ಅವ್ರ ಮೂಡ್ ಹೇಗಿದೆ ಹಾಗಾದರೆ? ಈಗ ಆರಾಮಾಗಿದೆ. ನನ್ನ ಮೂಡ್ ಚೆನ್ನಾಗಿಲ್ಲ ಅಂದ್ರೆ ನೀವು ಆರಾಮಾಗಿ ತೊಗೊಂಡೋಗ್ಬೋದಲ್ವಾ, ಇಲ್ಲದರೂ ಎಡಿಟ್ ನಿಮ್ಮದೇ. ಯಾವಾಗಲೂ ಕಂಟೆಂಟ್ ರೆಡಿ ಆಗೋದು 20% ಪ್ರಿಪ್ರೇಷನಿಂದ, 15% ಶೂಟಿಂದ, ಇನ್ನು 65% ಎಡಿಟಿಂದ. ಓಕೆ. ನಾನು ಅದನ್ನು ನಂಬಿರೋನು. ಆ್ಯಂಡ್ ನಾನು ಶೂಟ್ ಮಾಡೋದು ಎಡಿಟ್ ಪಾಯಿಂಟ್ ಆಫ್ ವ್ಯೂಯಿಂದನೇ. ಇದು ವರ್ಕ್ ಆಗುತ್ತಾ ಆಗಲ್ವಾ, ಯಾರೋ ತುಂಬ ಲ್ಯಾಗ್ ಮಾಡ್ತಾರೆ, ನನಗೆ ಅಲ್ಲೇ ಗೊತ್ತಾಗುತ್ತೆ ಇದು ಇಟ್ಕೋತೀನ ಇಲ್ವಾ ಅಂತ. ಅಲ್ಲೇ ಪ್ರಶ್ನೆ ಕಂಪ್ಲೀಟ್ ಮಾಡಿ ಚೇಂಜ್ ಮಾಡಿಸ್ತೀನಿ ನಾನು. ಅಂದರೆ ಅದು, ಅಥವಾ ಬೇರೆ ಚಾನಲಲ್ಲಿ ಹೇಳ್ಬಿಟ್ಟಿರೋ ತಿರ್ಗಾ ಇಲ್ಲಿ ಯಾಕೆ ಹೇಳಿಸ್ಬೇಕು, ಸರ್ ಅಲ್ಲೊಂದು ಹೇಳಿದ್ರಲ್ಲ ನಮ್ದ್ರಲ್ಲಿ ಒಂದು ಹೇಳಿ ಸರ್ ಪ್ಲೀಸ್ ಸರ್, ಅದೇ ಥರ. ಕಾಂಟೆಂಟ್ ಅಂದರೆ ಯೂಟ್ಯೂಬ್ನಲ್ಲಿ ಕೋಟ್ಯಾಂತರ ಕಾಂಟೆಂಟ್ಸ್ ನೋಡ್ತಾ ಇರ್ತೀವಿ. ಯೂಟ್ಯೂಬ್ ಮಾಡೋರಿಗೋಸ್ಕರ ಕೇಳ್ತಾ ಇದ್ದೀನಿ, ಯಾವ ಕಾಂಟೆಂಟ್ ವರ್ಕ್ ಆಗುತ್ತೆ ಸೋಷಿಯಲ್ ಮೀಡಿಯಾಗೆ? ಇಲ್ಲ ಹಾಗೇನಿಲ್ಲ. ನೋಡಿ, ಮೊನ್ನೆ ಆ ಹುಡುಗಿ ಪ್ರೆಗ್ನೆಂಟ್ ಆಗಿರೋದು ನೋಡಿ, ಆ ಮಗುಗೆ ಗೊತ್ತಿಲ್ಲ, ಆಲ್ರೆಡಿ 1 ಕೋಟಿ ಜನಕ್ಕೆ ಗೊತ್ತು ಅವಳು ಮಗು ಹುಡ್ತಿದೆ ಅಂತ. ಹಂಗೆ ಹೇಳಕ್ಕೆ ಬರಲ್ಲ. ಕಂಟೆಂಟ್ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ಬಿಡುತ್ತೆ ಅನ್ನಂಗಿದ್ರೆ ನಿಮ್ಮ ಟೇಸ್ಟ್ ಹೆಂಗಿದೆ, ಬೇರೆಯವ್ರಿಗಿಂತ ವಿಶೇಷವಾಗಿ ಏನು ಕೊಡ್ತಿದ್ದೀರಾ ನೀವು, ತುಂಬ ಮ್ಯಾಟ್ರ್ ಆಗತ್ತೆ ಅಷ್ಟೇ. ಯಾರೋ ಹೇಳಿದ್ದನ್ನೇ ನಾನು ಹೇಳ್ತೀನಿ ಅಂದರೆ ಹೇಳು, ತಪ್ಪೇನಿಲ್ಲ, ಬೇರೆ ಥರ ಹೇಳು. ಅದೇ ಹೇಳಿದ್ನಲ್ಲ, ವೈಟ್ ಲೈಟ್ ಬದಲು ಗ್ರೀನ್ ಲೈಟ್ ಹಾಕ್ಬಿಟ್ಟು ಹೇಳು ಅಂತ ಅಲ್ವಾ. ಅವಾಗ ಒಂದು ಸಣ್ಣ ಪ್ರೆಸೆಂಟೇಷನ್ ಆದರೂ ಚೇಂಜ್ ಇರುತ್ತೆ. ಈಗ ಯಾಕೆ ರೀಮಿಕ್ಸ್ ಹಾಡುಗಳು ಅಂತ ಬರ್ತದೆ, ನಾವು ಆಲ್ರೆಡಿ ಕೇಳ್ಬಿಟ್ಟಿದ್ದೀವಲ್ವ, ಬಾನಿಗೊಂದು ಎಲ್ಲಿದೆ, ಅದನ್ನೇ ಒಂದು ಬೀಟ್ಸ್ ಎಲ್ಲ ಹಾಕ್ಬಿಟ್ಟು ರೀಮಿಕ್ಸ್ ಹಾಕಿದ್ರೆ ಹೊಸದಾಗಿರುತ್ತೆ, ಏನೋ ಅಟ್ಲೀಸ್ಟ್ ಒಂಚೂರಾದ್ರೂ ಕೇಳ್ತಾರೆ. ಅದರಲ್ಲಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, ಬೀಟ್ಸ್ ಹಾಕೋಕ್ಕಾದ್ರು. ಇಲ್ಲ, ನೀವು ಅಲ್ಲೇ ಹೇಳಿದ್ರಲ್ಲ ಸರ್, ಸುವರ್ಣ ನ್ಯೂಸಲ್ಲಿ ಹೇಳಿದ್ರಿ ನೀವು ನಿಮ್ಮ ಬಾಲ್ಯದ ಬಗ್ಗೆ ಭಾಳ ಚೆನ್ನಾಗಿತ್ತು, ನಮ್ಮ ಚಾನಲಲ್ಲೂ ಹೇಳ್ಬೋದಾ? ಆ ವರ್ಣ ಹೇಳಲ್ಲ ಅಷ್ಟೇ, ಸರ್ ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋ ಭಾರಿ ಕುತೂಹಲ ನನಗೆ ಅಂತ. ಅದರಲ್ಲೂ ಹೆಂಗೆ ಹುಡುಕ್ತಾ ಇರ್ತೀವಿ ಅಂದರೆ, ನಿಮ್ಮದ್ರಲ್ಲಿ ಏನೋ ಒಂದು ಇನ್ಸಿಡೆಂಟ್ ಹೇಳ್ಬಿಟ್ಟಿರ್ತಾರೆ, ಒಂದ್ಸಲಿ ಹಾಲು ಚೆಲ್ಲೋಗಿತ್ತು, ನಮ್ಮಮ್ಮ ಜಾರ್ ಬಿದ್ದುಬಿಟ್ರು, ನೋಡ್ರಿ ನಮ್ಮ ಅಪ್ಪ ಬರ್ತಾಯಿದ್ರು, ನಮ್ಮ ಅಪ್ಪನ ಮೇಲೆ ಹೊರಡ್ರು ಅಂತ.
ನೀವು ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ಬೇಕಾದ್ರೆ ಆ ವಿಷಯ ಹೇಳಲಿಲ್ಲ ಅಂದರೆ ನಿಮ್ಮ ಮನೇಲಿ ಯಾವತ್ತಾರು ಎಣ್ಣೆ ಚೆಲ್ಲಿದ್ದೀರಾ ಅಂತ ಕೇಳ್ಬಿಡೋದು. ಹ್ಞೂ ಅಂತ ಅವಾಗ ತೆಗೆಸಿದೆ ಕಂಟೆಂಟು ಅನ್ನೋ ಖುಷಿ. ಅದು ನಮ್ಗೆ ಹೆಂಗಾಗಬೇಕು ಅಂದರೆ ಇಲ್ಲ ಅದು ಆಲ್ರೆಡಿ ಅಲ್ಲಿ ಹೇಳ್ಬಿಟ್ಟಿದ್ದಾರೆ, ಅದನ್ನು ತೆಗೆದು ಹಾಕಿಸ್ಬಾರ್ದು ಇಲ್ಲಿ ಅಂತ. ಯಾವುದೋ 100-2 ಇಂಟರ್ವ್ಯೂಲಿ ಪ್ರಶ್ನೆ ರಿಪೀಟ್ ಆದರೆ ಓಕೆ, ಬಟ್ ತಿರ್ಗಾ ಅದನ್ನೇ ಹೇಳಿದ್ರೆ, ಈಗ ಮೊನ್ನೆ ನಾನು ಕವಿರಾಜ್ ಅವ್ರದ್ದು ನಾಗೇಂದ್ರ ಪ್ರಸಾದ್ ಅವ್ರು ಇಂಟರ್ವ್ಯೂ ಮಾಡಿದಾಗ ಅವನು ಯಾರೋ ನನಗೆ ಮೆಸೇಜ್ ಮಾಡಿದ, ನಾನು ಕವಿರಾಜ್ ಅವರು ನಾಗೇಂದ್ರ ಪ್ರಸಾದ್ ಅವರೆಲ್ಲ ದೊಡ್ಡ ಫ್ಯಾನು, ನೀವು ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀರ ಅವ್ರನ್ನ ಇಟ್ಕೊಂಡು. ಹೌದಾ, ಸರಿನಪ್ಪ. ಅವ್ರ ಬಗ್ಗೆ ಇನ್ನೂ ಅವ್ರ ಬಾಲ್ಯದ ಬಗ್ಗೆ ಕೇಳಬೇಕಾಗಿತ್ತು, ಅವ್ರಿದ್ರ ಬಗ್ಗೆ ಸಾಧನೆಗಳ ಬಗ್ಗೆ ಕೇಳಬೇಕಾಗಿತ್ತು. ನೀನು ಹೆಂಗೋ ದೊಡ್ಡ ಫ್ಯಾನ್ ಆಗ್ತೀಯ ಅಂದೆ ನಾನು. ಅಲ್ಲ, ಅವರು 3000 ಹಾಡು ಬರ್ದಿದ್ದಾರೆ, 25 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ, ಒಂದು 800 ಇಂಟರ್ವ್ಯೂ ಕೊಟ್ಟಿದ್ದಾರೆ, ಅವ್ರ ಬಾಲ್ಯದ ಬಗ್ಗೆ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾರೆ. ನೋಡು, ಅಲ್ಲಿ ನೋಡೇ ಇಲ್ವಲ್ಲ ನೀನಿನ್ನ, ಇದೇ ಫಸ್ಟ್ ಇಂಟರ್ವ್ಯೂ ನೀನು ನೋಡ್ತಿರೋದು ಅವ್ರದ್ದು ಅಂತ ಅಲ್ವಾ. ಅವ್ನು ದೊಡ್ಡ ಫ್ಯಾನ್ ಆಗೋಕ್ಕೆ ಸಾಧ್ಯ ಇಲ್ಲ ಅವಾಗ ಅಲ್ವಾ. ಅವ್ರ ಬಾಲ್ಯದ ಬಗ್ಗೆ ಕೇಳಬೇಕಾಗಿತ್ತು ಅಂದರೆ ಅವ್ರ ಬಾಲ್ಯ ನಿಂಗೆ ಗೊತ್ತಿಲ್ಲ, ನೀನು ಹೆಂಗೆ ದೊಡ್ಡ ಫ್ಯಾನ್ ಆಗ್ತೀಯಾ? ಹುಡುಕ್ಬೇಕಲ್ವಾ ನೀನು. ಅವ್ರು ದೊಡ್ಡ ಫ್ಯಾನ್ ಆದರೆ ಹುಡುಕ್ಬೇಕು, ಅವ್ರದ್ದು ಎಲ್ಲೆಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಹುಡುಕ್ಬೇಕು. ಇಲ್ಲ ಅವ್ರ ಮನೆ ಅಡ್ರೆಸ್ ತೊಗೊಂಡು ಹೋಗ್ಬಿಡ್ಬೇಕು, ಸಾರ್ ನಿಮ್ಮ ದೊಡ್ಡ ಫ್ಯಾನು, ನಿಮ್ಮ ಹಾಡಿಂದ ಆ ಲೈನ್ ನಂಗೆ ಸಖತ್ ಇಷ್ಟ, ಈ ಲೈನ್ ಸಖತ್ ಇಷ್ಟ ಅಂತ ಹೇಳಬೇಕು. ಇಲ್ಲ ಸುಮ್ಮನೆ ಅದು ಕ್ಲೈಮ್ ಮಾಡೋಂಗಿಲ್ಲ ನಾನು ಫ್ಯಾನ್ ಅಂತ. ಹಾಗೆ ಇಲ್ಲಿವರೆಗೂ ಎಷ್ಟು ಇಂಟರ್ವ್ಯೂಸ್ ಆಗಿದೆ ಗೊತ್ತಿಲ್ಲ, ನೆನಪಿಲ್ಲ. ದಿ ಬೆಸ್ಟ್, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗಿ, ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದ ಗೆಸ್ಟ್ ಯಾರು? ಎಂಜಾಯ್ ಮಾಡಿದರು ನಿರಂಜನ್ ದೇಶಪಾಂಡೆ, ಪ್ರದೀಪ್ ಈಶ್ವರ್. ಅನ್ಎಕ್ಸ್ಪೆಕ್ಟೆಡ್ಡು ನಮ್ಮ ತಟ್ ಅಂತ ಹೇಳಿ ನಾ ಸೋಮೇಶ್ವರ್ ಅವರು. ಶಿವಣ್ಣ ಎಂಜಾಯ್ ಮಾಡಿದರು. ಮೊನ್ನೆ ರಾಘವೇಂದ್ರ ನಯನ ಬಂದಿದ್ದರು, ಅಂಕಿತಾ ಅಮರು. ಅಂದರೆ ಹೆಸರುಗಳು ಸಡನ್ನಾಗಿ ಬರಲ್ಲ, ಬಟ್ ಇವರೆಲ್ಲ ಎಂಜಾಯ್ ಮಾಡೋಕ್ಕೆ ಬಂದು ಕೂತಿದ್ದೆ, ಐ ಬಾರ ನೀನ ನಾನಾ ಅಂತ. ನಂಗೆ ಹಂಗೆ ಬಂದುಬಿಟ್ರೆ ಭಾಳ ಖುಷಿ. ಅಜಿತ್ ಸರ್ನ ನಾವು ಹಂಗೆ ನೋಡೇ ಇರಲಿಲ್ಲ, ಎಷ್ಟು ಆರಾಮಾಗಿ ಎಂಜಾಯ್ ಮಾಡಿದ್ರು ಅವರು. ಖುಷಿ ಅಲ್ವಾ. ನಾವು ಅಜಿತ್ ಸರ್ನೆಲ್ಲ ಅವರು ಸೀರಿಯಸ್ ಆಗಿ ಪ್ರಶ್ನೆಗಳು ಕೇಳ್ತಿರ್ತಾರೆ, ಲಾಜಿಕ್ ಪಾಯಿಂಟ್ಸ್ ಇಡ್ತಾರೆ. ಓ ಹೌದಲ್ವಾ ಅಂತ ಅನ್ಸುತ್ತೆ ಅವ್ರು ಪ್ರಶ್ನೆ ಕೇಳಿದಾಗ. ನಮಗೆ ಗೊತ್ತಿರಲಿಲ್ಲ, ಓ ಹೌದಲ್ವಾ ಅಂತ. ಅವ್ರ ರಿಸರ್ಚ್ ಹಂಗಿರುತ್ತೆ. ಹಂಗೆ ಪ್ರಶ್ನೆ ಕೇಳ್ತಾ ಇದ್ದವರು ಆರಾಮಾಗಿ ಬಂದು, ನೀವು ಎಷ್ಟು ಜನಕ್ಕೆ ಲವ್ ಲೆಟ್ರ್ ಬರ್ದಿರಾ ಸರ್ ಅಂದಾಗ ಹೇಳ್ತಾರನಲ್ಲ, ನಾನು ಒಬ್ಳಿಗೆ ಲವ್ ಮಾಡಿರೋದು, ಬೇರೆಯವ್ರಿಗೆ ಲವ್ ಲೆಟ್ರ್ಗಳು ಬರ್ಕೊಟ್ಟಿದ್ದೀನಿ ನಾನು ಅಂತ. ಜನಕ್ಕೆ ಅದು ಐ ಅಂತ. ನೀವು ಎಷ್ಟು ಜನರಿಗೆ ಲವ್ ಲೆಟ್ರ್ ಬರ್ಕೊಟ್ಟಿದ್ದೀರಾ? ನಾನು ತುಂಬ ಜನಕ್ಕೆ ಬರ್ಕೊಟ್ಟಿದ್ದೀನಿ. ನೀವೇ ಕೊಟ್ಟಿದ್ದೀರಾ, ಅವರೇ ನೀವು ಬರ್ಕೊಟ್ಟಿದ್ದೀರಾ? ಇಲ್ಲ, ಅದೇ ಬರ್ಕೊಂಡಿದ್ದೀನಿ, ಅಜಿತ್ ಸರ್ ಥರ ನಾನು. ನನ್ನ ಹತ್ರ ಕವಿತೆಗಳು ಈಗಲೂ ಮದುವೆ ಆಗಿರೋರ್ಗೂ ಬರ್ಕೊಟ್ಟಿದ್ದೀನಿ ನಾನು. ಮದುವೆ ಆಗಿರೋ ಗಂಡಂದ್ರು ನನಗೆ ನನ್ನ ಹೆಂಡತಿಗೆ ಒಂದು ಕವಿತೆ ಬರೀಬೇಕು, ಅವಳು ಬರ್ತಡೇ ಅಂತೆಲ್ಲ ಬರ್ಸ್ಕೊಂಡಿದ್ದಾರೆ. ನಾನು ಹೇಳೋದು ಅದು ನಾನು ಬರ್ಕೊಟ್ಟಂಗೆ ಆಗತ್ತೆ ಕಣ, ನಾನು ನಿನ್ನ ಹೆಂಡತಿಗೆ ಪ್ರಪೋಸ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟೆ ಕೊಟ್ಟಿದ್ದೀನಿ ನಾನು. ಓಕೆ, ಅದೆಲ್ಲ ಮಾಡ್ಬೇಕಾದ ಫ್ರೆಂಡ್ಶಿಪ್ಪಲ್ಲಿ. ಸದ್ಯ ನೀವು ಕ್ಲಾರಿಫೈ ಮಾಡಿದ್ರಿ. ಹೌದೌದು, ಮದುವೆ ಆಗಿರೋ ಗಂಡಸರು ಅವರು. ಇಲ್ಲ, ನನ್ನ ಹೆಂಡತಿ ಕ್ಲಾರಿಟಿ ಇದೆ, ಅವನು ಎಲ್ಲೋದ್ರೂ ಮನೆಗೆ ಬರ್ತಾನೆ ಅಂತ. ಸೊ ನೋ ಪ್ರಾಬ್ಲಮ್. ನಾವು ಏಕಪತ್ನಿ ವ್ರತಸ್ಥ ಅಲ್ಲ, ಏಕಪತ್ನಿ ವ್ರತಸ್ಥ. 2ನೇ ಮದುವೆ ಆದರೂ ಅವಳನ್ನೇ ಆಗೋದು ಅಂತ ಹೇಳಿದ್ದೀನಿ. ಸೊ ನೋ ಪ್ರಾಬ್ಲಮ್. ಓಕೆ, ಕಾಲು ಎಳಿತಾ ಇರ್ತೀರಾ. ಮೊನ್ನೆನೂ ನಾನು ರಮೇಶ್ ಅರವಿಂದ್ ಅವ್ರ ಜೊತೆ ನಿಮ್ಮ ಕಾನ್ವರ್ಸೇಷನ್ ನೋಡಿದೆ, ಯುಗಾದಿ ಸಂಭ್ರಮದಲ್ಲಿ. ಒಳ್ಳೆ ಬ್ರ್ಯಾಂಡಿಂಗ್ ಮಾಡ್ತೀರಾ. ಕಟ್ ಹಂಗಾದ್ರೆ ಕಟ್ಟಿ, ಇದು ಫುಲ್ ಕಟ್ಟು. ಇಲ್ಲ, ಹೋಗಿ ಅದು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದರು ಕಾರ್ಯಕ್ರಮ. ರಮೇಶ್ ಅರವಿಂದ್ ಅವ್ರದ್ದು. ನೀವು ಬ್ರ್ಯಾಂಡಿಂಗ್ ಮಾಡ್ತಿದ್ದೀರಾ? ಸೊ ಬಿಗ್ ಸ್ಟಾರ್ಸ್ ಇರ್ತಾರೆ, ಲೈಕ್ ಶಿವಣ್ಣ ಇಂದ ಹಿಡಿದು ಈ ಕಾಲು ಇಳಿಬೇಕಾದ್ರೆ ಒಂಚೂರು ಅಂಜಿಕೆ ಏನೋ ಇರಲ್ವಾ, ಭಯ ಆಗಿ? ಹೌದು, ಅದೇನೋ ಒಂದು ಭಂಡ ಧೈರ್ಯ ಇರುತ್ತೆ ನನಗೂ. ಒಂದೊಂದ್ಸಲಿ ಎಡಿಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿದೆ, ಏನು ಹಿಂಗೆ ಕೇಳ್ಬಿಟ್ಟಿದ್ದೀನಿ ಅಂತ. ಬಟ್ ಲಕ್ಕಿಲಿ ಅವರು ಅಂದರೆ ಆರಾಮಾಗಿ ತೊಗೊಂಡಿರ್ತಾರೆ. ನನಗೆ ಖುಷಿ ಏನಂದರೆ, ನಮ್ಮ ಚಾನಲಿಗೆ ಬರೋರು ಒಂದಷ್ಟು ಜನ ನಮ್ಮ ಚಾನಲ್ ನೋಡ್ಕೊಂಬಂದಿರ್ತಾರೆ, ನನಗಿಂತ ಜಾಸ್ತಿ ರೆಡಿಯಾಗಿ ಬಂದಿರ್ತಾರೆ ಅವರು. ಬಾರ ನೀನಾ ನಾನು ನೋಡೋಣ ಅಂತ. ಆಮೇಲೆ ಒಂದು ನಂಬಿಕೆ ಇರುತ್ತೆ, ಇವನು ಕಾಂಟ್ರವರ್ಸಿ ಮಾಡಲ್ಲ ಅಂತ. ನನ್ನ ಚಾನಲಲ್ಲಿ ಇಲ್ಲಿವರೆಗೂ ಕಾಂಟ್ರವರ್ಸಿ ಯಾರಿಗೂ ಮಾಡಿಲ್ಲ ನಾನು. ಈಗ ನೀವು ನಂದೇ ಹುಡುಕಿದ್ರೆ ಕರೆಕ್ಟಾಗಿ ರಿಸರ್ಚ್ ಮಾಡಿದ್ರೆ ಒಂದು 200 ಸಿಗ್ಬೋದೇನೋ ಕಾಂಟ್ರವರ್ಸಿ. ಬಟ್ ಯಾರ್ದು ಅಂದರೆ ನಿಮ್ಮ ಪರ್ಸ್ನಲ್ ಆಗಲಿ ನನ್ನ ಪರ್ಸ್ನಲ್ ಆಗಲಿ, ಅದು ಮಜವಾಗಿ ಏನಾದರೂ ಇರೋ ವಿಚಾರಗಳನ್ನು ಮಾತ್ರ ಮಾತಾಡಿಸ್ತೀನಿ. ಕಾಂಟ್ರವರ್ಸಿ ಮಾಡಬೇಕು ಅಂದರೆ ಎಲ್ಲರದ್ದು ಮಾಡಬಹುದು. ತುಂಬ ಇಂಟರ್ವ್ಯೂಗಳಲ್ಲಿ ಗೆಸ್ಟ್ಗಳು ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಿರೋದು ನಾನೇ ಇದು ಬೇಡ ಯಾಕೆ ಹೊಡ್ಸ್ಕೊತೀರಾ ಅಂತ ಡಿಲೀಟ್ ಮಾಡಿರೋದಿದೆ. ಸೊ ಆ ಧೈರ್ಯ ಅವ್ರಿಗೆ ಕೊಟ್ಟಾಗ ಆರಾಮಾಗಿ ಮಾತಾಡ್ತಾರೆ. ಮಜಾ ಮಾಡಬೇಕು ಅಂತಲೇ ಬಂದಾಗ ಆಗಲಿ ಮಜಾ ಅಲ್ವಾ. ಆ್ಯಂಡ್ ನಮ್ಮಿಂದ ನಾವೇನು ದೇಶ ಉದ್ಧಾರ ಮಾಡ್ತಿದ್ದೀನಿ ಅಂತ ಯಾರಿಗೂ ಪ್ರಾಮಿಸ್ ಮಾಡಿಲ್ಲ. ಸಾಧಕರ ಸೀಟಿದು ವೀಕೆಂಡ್ ವಿತ್ ರಮೇಶ್ ಅಂತ ಎಲ್ಲೂ ಹೇಳಿಲ್ಲ. ಹಾಗಾಗಿ ನಾವು ಯಾರನ್ನು ಬೇಕಾದ್ರೂ ಕೂರಿಸ್ಬೋದು, ಟೈಮ್ ಪಾಸ್ ಮಾಡ್ಬೋದು, ಅಷ್ಟು ಫ್ರೀಡಮ್ ಇದೆ. ಬಂದವರು ಅಷ್ಟೇ ಆರಾಮಾಗಿ ನಗ್ನಗ್ತಾ ಕೂತಿದ್ದಾರೆ ಅಂದಾಗ ಬಾ ಮಜಾ ಮಾಡೋಣ, ಏನು ಬೇಕು. ಆಮೇಲೆ ನಿಮ್ಗೆ ಬೇಡ ಅಂದಿದ್ದು ಹೇಳಿ ಸರ್, ಡಿಲೀಟ್ ಮಾಡೋಣ, ಮುಗ್ದೋಯ್ತಲ್ಲ.
ಓಕೆ, ಅಂದ್ರೆ ಆರ್ಗ್ಯಾನಿಕಲಿ ಅದು ಹೋಗ್ತಾನೆ ಇರತ್ತಾ, ಮತ್ತೆ ಎಲ್ಲಾದ್ರೂ ನಿಮಗೆ ಅನ್ಸಿ ಫ್ಲೋ ಕಟ್ ಮಾಡ್ಕೋತೀರಾ, ಓಕೆ ಸಾಕಿಷ್ಟು ಕಾಲು ಎಳೆದಿದ್ದು ಅಂತ? ಇಲ್ಲ ಇಲ್ಲ ಇಲ್ಲ, ನಾನು ಎಲ್ಲರಿಗೂ ಕಾಲು ಎಳೆಯಲ್ಲ, ಕಾಲು ಎಳಿಲೇಬೇಕು ಅಂತಲೂ ಕೂರ್ಸಲ್ಲ. ಓಕೆ, ನನಗೆ ಯಾರಾದ್ರೂ ಕಾಲು ಎಳೆದ್ರು ಡಿಲೀಟ್ ಮಾಡಲ್ಲ. ನನಗೆ ನೋಡಿದವ್ರಿಗೆ ಮಜಾ ಆಗ್ಬೇಕಷ್ಟೇ. ಅವ್ರು ಕೀರ್ತಿಗೆ ಬೈದ್ರ ಕೀರ್ತಿ ಅವ್ರಂಗೆ ಬೈದ್ನ ಮ್ಯಾಟ್ರ್ ಅಲ್ಲ. ಯಾರೋ ಒಂದಷ್ಟು ಜನ ಕೀರ್ತಿಗೆ ಸರಿಯಾಗಿ ಕೊಟ್ಟರು ಇವರು ಅಂತ ಹೇಳಿ ಕಮೆಂಟ್ ಹಾಕಿರ್ತಾರೆ, ಖುಷಿ ಪಟ್ಟಿರ್ತಾರೆ, ವರ್ಕ್ ಆಗಿದೆ ಇದು ಅಂತ ಅಲ್ವಾ. ಅಂದರೆ ಕಂಟೆಂಟ್ ಗೆಲ್ಲಬೇಕು, ಕೀರ್ತಿ ಗೆಲ್ಲೋದು ಅದೆಲ್ಲ ಏನು ಮ್ಯಾಟ್ರ್ ಅಲ್ಲ. ಕೀರ್ತಿ ಗೆಲ್ಲೋದು ಅಂದರೆ ನಾನು ಇವಾಗ ಅಜಿತ್ ಸರ್ನ ಇಂಟರ್ವ್ಯೂ ಕೂರಿಸಿದ್ದೀನಿ ಅಂದರೆ ಕೀರ್ತಿ ಗೆದ್ದಾಯಿತು. ಸುಮ್ಮನೆ ಬರಲ್ಲ ಅಲ್ವಾ ಅಜಿತ್ ಸರ್, ಬಂದು ಕೂತಿದ್ದಾರೆ ಅಂದರೆ ಕೀರ್ತಿ ಗೆದ್ದಾಗೋಯ್ತು ಅಲ್ಲಿ. ಮಿಕ್ಕಿದ್ದೆಲ್ಲ ಏನು ಮ್ಯಾಟ್ರೇ ಅಲ್ಲ. ಅವ್ರು ಅಷ್ಟು ಮಾತಾಡೋರು ಆರಾಮಾಗಿ. ಅವರು ಈ ಒಂದು ಸುವರ್ಣ ನ್ಯೂಸಲ್ಲಿ ಇದ್ದುಕೊಂಡು ನಿಮ್ಮ ಫೇವ್ರೇಟ್ ನ್ಯೂಸ್ ರೀಡರ್ ಯಾರು ಅಥವಾ ಯಾರು ಜರ್ನಲಿಸ್ಟ್ ಯಾರು ಅಂದರೆ ಪಬ್ಲಿಕ್ ಟಿವಿ ರಂಗಣ್ಣ ಅಂದರು. ಸುವರ್ಣ ನ್ಯೂಸಲ್ಲಿ ಕೂತ್ಕೊಂಡು ಅಲ್ಲೋಗೋ ಮುಂದೆ ಹೇಳೋಕ್ಕಾಗಲ್ಲ ಅದನ್ನ. ಅದು ಜನಕ್ಕೆ ಹೌದಲ್ವಾ ಅಂತ. ಅಂದರೆ ಆ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅವರು ಅಷ್ಟೇ ನಾಲೆಡ್ಜ್ ಇರೋರು, ಇವರು ಅಷ್ಟೇ ನಾಲೆಡ್ಜ್ ಇರೋರು. ಸೊ ಇಬ್ಬರು ಸಮಾನ ವ್ಯಕ್ತಿತ್ವದವರು ಬೇರೆ ಚಾನಲ್ ಬಗ್ಗೆ ಹೆಸರು ಹೇಳ್ತಿದ್ದಾರೆ ಅಂದಾಗ ಖುಷಿ ಅಲ್ವಾ ಅದು. ಇದೆಲ್ಲ ಬೇಡ ಅನ್ಬೋದಾಗಿತ್ತು ಅವರು, ಇದೆಲ್ಲ ಕೇಳಬೇಡ, ವರ್ಕ್ ಆಗಲ್ಲ, ನಮ್ಗೆ ಆಗಲ್ಲ ಅಂತ ಹೇಳ್ಬೋದಾಗಿತ್ತು. ಅವ್ರು ಅದೇನು ಹೇಳಲಿಲ್ಲ. ಇನ್ಫ್ಯಾಕ್ಟ್ ನಾನು ಕೇಳಿದೆ ಏನಾದ್ರು ಡಿಲೀಟ್ ಮಾಡ್ಬೇಕಾ ಸರ್ ಅಂತ, ಏನು ಬೇಡ ಅಂದರು. ನಾವು ಆ ಫ್ರೀಡಮ್ ಕೊಟ್ಟಾಗ ಆಗತ್ತೆ ಜನಕ್ಕೆ. ಹಂಗಂತಂದ್ಬಿಟ್ಟು ಇದೊಂದು ಡಿಲೀಟ್ ಮಾಡ್ಬಿಡಿ ಅಂತ ಎಲ್ಲದಕ್ಕೂ ಕೇಳ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಅವ್ರಿಗೆ ಅಷ್ಟು ಆರಾಮಾಗಿ ಅವರೇ ರೆಡಿ ಆಗ್ಬಿಟ್ಟು ಬರ್ತಾರೆ ಅನ್ನೋದೇ ಖುಷಿ. ಮಜಾ ಮಾಡೋಕ್ಕೆ ಅಂತಲೇ ಬರ್ತಾರಲ್ವಾ. ಸೊ ಏನು ಬೇಕಾದ್ರೂ ಕೇಳೋಣ. ಇವಾಗ ನೀವೇ ನೋಡಿ, ಕ್ಲೀನಿಂಗು, ಮೇಂಟೆನೆನ್ಸ್, ಹೌಸ್ ಕೀಪಿಂಗ್ ಎಲ್ಲ ಹೆಂಗೆ ಅಂದಾಗ ನಕ್ಕಿದ್ರಿ. ಅದರಲ್ಲಿ ಏನು ತಪ್ಪೇನಿಲ್ಲ, ಮಜಾ ಇದೆ ಅಲ್ವಾ. ಭಟ್ರಿಗೆ ಕೇಳಿದೆ, ನೀವು ಎಷ್ಟು ಜನ ಸರ್ ಮಕ್ಕಳು? ನಾವು 9 ಜನ ಕಣ, ನಾನೇ 9ನೇ ಅವನು. ನಿಮ್ಮ ತಂದೆ ಬೇರೆ ಏನು ಕೆಲಸ ಮಾಡ್ತಿದ್ರು ಅಂದೆ. ಸೊ ನನಗೆ ಒಂಥರ ಸಾರಿ ಸರ್, ಬೈ ಮಿಸ್ಟೇಕ್ ಬಂದ್ಬಿಡ್ತು, ಡಿಲೀಟ್ ಮಾಡಿಬಿಡ್ತೀನಿ, ಬೇಡ ಚೆನ್ನಾಗಿದೆ ಪಂಚಿ ಇಟ್ಕೋ ಅಂತ. ಸೊ ಆ ಥರ ಅದು ಅವರೇ ಖುಷಿಯಾಗಿ ಇಡಿಸಿದ್ದದು. ಅವರಿಗೆ ರೈಟ್ಸ್ ಇತ್ತು, ಬೇಡ ಕಣ ಇಟ್ಟು ತೆಗಿ ಅಂತ. ನಾನು ತೆಗಿತಿದ್ದೆ, ನನಗೇನು ಪ್ರಾಬ್ಲಮ್ಮೇ ಇಲ್ಲ. ಸೊ ಅವರೇ ಮೊನ್ನೆ ನಮ್ಮ ತ್ಯಾಗರಾಜರ ಆರಾಧನೆ ಮಾಡಿದ್ವಲ್ಲ ರಮೇಶ್ ಅವರಿಗೆ, ಅವ್ರು ಇದು ಬೇಡ ಅನ್ಬೋದಾಗಿತ್ತು, ಅಥವಾ ನಿಮ್ಗೆ ಆಮೇಲೆ ಆದರೂ ಹೇಳ್ಬೋದಾಯ್ತು ಎಡಿಟ್ ಮಾಡಿ ಅಂತ. ಅವ್ರು ಎಂಜಾಯ್ ಮಾಡಿದ್ರು. ಅಂದರೆ ನಾವು ಕಾಲೆಳೆಯೋ ರೀತಿಯಲ್ಲೂ ಒಂದು ವಲ್ಗಾರಿಟಿ ಇಲ್ಲದೆ ಅಥವಾ ಕಾಂಟ್ರವರ್ಸಿ ಇಲ್ಲದೆ. ದಟ್ಸ್ ವಾಟ್ ಐ ವಾಸ್ ಅಬೌಟ್ ಟು ಆಸ್ಕ್. ಆ ತೆಳುಗೆರೆ ಇರುತ್ತೆ, ಈ ಕಡೆಗೂ ಆ ಕಡೆಗೂ ಬಹಳ ತೆಳುಗೆರೆ ಇರುತ್ತೆ, ಅದು ಕಂಡುಕೊಳ್ಳೋದು ಬಹಳ ಕಷ್ಟ. ನಾನು ಇನ್ನೂ ಕಂಡ್ಕೊಂಡಿಲ್ಲ, ಅದು ಬಂದ್ಬಿಡುತ್ತೆ ಸಡನ್ನಾಗಿ. ಅದು ಹೆಂಗೆ ಬರುತ್ತೆ, ಎಲ್ಲಿ ಬರುತ್ತೆ ಅದು ಹೇಳೋಕ್ಕಾಗಲ್ಲ ಅಲ್ವಾ. ಆ ಥರ ಏನೋ ಅದು ಸ್ಪಾಂಟನಿಟಿ ಅಂದರೆ ಆ ಥರದ್ದು ಕ್ರಿಯೇಟ್ ಆದರೆ ಬರುತ್ತೆ ಅಂತ. ನಾವು ಇವಾಗ ಬೇಸಿಗೆಯಲ್ಲಿ ಇದು ಸ್ವೆಟ್ರ್ ಹಾಕೊಂಡು ಓಡಾಡಲ್ಲ ಅಲ್ವಾ, ಚಳಿ ಆದರೆ ಮಾತ್ರ ಸ್ವೆಟ್ರ್ ಹಾಕ್ಕೊಳ್ಳೋದು. ಹಂಗೆ ಆ ಥರದ್ದು ಏನೋ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಅದು ಹೆಂಗೆ ಬರುತ್ತೆ, ಇಲ್ಲಿಂದ ಬರುತ್ತೆ, ಮೋಸ್ಟ್ಲಿ ಅದು ಡಾಕ್ಟ್ರು ಡೆಲಿವರಿ ಮಾಡಿದವ್ರನ್ನ ಕೇಳಬೇಕು. ಈಗ ಡಾಕ್ಟ್ರನ್ನ ಹುಡ್ಕೊಂಡು ಹೋಗ್ಬೇಕೀಗ. ಓಕೆ, ಡಾಕ್ಟ್ರನ್ನ ಹುಡ್ಕೋಣ ಆಮೇಲೆ. ಆದರೆ ನಿಮಗೆ ಯಾವಾಗ ಅಥವಾ ಯಾರಿಂದಾದರೂ ನಿಮಗೆ ಹಿಂಗಿದ್ದೊಂದು ಸಜೆಷನ್ ಬಂತ, ನಿಮ್ಮದು ಟೈಮಿಂಗ್ ಬಹಳ ಚೆನ್ನಾಗಿದೆ ಮಾತಿಂದು, ನೀವು ಈ ಥರದ್ದೊಂದು ಶುರು ಮಾಡಬೇಕು ಅಂತ ಅನ್ನಿಸ್ತಾ, ಅಥವಾ ನಿಮಗೆ ಅನ್ನಿಸ್ತಾ ಐ ಕ್ಯಾನ್ ಸ್ಟಾರ್ಟ್ ವಿತ್ ಇಟ್ ಅಂತ? ಯಾಕಂದರೆ ನಮಗೆ ಅನ್ನಿಸ್ದಾಗ ನಾವು ಶುರು ಮಾಡ್ತೀವಿ, ಹೌದು, ಬಟ್ ಅದಕ್ಕೆ ಕೆಲವೊಂದು ಪ್ರೇರಣೆಗಳು ಬೇರೆ ಇರುತ್ತೆ. ಇಲ್ಲ ಇಲ್ಲ, ನನಗೆ ಅನ್ನಿಸ್ತು. ಅದಕ್ಕೆ ಮುಂಚೆ ತುಂಬ ಜನ ಯೂಟ್ಯೂಬ್ ಮಾಡಿದ್ರು, ಅವಾಗ ನಾವು ಮಾಡ್ಬೋದಲ್ಲ ಅಂತ ಅನ್ನಿಸ್ತು ನನಗೆ. ಅದೇ ಆಗ ನಾನು ಕಲರ್ಸು, ಜಿ ಕನ್ನಡ ಎಲ್ಲ ಕೆಲಸ ಮಾಡಿ ಬಂದಿದ್ದರಿಂದ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಇತ್ತು ರೈಟಿಂಗಲ್ಲಿ. ಹಾಗಾಗಿ ಟ್ರೈ ಮಾಡೋಣ, ವರ್ಕ್ ಆಗಿಲ್ಲ ಅಂದರೆ ಹೆಂಗಿರೋ ಹೋಗ್ಬೋದಲ್ವ ಅಂತ. ನಾನು ಸ್ಟಾರ್ಟಿಂಗು ಬರೀ ಯೂಟ್ಯೂಬ್ ಮಾಡಬೇಕಾದ್ರೆ ನಾನು ಕಲರ್ಸ್ಗೆ ಜಿಗೆಲ್ಲ ಫ್ರೀಲಾನ್ಸರಾಗಿ ವರ್ಕ್ ಮಾಡ್ತಿದ್ದೆ. ಈಗಲೂ ಯಾವ್ದಾದ್ರು ರಿಯಾಲಿಟಿ ಶೋಗಳಿದ್ರೆ ಕರೀತಾರೆ, ಹೋಗ್ತೀನಿ, ಬರೆದ್ಬಿಟ್ಟು ಬರ್ತೀನಿ. ಬಟ್ ಆವಾಗ ಈಗ ಜಾಸ್ತಿ ಟೈಮು ನನ್ನ ಯೂಟ್ಯೂಬಿಗೆ ಕೊಡ್ತಾ ಇದ್ದೀನಿ. ಸೊ ಒಂದು ಸಣ್ಣ ಧೈರ್ಯ ಇತ್ತಲ್ವಾ, ಅಂದರೆ ಆಯಿತು ಅಲ್ಲೂ ಮಾಡ್ಬೋದು, ಅಟ್ಲೀಸ್ಟ್ ರೇಷನ್ಗೇನು ತೊಂದರೆ ಇಲ್ಲ ಅಲ್ಲಿಗೆ ಹೋದರೆ ಅಂತ. ಅಲ್ಲಿ ಹೆಂಗೋ ಬರುತ್ತೆ, ಪ್ಯಾಷನ್ ನೋಡಿ ಟ್ರೈ ಮಾಡೋಣ ಅಂತ ಮಾಡಿದ್ವಿ, ವರ್ಕ್ ಆಯಿತು. ಸೊ ಅಂದರೆ ಅದಕ್ಕೆ ಸ್ಫೂರ್ತಿ ಅಂತಲ್ಲ ಏನಿಲ್ಲ, ಯಾರ್ಯಾರೋ ಏನೇನೋ ಮಾಡ್ತಿದ್ದಾಗ ಇವಾಗ ನಾವೇನೋ ಯಾರ್ದೋ ಒಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಆ ಪ್ರಶ್ನೆ ಏನೋ ಕೇಳಿರ್ತಾರೆ, ನಮ್ಮ ತಲೆಯಲ್ಲಿ ಈ ಪ್ರಶ್ನೆ ಇನ್ನೂ ಹಿಂಗೆ ಕೇಳ್ಬೋದಾಗಿತ್ತಲ್ವಾ ಅಂತ ಬಂದಾಗ ಬರೋದಲ್ಲ, ನೀನೇ ಮಾಡಬೇಕು ಅಂತ. ಬೇರೆಯವ್ರಿಗೆ ಸಜೆಷನ್ ಕೊಡೋದಕ್ಕಿಂತ ಮುಂಚೆ ನೀನೇನು ಮಾಡಿದ್ಯಾ ಅಂತ. ಅಂದರೆ ನಾನು ಯಾವ ಯೂಟ್ಯೂಬರ್ಗೂ ಸಜೆಷನ್ನು ಕೊಡಲ್ಲ, ಏನೂ ಮಾಡಲ್ಲ. ಅಂದರೆ ನಾನು ಸಜೆಷನ್ ಕೊಡೋಷ್ಟು ದೊಡ್ಡವನೇ ಅಲ್ಲ. ಸಿನಿಮಾದಲ್ಲಿ ಹುಡುಕರೆ ಸಿಗುತ್ತೆ. ಮೊನ್ನೆ ನಮ್ಮ ಕವಿಗಳು ಬಂದಾಗ ಕೇಳಿದೆ, ಸಾಲುತ್ತಿಲ್ಲವೇ ಹಿಂಗೆ ತಪ್ಪಾಗಿದೆ. ಆಮೇಲೆ ಇರೋ ಋತುಗಳ 6 ಗ್ರೀಷ್ಮ ಋತು, ಶರದ್ ಋತು, ಹೇಮಂತ ಋತು, ವರ್ಷ ಋತು, ಈ ಥರ. ಋತು 7 ಭೂಮಿಯ ಮೇಲೆ ಪ್ರಣಯಾನೆ 8ನೇ ಓಲೆ ಅಂತ ಬರ್ದಿರೋ ಸರ್, 7ನೇ ಋತು ಎಲ್ಲಿ ಬಂತು ಅಂತ. ಸೊ ಅದಕ್ಕೆ ಅವ್ರೇನೋ ಉತ್ತರ ಕೊಟ್ಟರು, ನೀವು ಅಲ್ಲಿ ನಾನು ಪ್ರಮೋಟ್ ಮಾಡ್ಕೊಂಡು ಅಲ್ಲಿ ನೋಡಿ. ಅಲ್ಲೋ ಪ್ರಮೋಟ್. ಸೊ ಕೀರ್ತಿ ENT ಕ್ಲಿನಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ನೋಡಿ ಮಿಸ್ ಮಾಡಿದೆ ನೋಡಿ. ENT ಕ್ಲಿನಿಕ್ ಕೀರ್ತಿ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅಂದರೆ ಅದು ತಪ್ಪು ಅಂತಲ್ಲ, ಅಥವಾ ಏನೋ ಅದೊಂದು ಅಬ್ಸರ್ವೇಷನ್ನು, ಹಾಗಾಗಿ ವರ್ಕ್ ಆಗುತ್ತೆ. ಅಂದರೆ ನೀವು ಈಗ ನ್ಯೂಸಲ್ಲಿ ನೋಡಿ, ಟಿ ವಿಲಿ ಆ್ಯಂಕರಿಂಗಲ್ಲಿ ನೋಡಿ, ಅವ್ರು ಹೇಳ್ತಿರ್ತಾರೆ,
ಇದಾಗಿತ್ತು ಇವತ್ತಿನ ಸಂಚಿಕೆ. ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್ ಅಂತ. ನಾನು ಅಲ್ಲಿವರೆಗೂ ಯಾಕೆ ಶುಭರಾತ್ರಿ, ನೀನು ಬರೋದು ಮುಂದಿನ ವಾರ. ಅಲ್ಲಿವರೆಗೂ ಅನ್ನೋ ವರ್ಡ್ ಯೂಸ್ ಮಾಡಬೇಡಮ್ಮ ಅಂತ. ಶುಭರಾತ್ರಿ, ಗುಡ್ ನೈಟ್ ಅಷ್ಟೇ. ಅಲ್ಲಿವರೆಗೂ ಗುಡ್ ನೈಟ್ ಅಂದರೆ ಮಲಗೇ ಇರ್ಬೇಕಾ ನಾವು? ನೀವು ನೋಡ್ತಾ ಇದ್ದೀರಾ ಕುಸಿದ ಕೇರಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ ಅಂದ್ಬಿಟ್ರೆ ಕುಸಿದ ಕೇರಳ ವಿಶೇಷ ಹೆಂಗಾಯ್ತು ಇವ್ರಿಗೆ ಅಂತ ಕಾರ್ಯಕ್ರಮ ಟೈಟಲ್ಗಳು ಹಂಗೆ ಇಟ್ಟಿರ್ತಾರೆ ಪಾಪ. ಅದು ಶೀತಲ್ ಶೆಟ್ಟಿ ಅವರು ಬಂದಿದ್ದಾಗೆ ಹೇಳಿದ್ದಾರೆ, ಅವರೇ ಮಾಡಿದ್ದದು ತುಂಬ ಹಿಂದೆ. ಟಿವಿ ಕುಸಿದ ಕೇರಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಸೋ ಆ್ಯಂಡ್ ಸೋ ಅಂತ. ಕುಸಿದ ಕೇರಳ ವಿಶೇಷ ಹೆಂಗಾಯ್ತು ಇವ್ರಿಗೆ ಪಾಪ. ಅದು ಮಳೆ ಜೋರು ಬಂದು ಕುಸಿದೋಗಿತ್ತು. ನೀವು ಕರೆಕ್ಟಾಗಿ ನನ್ನ ಚಾನಲ್ ರಿಸರ್ಚ್ ಮಾಡಿದರೆ ಮೋಸ್ಟ್ಲಿ ಯಾರಿಗಾರು ಸಿಗ್ಬೋದು, ನನಗೆ ನೆನಪಿಲ್ಲ. ಆ ಥರ ನಾನು ತುಂಬ ಹೇಳಿರ್ತೀನಿ. ನಮಗೆ ಬೇರೆಯವ್ರು ಹೇಳ್ತಿದ್ರಲ್ಲ, ಇವಾಗ ಹುಡುಕಕ್ಕೆ ಶುರು ಮಾಡ್ತಾರೆ. ಮಾಡಲಿ, ತೊಂದರೆ ಇಲ್ಲ, ಖುಷಿ ಎಂಜಾಯ್ ಮಾಡಿ ಅಷ್ಟೇ. ಸಿಕ್ಕಿದ್ರೆ ಖುಷಿ ಹಾಕಿ ಅಥವಾ ಸಿಕ್ಕಿದಾಗ ಕೇಳಿ ಎಂಜಾಯ್ ಮಾಡಿದ್ದು ತಪ್ಪೇನಿಲ್ಲ ಅಲ್ಲ. ನಾನೇ ಹೇಳ್ತಾ ಏನಿಲ್ಲ, ಮೋಸ್ಟ್ಲಿ ಮಾಡಿರ್ತೀನಿ ನಾನು ಅಂತ. ತಪ್ಪು ಒಪ್ಕೊಂಡ್ರೆ ಹೀರೋ ಆಗ್ತಾರೆ ಇವಾಗ, ಗೊತ್ತಾ? ತುಂಬ ಜನ ತಪ್ಪೇ ಒಪ್ಕೊಳ್ಳಲ್ಲ ಅಲ್ವಾ? ಯಾರ ತಪ್ಪುಗಳನ್ನು ಹುಡುಕೊಂಡು ಕೂತ್ಕೊಳ್ಳೇಬಾರ್ದು. ಅದಕ್ಕೆ ಬೇರೆ ಬೇರೆ ಚಾನಲ್ಗಳಿದೆ. ಏಷ್ಯಾನೆಟ್, ಸುವರ್ಣ ನ್ಯೂಸ್ ಇದೆ, ಇನ್ನೂ ಒಂದಷ್ಟು ಚಾನಲ್ ಇದೆ, ಹೆಸರು ಹೇಳೋಂಗಿಲ್ಲ ಅನ್ಸುತ್ತೆ ಇಲ್ಲಿ. ಅಂದರೆ ನೀವುಗಳು ಕರೆಕ್ಟಾಗಿ ತೋರಿಸ್ತೀರಾ, ಹಿಂಗೆ ತಪ್ಪು ಮಾಡಿದಾರೆ ನೋಡಿ ಅಂತ. ಯಾವುದೋ ಒಂದೊಂದ್ಸಲಿ ನಾವು ತಪ್ಪು ಮಾಡಿರೋನು ತೋರಿಸ್ತೀವಿ ಅಂತ ಅಂದ್ಬಿಟ್ಟು ನ್ಯೂ ಇಯರಲ್ಲಿ, ಯುಗಾದಿಯಲ್ಲಿ ಒಂದು ಬ್ಲೂಪರ್ ಅಂತ ಹಾಕ್ಬಿಟ್ಟು ನೀವು ರೀಟೇಕ್ ತೊಗೊಂಡಿರೋದೆಲ್ಲ ಹಾಕ್ತೀರಾ. ಹಾಗೆ ಅದು. ಓಕೆ. ಸೊ ಯೂಶ್ವಲಿ ಹೆಂಗಾಗತ್ತೆ ಅಂತ ಹೇಳಿದ್ರೆ, ಈ ತುಂಬ ಬರೆಯೋರು, ತುಂಬ ಕೆಲಸದಲ್ಲಿ ಬ್ಯುಸಿ ಇರೋರು ಮೂಡಿ ಇರ್ತಾರಂತೆ ಮನೇಲಿ. ಹೌದು. ನೀವು ಯಾರು ಹೆಂಗೋ ಗೊತ್ತಿಲ್ಲ, ನಾನಂತೂ ಮೂಡಿನೇ. ಹೌದಾ? ತುಂಬ ಬರೆಯೋರು, ತುಂಬ ಕೆಲಸದವರು. ನನ್ನ ಹೆಂಡತಿ ಬಂದಿದ್ರೆ ಇವತ್ತು ಮರ್ಯಾದೆ ತೆಗೆದಿರೋಳು ಸರಿ ಅಲ್ವಾ? ಜಸ್ಟ್ ಮಿಸ್. ಸೌಜನ್ಯ ಬಂದಿಲ್ಲ ಇವತ್ತು. ಸೌಜನ್ಯನ ಜೊತೆ ಮಗ ಬಂದಿದ್ರೆ ಇನ್ನೊಂದಷ್ಟು ಮರ್ಯಾದೆ ತೆಗೆದಿರ್ತಿದ್ದ. ಇಲ್ಲ, ನಮಗೆ ಅದು ಒಂದು ಏನಿದೆ, ಅದು ಜವಾಬ್ದಾರಿಗಳನ್ನು ಖರೀದಿಸೋಕೆ ಮುಂಚೆ ಆಸೆಗಳನ್ನು ಮಾರ್ಬಿಡ್ಬೇಕು ಅಂತ. ಇದೆಲ್ಲ ಓದಿದ್ದೆ ನಾನು. ಅಂದರೆ ಅದು ಯಾವಾಗಲೂ ಮನೇಲಿ ಅಥವಾ ಇನ್ನೂ ಸೆಟ್ಲ್ ಆಗಿಲ್ಲ ಅಂದರೆ ನಮ್ಮ ಏಜ್ ಅವ್ರಿಗೆಲ್ಲ ಅದೇ ಇರುತ್ತೆ. EMI ಹೆಂಗೆ ಕಟ್ಟೋದು, ಮಕ್ಕಳು ಫೀಸ್ ಹೆಂಗೆ ಕಟ್ಟೋದು, ಮನೆಗೆ ರೇಷನ್ ಹೆಂಗೆ ತಂದು ಹಾಕೋದು, ಇವಾಗ ಈ ಇಂಟರ್ವ್ಯೂ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಯಾರಿಗೆ ಇದು ಮಾಡೋದು, ಮತ್ತು ಯಾರೋ ಸ್ಪಾನ್ಸರ್ಸ್ ಇರ್ತಾರೆ, ಬ್ರ್ಯಾಂಡ್ಗಳಿರುತ್ತೆ, ಕಮಿಟ್ಮೆಂಟ್ ಇರುತ್ತೆ, ಆನ್ ಟೈಮ್ ಹೋಗಬೇಕು. ಹಾಗಂತ ಫಿಲ್ಲರಾಗಿ ಯಾರ್ಯಾರನ್ನೋ ಕರ್ಕೊಂಬಂದು ಕೂರ್ಸೋಕ್ಕಾಗಲ್ಲ. ಈ ಥರದ್ದೆಲ್ಲ ಇದ್ದಾಗ ತಲೆ ಓಡ್ತಾ ಇರುತ್ತೆ. ಊಟ ಮಾಡ್ಬೇಕಾದ್ರೆ ನೆಕ್ಸ್ಟ್ ಇವ್ರು ಬರ್ತಾರೆ, ಇವ್ರಿಗೇನು ಪ್ರಶ್ನೆ ಕೇಳ್ಬೋದು, ಏನು ಮಾಡ್ಬೋದು ಅಂತ. ಆ ಥರ ಟೈಮಲ್ಲಿ ನಾವು ಒಂದು ಸಣ್ಣ ಕ್ವಾಲಿಟಿ ಅನ್ನೋದು ರೆಡ್ಯೂಸ್ ಆಗುತ್ತೆ. ಕ್ವಾಲಿಟಿ ಟೈಮ್ ಅನ್ನೋದು ಮಾಮೂಲಿ ಅವ್ರನ್ನ ನಾವು ಹೋಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಸಿನಿಮಾ ಕರ್ಕೊಂಡು ಹೋಗ್ತೀವಿ, ಊಟಕ್ಕೆ, ದೇವಸ್ಥಾನಕ್ಕೆ, ಎಲ್ಲ ಕಡೆ ಕರ್ಕೊಂಡು ಹೋದ್ರೂ ಅಲ್ಲಿಗೆ ಹೋದಾಗಲೂ ನಾವು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾಗ ಅವ್ರೇನೋ ಹೇಳ್ತಿರ್ತಾರೆ. ನನ್ನ ಹೆಂಡತಿ ಅಂತೂ ಏನೋ ಹೇಳಿರ್ತಾಳೆ, ನಾನೇನು ಹೇಳ್ದೆ ಹೇಳು ಅಂತಾಳೆ ಇನ್ನೊಂದ್ಸಲಿ. ದೊಡ್ಡ ಅವಮಾನ ಅದು, ಬಟ್ ಅದು ಕರೆಕ್ಟ್. ಅವಳು ನನಗೆ ಸರಿಯಾಗಿ ಕೇಳಿಸ್ಕೊಂಡಿರಲ್ಲ. ಒಂದೆರಡು ಸಲ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದಾಗ ಮಾತ್ರ ನಂಗೆ ಕೋಪ ಬರುತ್ತೆ. ಇನ್ನು 15 ಸಲ ನಾನು ಕೇಳಿಸ್ಕೊಂಡಿರಲ್ಲ, ಅವಳಿಗೆ ಹೆಂಗಾಗಿರ್ಬೇಡ ಅಂತ ಯೋಚನೆ ಬರಲ್ಲ ನಮಗೆ. ನಾವು ಯಾವಾಗಲೂ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ತಿರ್ತೀವಲ್ವಾ. ಸೊ ಹಾಗಾಗಿ ಆ ಕ್ವಾಲಿಟಿ ಟೈಮ್ ಅನ್ನೋದು ಕಡಿಮೆ ಆಗಿಬಿಡುತ್ತೆ ಕೊಡೋದು. ಮನೇಲಿ ಅವಳು ಯಾವಾಗಲೂ ಹೇಳ್ತೀನಿ, ಮನೇಲಿ ಇರೋದು ಇಂಪಾರ್ಟೆಂಟ್ ಅಲ್ಲ, ಮನೇಲಿ ಇದ್ದು ನೀನು ಎಷ್ಟು ಕ್ವಾಲಿಟಿ ಟೈಮ್ ಕೊಟ್ಟೆ ಅನ್ನೋದು ಇಂಪಾರ್ಟೆಂಟು ಅಂತ. ನಾವು ಎಲ್ಲ ಕಡೆ ಹುಡುಕ್ತೇವೆ ಕ್ವಾಲಿಟಿ ಟೈಮ್ ಅಂದರೆ ಏನು, ಹೇಗೆ ಕೊಡೋದು. ಕೊಟ್ಟಾಗ ಉಗಿಸ್ಕೊಂಡಾಗ 2 ದಿನ ಕೊಡ್ತೀವಿ, 3 ದಿನದಿಂದ ಶೂಟ್ ಇದೆ ಬರಲ್ಲ ಅನ್ನೋದು ಅಷ್ಟೇ. ಅದು 100 ಜನ ಇಲ್ದಿರೆ ನಮಗೊಂಥರ ಗಂಡ ಅನ್ಸ್ಕೊಳ್ಳೋಕ್ಕೆ ಅವಮಾನ. ಅದು ಯಾರು ಪರ್ಫೆಕ್ಟ್ ಗಂಡ ಅಂತಿಲ್ವೇ ಇಲ್ಲ. ಅದು ಯಾರು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದು ಪರ್ಫೆಕ್ಟ್ ಗಂಡನ ಕ್ವಾಲಿಟೀಸ್ ಏನಿರಬೇಕು? ಇಲ್ಲ, ಪರ್ಫೆಕ್ಟ್ ಗಂಡ ಅನ್ಸ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅವ್ನಿಗೇನಾದ್ರು ಅಂಥ ಕ್ವಾಲಿಟಿ ಇದ್ರೆ ಅವ್ನು ಪರ್ಫೆಕ್ಟ್ ಗಂಡ ಅಲ್ಲ ಅಂತ ಚಾನ್ಸೇ ಇಲ್ಲ. ಅದು ಅಂದರೆ ಒಬ್ಬೊಬ್ರು ಅದು ಯಾರೂ ಸರಿಯಾಗಿರೋ ಗಂಡ ಅಂತ ಸಿಗಲ್ಲ, ಸಿಕ್ಕವನ್ನೇ ಹೊಡೆದು ಬಡ್ದು ಸರಿ ಮಾಡ್ಕೋಬೇಕು. ಯಾರು ಚೆನ್ನಾಗಿರೋ ಹೆಂಡತಿ ಅಂತ ಸಿಗಲ್ಲ, ಇರೋಳನ್ನೇ ತೊಳೆದು ಬಳ್ದು ಸರಿ ಮಾಡ್ಕೋಬೇಕು. ಹಂಗೆ ಸೌಜನ್ಯ ಹೊಡೆದು ಬಡ್ದು ಸರಿ ಮಾಡ್ಕೊಂಡಿದ್ದಾರೆ. ಅಫ್ಕೋರ್ಸ್ ಎಲ್ಲರ ಮನೇಲೂ ಹೊಡೆದಿರ್ತಾರೆ. ಕೆಲವ್ರು ಹೇಳಲ್ಲ, ನಾವು ಹೇಳ್ಕೊತೀವಿ ಅಷ್ಟೇ. ನೀವು ಲೈಟಾಗಿ ಕೂರಿಸಿದ್ದೀರಾ, ಎಷ್ಟೊಂದು ಜನ ಲೈಟಿಂದ ಇರೋರು ಅವ್ರಿಗೆ ನೋವಾಗ್ತಿರುತ್ತೆ. ಇವಾಗ ನನಗೂ ಹೊಡೆದಿದ್ದಾರೆ, ನಂಗೆ ಯಾರು ಕರೆದು ಕೇಳಿಲ್ಲ, ನಾನು ಹೇಳಿಲ್ಲ ಅಂತ. ಕೇಳಿ ನಿಮ್ಮ ಕ್ಯಾಮ್ರಾಮನ್ನ ತೋರಿಸಿ ಈ ಕಡೆ. ಮುಗಿತಾ? ಅಷ್ಟೇ, ಹಂಗಾರೆ ಬಿದ್ದಿದೆ ಹೋದೆ ಅಂತ. ಏನು ಎಡಿಟ್ ಮಾಡೋಂಗೂ ಬಿದ್ದಿರುತ್ತೆ. ಜೋಶಲ್ಲಿ ಇರ್ತಾರೆ ಸ್ಟಾರ್ಟಿಂಗ್, ಇವಾಗ ಲವ್ ಮಾಡ್ತಾನೆ, ಮೆಸೇಜ್ ಮಾಡ್ತಾನೆ, ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ಯಾ ಅಂತ. ಚೇಂಜ್ ಆಗುತ್ತದೆ ಲವ್ ಲೈಫ್ಗೂ ಮ್ಯಾರೇಜ್ ಲೈಫ್ಗೂ. ಏನು ಲವ್ ಲೈಫ್ಗೂ ಮ್ಯಾರೇಜ್ ಲೈಫ್ಗೂ ಅದು ಯಾವಾಗಲೂ ರೆಸ್ಪಾನ್ಸಿಬಿಲಿಟಿ ಅಂತ ಬಂದ್ಬಿಟ್ಟಾಗ ನಮ್ಮದು ಯಾವಾಗಲೂ ಅಲ್ಲೇ ಇರುತ್ತೆ. ನಿಮಗೆ ಅದು ಪ್ರದೀಪ್ ಈಶ್ವರ್ ಒಂದು ಮಾತು ಹೇಳಿದ್ರು,
ಮದುವೆ ಆಗೋ ಹುಡುಗರು ನನಗೆ ನೀನೇ ಪ್ರಪಂಚ ನೀನು ಒಬ್ಳಿದ್ರೆ ಏನು ಬೇಕಾದ್ರೂ ಮಾಡ್ಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗಲ್ಲ ಮಗ, ಮಕ್ಕಳಾಗತ್ತಷ್ಟೇ ಅಂತ ಅಲ್ವಾ? ಸೊ ನಿಮಗೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ನಿಮ್ಗೆ ಯಾವಾಗಲೂ ತಲೆ ಅಲ್ಲೇ ಇರುತ್ತೆ. ಇವಾಗ ನಿಮಗೆ 9 ಗಂಟೆಗೆ ನ್ಯೂಸ್ ಓದಬೇಕಾಗಿರುತ್ತೆ. ನಿಮ್ಮ ತಂದೆ ಏನೋ ಹಣ್ಣು ತರೋಕೋ ಬಾಳೆಹಣ್ಣು ತರೋಕೋ ಏನೋ ಹೇಳಿರ್ತಾರೆ, ತೊಗೊಂಬಂದು ಇಟ್ಬಿಟ್ಟು ಹೋಗು ಅಂತ. ನೀವು ನ್ಯೂಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಬಾಳೆಹಣ್ಣು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ? ಆಬ್ವಿಯಸ್ಲಿ ನ್ಯೂಸ್ ಬಗ್ಗೆ. ಅಷ್ಟೇ, ಅದು ಜವಾಬ್ದಾರಿ ಅಲ್ವಾ? ಮತ್ತು ಅವಾಗ ನೀವು ಒಳ್ಳೆ ಮಗಳಲ್ವಾ? ಕ್ವಾಲಿಟಿ ಟೈಮ್ ಕೊಡ್ತಿಲ್ವಾ? ಹಾಗಲ್ಲ ಪಾಪ. ಅದೇ ಅವ್ರು ಹೇಳೋದು ಕರೆಕ್ಟ್ ಇರುತ್ತೆ, ಅವ್ರ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತಿರ್ತಾರೆ ಪಾಪ. ಬಟ್ ನಾವು ನಮ್ಮದೇ ತುಂಬ ದೊಡ್ಡ ಜವಾಬ್ದಾರಿ ಅಂದ್ಕೊಂಡು ಬದುಕ್ತಿರ್ತೀವಿ. ಮನೆ ನೋಡ್ಕೊಳ್ಳೋದು ತುಂಬ ದೊಡ್ಡ ಜವಾಬ್ದಾರಿ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಅದೆಲ್ಲ ಕೋವಿಡಲ್ಲಿ ತುಂಬ ಚೆನ್ನಾಗಿ ಗೊತ್ತಾಯಿತು. ಕೋವಿಡಲ್ಲಿ ಪಾತ್ರೆ ತೊಳೆದ್ರ? ಎಲ್ಲ ತೊಳೆದೀನಿ. ಅಲ್ಲ, ನನ್ನ ಮಗ ಚಿಕ್ಕವನಿದ್ದ ಅಲ್ವಾ, ತೊಳಿಲಬೋದು ಅಂತ. ಅದರಲ್ಲಿ ನಿಮ್ಮ ಕ್ಯಾಮ್ರಾಮನ್ ತೊಳೆದಿಲ್ವಾ ಕೇಳಿ. ಅಷ್ಟೇ. ಅಂದರೆ ಗಂಡಸರು ತಪ್ಪಿಲ್ಲದೆ ಎಷ್ಟು ದುಡ್ಡು ಬೇಕಾದ್ರೂ ಎಣಿಸ್ಬೋದು. ಕುಕ್ಕರ್ ಕರೆಕ್ಟಾಗಿ 3 ಸಲ ಕೂಗ್ತಾ ಅಂತ ಎಣ್ಸೋಕ್ಕಾಗಲ್ಲ ಅವ್ರಿಗೆ ಅಲ್ವಾ? ಹಾಲು ಉಗ್ಸಿದ್ದೀರಿ? ಹಾಲು ಚೆಲ್ಲಿದ್ದೀನಿ. ಅವಳು ಇವಾಗಲೂ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಹೇಳ್ತಾಳೆ, ಕುಕ್ಕರ್ 3 ಸಲ ಕೂಗು ಆಫ್ ಮಾಡು ಅಂತ. ನಾನು ಮೊಬೈಲ್ ನೋಡ್ತಾ ಕೂತ್ಕೊಂಡು ಏನೋ ಬರೀತಿರ್ತೀನಿ. ಅವಳು ಹೋದ್ಮೇಲೆ ಫೋನ್ ಮಾಡ್ತೀನಿ, ಎಷ್ಟು ಸಲ ಎಂದ ನೀನು 3-4 ಅಂತ. 3 ಅಂತಲ್ಲ ಅವಳು. ಸರಿ ಆಯಿತು ಅಂತ ಕಟ್ ಮಾಡೋದು. ಅಲ್ಲಿಗೆ ಹೋದ್ರೆ ಆ ಕುಕ್ಕರ್ ಎಂತ ದರಿದ್ರ ಅಂದರೆ ಅದು ಅಟ್ಲೀಸ್ಟ್ ಮಿನಿಮಮ್ 15 ಸೆಕೆಂಡ್ ಕೂಗುತ್ತಲ್ಲ ಯಾವಾಗಲೂ. ಒಂದು 4-5 ಸೆಕೆಂಡ್ ಕೂಗ್ಬಿಟ್ಟು ಇದಾಗ್ಬಿಡುತ್ತೆ. ನಂಗೆ ಡೌಟ್, ಇದು ಒಂದ್ಸಲಿ ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ. ನಾನು ಆ ಥರದ್ದು ತಿರ್ಗಾ ಫೋನ್ ಮಾಡ್ತೀನಿ ಅವಳಿಗೆ, ಇದೊಂದು ಬರೀ ಒಂದು 3-4 ಸೆಕೆಂಡ್ ಅಷ್ಟೇ ಕೂಗ್ತಕಣ, ಹಿಂಗೆ ಕೂಗ್ಬಿಟ್ಟು ಹಿಂಗೆ ಇದು ಮಾಡ್ಬಿಡ್ತು, ಇದನ್ನು ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ. ಹಾಳಾಗೋಗುತ್ತೆ. ನಿಂಗೆ ಯಾಕೆ ಹೇಳ್ತೀನೋ ನಾನು ಅಂತೇಳಿ ಅವಳು. ಅದಕ್ಕೆ ಕ್ಲಾರಿಟಿನೇ ಕೊಟ್ಟಿಲ್ಲ ನಂಗೆ ಅವಳಿಂದ. ಆ ಥರ ಬರೀ ಚಿಕ್ಕದಾಗಿ ಕೂಗ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಅದು ಲೆಕ್ಕ ಹಾಕೋಬೇಕಾ ಬೇಡವಾ ಅಂತ ಹೇಳೇ ಇಲ್ಲ ಅವಳಿಂದ ನನಗೆ. ಅದೀಗ ಆಲ್ರೆಡಿ ಇನ್ನೂ ಒಂದು 10 ಸಲ ಆ ಥರ ಫೋನ್ ಮಾಡಿದ್ದೀನಿ ನಾನು. ನನಗೆ ಅದು ಹೆಂಗೆ ನೆನಪೋಗುತ್ತೆ ಅಂದರೆ, ಅವಳು ಹೋದಾಗ ತಿರ್ಗಾ ಹೋಗ್ಬೇಕಾದ್ರೆ ನಾನು ಕೇಳ್ಬೋದಲ್ವ, ಅದು ಹಿಂಗೆ ಕೂಗಿದ್ರೆ ಆಫ್ ಮಾಡ್ಬೇಕಾ ಹೆಂಗೆ ಅಂತ ನಾನು ಕೇಳೋದು ಮರ್ತೋಗ್ಬಿಡ್ತೀನಿ. ತಿರ್ಗಾ ಹೋದ್ಮೇಲೆ ನೆನಪಾಗೋದು ಅಲ್ವಾ? ನಾವು ಈ ಕಡೆ ನೋಡಿ ದುಡ್ಡು ಜೋರಾಗಿ ಎಣಿಸ್ತಾ ಇರ್ತೀವಿ ಅಂತ. ಕೆಲವ್ರ ಹತ್ರ ದುಡ್ಡು ಇರಲ್ಲ. ಅಂದರೆ ಎಣ್ಸಕ್ಕೆ ದುಡ್ಡಿಲ್ಲ ಅಂದರೆ ಗಣಿತ ಕಲ್ತ್ಕೊಂಡು ಏನು ಪ್ರಯೋಜನ ಅಂತ ಅಲ್ವಾ? ಏನು ಲೈಫ್ ಅನ್ನೋದು ಪರ್ಫೆಕ್ಟ್ ಗಂಡ ಪರ್ಫೆಕ್ಟ್ ಹೆಂಡತಿ ಸಾಧ್ಯವೇ ಇಲ್ಲ. ಅದೆಲ್ಲ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಅಷ್ಟೇ. ನಾನು ನಿಂಗೆ ಸೋಲ್ತೀನಿ, ನೀನು ನಂಗೆ ಸೋಲು, ವೆರೈಟಿ ನೀನು ಬೈಸ್ಕೊ, ನಾನು ಬೈಸ್ಕೊತೀನಿ, ಮುಗೀತು ಅಷ್ಟೇ ಜೀವನ. ನೀನು ಬಡಿ, ನಾನು ಬಡಿತೀನಿ. ಹೊಡಿತಾರೆ, ಬಡ್ದಾಡವೇ ಜೀವನ. ನಮ್ಗೆ ನಾನು ಅವಳದ ಮದುವೆ ಆಗ್ಬಿಟ್ಟಿತ್ತು, ಚೆನ್ನಾಗಿರ್ತೀನಿ ಅಂತ ಯಾರಾದ್ರು ಅಂದ್ಕೊಂಡಿರೋ ಅವ್ನಿಗಿನ್ನ ಮೆಚುರಿಟಿ ಇಲ್ಲ. ನೀನು ಇರೋಳ ಜೊತೆನೇ ಚೆನ್ನಾಗಿಲ್ಲ ಗುರು, ಇನ್ನು ಅವಳದ ಮದುವೆ ಆದ್ರೆ ಹೆಂಗಿರ್ತಿದ್ದೆ, ಹಂಗೆ ಇಲ್ಲವೇ ಇಲ್ಲ. ಇವಳ ಜೊತೆ ಸರಿ ಮಾಡ್ಕೊತೀನಿ ಅಂತ ಏನಾದ್ರು ಬಂದರೆ ಓಕೆ. ಇಲ್ಲ ನಾನು ಇನ್ನೊಂದು ಮದುವೆ ಆಗ್ತೀನಿ, ಟ್ರೈ ಮಾಡೋಣ, ಹಂಗೆ ಹಿಂಗೆ ಅದು ಅವ್ರವ್ರ ಇಷ್ಟಕ್ಕೆ, ಅವ್ರವ್ರ ಅಕ್ಕಂಗೆ ಅವ್ರವ್ರ ಭಾವಂಗೆ ಅಷ್ಟೇ. ಓಕೆ, ವಂಡರ್ಫುಲ್. ಜೀವನದ ಬಗ್ಗೆ ಬಹಳ ಸರಳವಾಗಿ ಹೇಳಿಬಿಟ್ರಿ. ಸರಳ ಅಲ್ಲ, ನನ್ನ ಅನುಭವ ಹೇಳಿದೆ, ಎಲ್ಲರಿಗೂ ಹಿಂಗೆ ಅಂತ ಏನಲ್ಲ. ಅದು ಕ್ವಾಲಿಟಿ ಎಪಿಸೋಡ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅನ್ನೋದು ಅಲ್ಲಿ ವರ್ಕ್ ಆಗೋದಿಲ್ವಾ? ಇಲ್ಲ, ನಾನು ಯಾವತ್ತೂ ಹಂಗೆ ಮಾಡಿಲ್ಲ. ಅದು ಹಂಗೆ ಮಾಡಲೂಬಾರ್ದು ಅಂತ ನನ್ನ ವಾದ. ನೀವು ಯಾವಾಗ ಫಿಲ್ಲರ್ ಆಗಿ ಪ್ರತಿ ವಾರ ಎಪಿಸೋಡ್ ಹಾಕ್ತೀನಿ ಅಥವಾ ಪ್ರತಿದಿನ ಎಪಿಸೋಡ್ ಹಾಕ್ತೀನಿ ಅಂದಾಗ ನೀವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ನಂದು ಟೀಮ್ ಅಂತ ಯಾವುದೂ ಇಟ್ಕೊಂಡಿಲ್ಲ. ನೋ ಟೀಮ್. ಸೊ ನಾನು ಕ್ಯಾಮ್ರಾಗೆ ಶೂಟ್ ದಿನ ಹೈರ್ ಮಾಡ್ತೀನಿ, ಎಡಿಟ್ಗೆ ಅವ್ರು ಫ್ರೀ ಇದ್ದಾಗ ತೊಗೊತೀನಿ. ಸೊ ಈ ಥರ ಹಿಂಗಿರೋದ್ರಿಂದ ಕಂಟೆಂಟ್ ನಾನೇ ಕೂತ್ಕೊಂಡು ಬರ್ಕೋತೀನಿ. ಒಂದೊಂದ್ಸಲಿ ನಾನು ಹೆಂಡತಿ 1-2 ಪ್ರಶ್ನೆ ಹೆಲ್ಪ್ ಮಾಡ್ತಾಳೆ ಬಿಟ್ಟರೆ. ಮತ್ತು ಒಂದು ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಬೇರೆಯವ್ರದ್ದು ಕೆಲವ್ರದ್ದು ಒಂದು 5-6 ಬ್ಯಾಂಕಿಂಗ್ ಇದೆ ಅಂತ ನಂಗೆ ಭಯ ಆಗುತ್ತೆ. ಹೌದಾ, ಎಷ್ಟೊಂದು ದುಡ್ಡಿದೆ, ಇವರು ಎಷ್ಟು ರಿಚ್ಚು ಅನ್ನೋ ಫೀಲ್ ಬಂದ್ಬಿಡುತ್ತೆ ನಂಗೆ. 5-6 ಬ್ಯಾಂಕಿಂಗ್ ಅಂದರೆ ಅಯ್ಯೋ ನನಗೆ ಇವತ್ತಿಂದ ಇನ್ನೂ ಎಡಿಟ್ ಆಗಿಲ್ಲ ಗುರು ಅಂತ. ಆಮೇಲೆ ಒಂದು ಎಡಿಟ್ ಆಗಿ ಕಂಪ್ಲೀಟ್ ಆದಮೇಲೆ ಇನ್ನೊಬ್ರನ್ನ ಅಪ್ರೋಚ್ ಮಾಡ್ತೀವಿ. ನಾನು ಫ್ರೀ ಇದ್ದಾಗ ಮಾತ್ರ. ನನಗೆ ಗೆಸ್ಟ್ಗಳು ಕೊಟ್ಟಿದ್ದ ಡೇಟ್ಗೆ ನಾನು ಫ್ರೀ ಇಲ್ಲ ಅಂತ ಹೇಳಬಾರ್ದು ಅಂತ. ಗೆಸ್ಟ್ಗೆ ಅದು ಮಿನಿಮಮ್ ರೆಸ್ಪೆಕ್ಟು. ಅವತ್ತು ನನ್ನ ಡೇಟ್ ಇಲ್ವಲ್ಲ ಸಾರ್ ಅನ್ನೋಂಗಿಲ್ಲ ನಾನು, ಹಂಗೆ ಅನ್ಬಾರ್ದು. ಅವನು ಎಷ್ಟೇ ಚಿಕ್ಕವನಾಗಿರಲಿ ಎಷ್ಟೇ ದೊಡ್ಡವನಾಗಿರಲಿ, ಆಯ್ತಪ್ಪ ನಿಂಗೆ ಯಾವಾಗಿದೆ ಟೈಮು, ನಿಂಗೆ ಯಾವ ಮಧ್ಯರಾತ್ರಿ ಶೂಟ್ ಮಾಡಬೇಕಾ, ಓಕೆ ನನಗೆ, ಬಟ್ ನೀ ಬರಬೇಕಷ್ಟೇ ನನ್ನ ಚಾನಲ್ಗೆ, ಹೀಗೆ. ಸೊ ಆ ಥರದ್ದು. ಮತ್ತು ಯಾರಿಗೋ ಗೆಸ್ಟಿಗೆ ಕೇಳಿದಾಗ ಅವ್ರು ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಇನ್ನೊಂದ್ಸಲಿ ಫೋರ್ಸು ಮಾಡೋದು ನಾನು, ಥ್ಯಾಂಕ್ ಯು ಅಂತ, ಥ್ಯಾಂಕ್ ಯು ಸರ್ ಅಷ್ಟೇ. ಸೊ ಹಾಗಾಗಿ ನಮ್ಗೆ ಯಾರ ಮೇಲೋ ಕಾನ್ಫಿಡೆನ್ಸ್ ಬಂದಾಗ ಮಾತ್ರ ಆ ವರ್ಕು ನಾವು ಹೋಮ್ ವರ್ಕ್ ಮಾಡಿದಾಗ ಇದು ಕ್ವಾಲಿಟಿ ವರ್ಕ್ ಆಗುತ್ತೆ ಅಂತ ಅನ್ಸಿದ್ದು ಮಾತ್ರ ಶೂಟ್ ಮಾಡೋದು. ಸುಮ್ಮನೆ ವಾರ ಹಾಕಬೇಕು ಅಂತ ಅವೈಲಬಲ್ ನಾವು ಅಂದ್ಕೊಂಡಿಲ್ಲದೆ ಇರೋರನ್ನ ಯಾರನ್ನೋ ಕೂರಿಸ್ಲೇಬೇಕು ಅಂತ ಕೂರಿಸಿ, ಹಾಗಂತ ಅಂದ್ಬಿಟ್ಟು ನಾನು ಕೂರಿಸಿಲ್ದೇ ಇರೋರೆಲ್ಲ ದೊಡ್ಡವರು ಅಲ್ಲ ಅಥವಾ ಕ್ವಾಲಿಟಿ ಇಲ್ಲ ಅಂತಲ್ಲ. ಮೋಸ್ಟ್ಲಿ ಕೆಲವೊಂದು ಕಾರಣಾಂತರಗಳಿಂದ ಅವರು ಅವೈಲಬಿಲಿಟಿ ಇಲ್ಲದೆ ಇರಬಹುದು ಅಥವಾ ನಾನು ಅಪ್ರೋಚ್ ಮಾಡಿಲ್ಲದೆ ಇರ್ಬೋದು ಇನ್ನು. ಹಾಗೆ ಅಂಡ್ ಇನ್ನೊಂದು ಏನು 15 ವರ್ಷ ಆಗ್ಬಿಟ್ಟಿಲ್ವಲ್ಲ ನನ್ನ ಚಾನಲ್ ಶುರು ಆಗಿ, ಈಗ 1-2 ವರ್ಷ ಆಗಿದೆ ಅಷ್ಟೇ. 2 ವರ್ಷ ಆಗಿದೆ, 3 ಆಗಿರ್ಬೋದು. ಮುಂದಕ್ಕೆ ಬೇರೆ ಥರ ಮಾಡಬೇಕು ಅಂತೆಲ್ಲ ಏನೇನೋ ಇದೆ, ನೋಡೋಣ. ಬಟ್
ಎಡಿಟಿಂಗು ನೀವೇ ಗಮನ ಕೊಡ್ತೀರಿ. ಈ ಹಿಂದೆ ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರಿ, ಅಂದರೆ ಕಾಂಟೆಂಟ್ ಏನು ಹೋಗಬೇಕು ಅನ್ನೋದ್ರ ಬಗ್ಗೆ ನಾನಷ್ಟೇ ಡಿಸೈಡ್ ಮಾಡ್ತೀನಿ. ಆ್ಯಂಡ್ ಅದನ್ನು ನಾನು ಏನು ಫೈನಲ್ ಮಾಡದೆ ಯಾವುದೂ ಹೋಗೋದಿಲ್ಲ ಅಂತ ಒಂದು. ನಾನು ಫೈನಲ್ ಮಾಡಿದ್ಮೇಲೆ ಎಷ್ಟೊಂದು ತಪ್ಪು ಕಾಣ್ತಿರುತ್ತೆ ನನಗೆ. ಓಕೆ, ಸೊ ನಿಮ್ಮ ಟೀಮ್ ಇಲ್ಲ, ಒಬ್ಬರೇ? ಓಕೆ, ಶೂಟು ನಿಮ್ಮದೇ ಜವಾಬ್ದಾರಿ, ಎಡಿಟಿಂಗ್ ನಿಮ್ಮದೇ ಜವಾಬ್ದಾರಿ, ಸ್ಕ್ರಿಪ್ಟಿಂಗ್ ನಿಮ್ಮದೇ ಜವಾಬ್ದಾರಿ ಎಲ್ಲ? ಹೌದು. ಅವಾಗ ತಾನೇ ಅದು ನನ್ನ ಮಗ ಅನ್ಸ್ಕೊಳ್ಳೋದು. ಅಲ್ಲ ಹಂಗಂತಲ್ಲ, ಅದು ಯಾವಾಗಲೂ ನಮ್ಮ ಪಾಯಿಂಟ್ ಆಫ್ ವ್ಯೂ ಹೋಗಬೇಕು ಅಂತ. ನಾನೇನೋ ಶೂಟ್ ಮಾಡ್ಬಿಟ್ಟು ಕೊಟ್ಬಿಟ್ಟಿರ್ತೀನಿ, ಎಡಿಟ್ರ್ ಅವನಿಗೆ ಖುಷಿ ಆಗೋದು ಯಾವುದೋ ಹಿಂದಿ ಹಾಡು ಹಾಕ್ಬಿಟ್ಟಿರ್ತಾನೆ ಅಲ್ವಾ. ಇವಾಗ ನನಗೆ ಕೆಲವೊಂದು ನನಗೆ ಸಾಹಿತ್ಯ ಪ್ರಿಯ, ಸಿನಿಮಾ ಸಾಹಿತ್ಯಗಳ ಹಾಡುಗಳು ತುಂಬ ಚೆನ್ನಾಗಿ ಗೊತ್ತು. ನೀವೇನೋ ಡೈಲಾಗ್ ಹೇಳಿದಾಗ ಇಲ್ಲಿ ಈ ಹಾಡಿನ ಈ ಲೈನ್ ಹೇಳು ಅಂತ ನಾನು ಎಡಿಟ್ರಿಗೆ ಹಿಂಗೆ ವಿತ್ ಈ ಸಾಂಗ್ ಯಾವುದು, ಆಲ್ಬಮ್ ಯಾವುದು, ಸಿಂಗರ್ ಯಾವುದು, ಇಲ್ಲಿ ಸೆಕೆಂಡ್ ಸ್ಟಾನ್ಸಲ್ಲಿ ಈ ಲೈನ್ ಬರುತ್ತೆ, ಇದನ್ನು ತೆಗೆದು ಅಲ್ಲಿ ಹಾಕು ಅಂತಲೂ ಹೇಳ್ಬಿಟ್ಟು ಬಂದಿರ್ತೀನಿ. ಅವ್ನು ಅದನ್ನೇ ಹಾಕಿರ್ಬೇಕು, ಅವ್ನು ಬೇರೆ ಹಾಕಬಾರ್ದಲ್ಲಿ. ಇವಾಗ ಆಶಿಕ್ ಮನೆ ಹಿಟ್ಟಾಗ್ಬಿಟ್ಟಿದೆ ಅದನ್ನು ಹಾಕ್ಬಿಡೋಣ, ಇಲ್ಲಿ ಇಲ್ಲ, ಹಿಟ್ಟಾಗಿರೋ ಸಾಂಗ್ ತೊಗೊಂಡು ಹಾಕ್ಬೇಡ, ಅಲ್ಲಿ ಸಿಚುವೇಶನ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಹಾಕಬೇಕು ಅಂತ. ನಾ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇನಿಷಿಯಲಿ ಎಲ್ಲರೂ ಒಬ್ಬರೇ ಶುರು ಮಾಡ್ತಾರೆ. ನಿಮ್ಮದು 3 ವರ್ಷ ಆಗಿದೆ ಆ್ಯಂಡ್ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋದು. ಆವಾಗ ಎಲ್ರಿಗೂ ಒಂದು ಯೋಚನೆ ಬರುತ್ತೆ, ನಂದೊಂದು ಟೀಮ್ ಕ್ರಿಯೇಟ್ ಆಗಬೇಕು, ಎಡಿಟಿಂಗ್ ಒಬ್ಬರು ನೋಡ್ಕೋಬೇಕು, ಕ್ಯಾಮ್ರಾ ಸೆಕ್ಷನ್ ಇನ್ನೊಬ್ಬರು ನೋಡ್ಕೋಬೇಕು. ಇಲ್ಲ, ಎಡಿಟರ್ ಇದ್ದಾರೆ ನನಗೆ, ಅವನು ನನಗೆ ಅಡ್ಜಸ್ಟ್ ಆಗಿದ್ದಾನೆ, ಪಾಪ ನನ್ನ ಸಹಿಸ್ಕೊತಾ ಇದ್ದಾನೆ. ಅವನು ಇವಾಗ ಸ್ಟಾರ್ಟಿಂಗ್ ಇರೋದಕ್ಕಿಂತ ಈಗ ತುಂಬ ಬೆಟರ್ ಇದ್ದಾನೆ. ಇವನ್ ಟೇಸ್ಟ್ ಏನು ಅದು ತುಂಬ ವಾವ್ ಅಂತಲ್ಲ, ಬಟ್ ನನ್ನ ಟೇಸ್ಟ್ ಅವನಿಗೆ ಗೊತ್ತು. ಇವನು ಇಲ್ಲಿ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹಿಂಗೆ ಹಾಕಿರಬೇಕು ಅಂತ. ಕಂಟೆಂಟ್ ಎಲ್ಲ ನಾನು ಕಟ್ ಮಾಡಿ ಇಲ್ಲಿ ಇದು ಬರಬೇಕು ಅದು ಬರಬೇಕು ಅಂತ ಹೇಳಿ ಬಂದಿರ್ತೀನಿ, ಅವ್ನು ಮಾಡಿಟ್ಟಿರ್ತಾನೆ. ನಾನು ಹೋಗಿ ಪ್ರಿವ್ಯೂ ಕೂತ್ಕೊಂಡು ಇದು ಹಿಂಗಲ್ಲ ಹಾಗೆ ಅಂತ ಮಾಡಿ ರೆಡಿ ಮಾಡಿ ಹಾಕ್ತೀನಿ. ಹಾಕಿದ್ಮೇಲೂ ಇನ್ನೂ ಆಗಬೇಕಾಗಿತ್ತು ಅಂತ ಅನ್ನಿಸ್ತಾನೆ ಇರುತ್ತೆ. ಅದೊಂಥರ ಅತೃಪ್ತ ಆತ್ಮ. ಯಾವಾಗ ಕ್ರಿಯೇಟಿವ್ ಇರೋರು ತುಂಬ ಜನಕ್ಕೆ ಹಾಗೆ ಇರುತ್ತೆ. ಅದು ದೊಡ್ಡ ದೊಡ್ಡ ಸಿನಿಮಾ ಡೈರೆಕ್ಟರ್ಗಳಿಗೆ ಹಂಗಿರುತ್ತೆ. ಅದು ಅವರು ಫಸ್ಟ್ ಮಾಡೋ ಮಿಸ್ಟೇಕು ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬಿಡೋದು, ಅವ್ರಿಗೆ ಸ್ಯಾಟಿಸ್ಫೈ ಇಲ್ಲದೆ. ಅವಾಗ ಏನಾಗುತ್ತೆ, ಏನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದಾಗಲ್ಲ, ಹಾಕ್ಬಿಡ್ಬೇಕು ಅಂತ, ಹಂಗೆ ಆಗ್ಬಿಡುತ್ತೆ. ಸೊ ಅಲ್ಲಿ ಯಾರು ಏನು ಟೌನ್ ಹಾಲ್ ಮುಂದೆ ಸ್ಟ್ರೈಕ್ ಮಾಡ್ತಿಲ್ಲ, ಕೀರ್ತಿ ಈ ವಾರ ಇಂಟರ್ವ್ಯೂ ಹಾಕಿಲ್ಲ ಅಂತ ಯಾರು ಮಾಡ್ತೀಯಾರ. ಸೊ ನನಗೇನು ತೊಂದರೆ ಇಲ್ಲ, ಪ್ರೆಷರ್ ಇಲ್ಲ. ಸೊ ನಾನು ಆರಾಮಾಗಿ ಕೂತ್ಕೊಂಡು ಮಾಡಿಸ್ತೀನಿ. ಆವಾಗಲೂ ಕೆಲವೊಂದು ಪ್ರೆಷರ್ ನಾನೇ ತೊಗೊಂಡಿರ್ತೀನಿ. ಟೀಮ್ ಇಟ್ಕೋಬಾರ್ದು ಅಂತೇನಿಲ್ಲ, ಟೀಮ್ ಇಟ್ಕೊಳ್ಳೋಕ್ಕೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ನೀವು ಯಾವಾಗಲೂ ತುಂಬ ಚೆನ್ನಾಗಿ ದುಡ್ಡು ಕೊಟ್ಟರೆ ಅವ್ನಿಗೆ ಅವ್ನು ಗಿಲ್ಟ್ ಫೀಲ್ ಆಗ್ಬೇಕು, ನಾನು ಇಷ್ಟೊಂದು ದುಡ್ಡು ಇಸ್ಕೊತಾ ಇದ್ದೀನಿ, ನಾನು ಮಾಡ್ತಿಲ್ಲ ಅಂತ. ಅಷ್ಟು ದುಡ್ಡು ಕೊಡೋಕ್ಕೆ ಶಕ್ತಿ ಬಂದರೆ ಇಟ್ಕೋಬೇಕು. ನನಗೆ ಬರ್ತಾ ಇರೋದು ಊಟಕ್ಕಾಗಿ ₹2 ಮಿಕ್ತಿದೆ, ಅದಕ್ಕೆ ನಾನು ಟೀಮ್ ಇಟ್ಕೊಂಡು, ಒಬ್ಬಳು ರಿಸೆಪ್ಷನ್ ಎಷ್ಟು ಚೆನ್ನಾಗಿ ಕಾಣ್ತಿರ್ತಾಳೆ, ಅವಳಿಗೆ ₹200, ಎಡಿಟ್ರ್ 1-2 ಜನ, ಲೈಟ್ ಬಿಲ್ಲು, ಅಷ್ಟೆಲ್ಲ ಟೈಮೇ ಇಲ್ಲ. ಯೂಶಲಿ ಇವಾಗ ಹೆಂಗಿದೆ ಅಂದರೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇಗ ಒಬ್ಬ ಯೂಟ್ಯೂಬರ್ ಆಗಬೇಕು, 1-2-3 ಉದಾಹರಣೆಗಳನ್ನು ತಗೊಳ್ತಾರೆ. ವ್ಲಾಗಿಗಾದರೆ ಇಂಥವ್ರ ಥರ ಬೆಳಿಬೇಕು, ಪಾಡ್ಕಾಸ್ಟಿಗಾದರೆ ಹಿಂಗಿದ್ದವ್ರ ಥರ ಬೆಳಿಬೇಕು, ಇಂಟರ್ವ್ಯೂಸ್ ಮಾಡೋದಾದರೆ ಹಿಂಗಿದ್ದವ್ರ ಥರ, ಎಲ್ಲ ಇನ್ಸ್ಟೆಂಟ್, ಹಿಂಗೆ ದುಡ್ಡು ಬರಬೇಕು, ಹಿಂಗೆ ಬ್ರ್ಯಾಂಡಿಂಗ್ ಬರಬೇಕು. ಎಂಗೇಜ್ಮೆಂಟ್ ಆಗಿದ ತಕ್ಷಣ ನಾಮಕರಣಕ್ಕೆ ಯೋಚನೆ ಮಾಡ್ತೀವಿ. ರೈಟ್ಲಿ ಸೆಡ್. ನಿಮ್ಗೆ ಯಾವಾಗಲೂ ಹಂಗೆ ಅನ್ಸಿಲ್ವಾ, ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು, ಬೇಗ ಎಪಿಸೋಡ್ಗಳು ಬರಬೇಕು? ಅದ ಹಂಗೆ ಅನ್ಸ್ಬಿಟ್ಟಿದ್ರೆ ಪ್ರತಿ ವಾರ ಒಂದೊಂದು ಹಾಕ್ತಿದ್ದೆ ನಾನು. ಪ್ರತಿ ವಾರ ಹಾಕಿದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ. ಫಿಲ್ಲರ್ ಆಗಿ ಯಾವುದೋ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಕೂತಿದ್ರೆ ಆಗತ್ತೆ. ಪ್ರತಿ ವಾರ ಹಾಕಬೇಕು ಅನ್ನೋ ಹಠ ಬರ್ಬೇಕು ನನಗೆ ಆಗ್ತಿಲ್ಲ ಅದಷ್ಟೇ. ಅದು ನನ್ನ ಸೋಲು, ಒಪ್ಕೋತೀನಿ ನಾನು. ಬಟ್ ಒಂದು ಸ್ವಲ್ಪ ಕಷ್ಟ ಅದು. ಅಲ್ಲ, ಸೋಲು ಅಂತ ವಿ ಕಾಂಟ್ ಸೇ ದಟ್. ಅಂದರೆ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇರುತ್ತೆ. ನನಗೇನು ಬೇಕು ಅನ್ನೋದು ಒಂದು ಹೌದು, ಬಟ್ ಬೇಗ ವರ್ಕ್ ಮಾಡೋದಕ್ಕೆ ಅಷ್ಟು ಆಗಲ್ಲ ಒಬ್ಬರೇ ಟೀಮ್ ಇದ್ದಾಗ. ನಾನು ಯಾರನ್ನೋ ಬರೀ 2,000, 5,000, 10,000ಕ್ಕೆ ಹೈರ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಬಂದಾಗ ಅವನು ಈಗಲೇ ಬರೀತಾನೆ ಅವನಷ್ಟೇ. ಅವನು ಯಾರೋ 2 9s 98 ಅನ್ನೋನಿಗಿಂತ 2 9s 78 ಅನ್ನೋನು ಸಿಗ್ತಾನೆ ಅಷ್ಟೇ. ನಮ್ಗೆ ಕರೆಕ್ಟಾಗಿ 18 ಅನ್ನೋನು ಬೇಕು. ಅವ್ನು ಬೇಕು ಅಂದರೆ ಅವ್ನು ಕೇಳಿದಷ್ಟು ದುಡ್ಡು ಕೊಡಬೇಕು. ನನಗಂದರೆ ಯಾರನ್ನೇ ಹೈರ್ ಮಾಡಿದ್ರು ಚೆನ್ನಾಗಿ ದುಡ್ಡು ಕೊಟ್ಟರೆ ಅವ್ನು ವರ್ತಿರಬೇಕು ಅಂತ. ಆ ಥರದವ್ರು ಇದ್ದಾರೆ. ಅವ್ರಿಗೆ ದುಡ್ಡು ಕೊಡೋ ಶಕ್ತಿ ನನಗೆ ಬೆಳಿಬೇಕು ಫಸ್ಟು. ಬೆಳೆದ್ರೆ ದೊಡ್ಡ ಕೆಲಸದಲ್ಲಿರೋರನ್ನ ಬಿಡಿಸ್ಬಿಟ್ಟು ಕೇಳ್ಕೊಬೋದು. ಸೊ ಅವ್ರನ್ನ ಕೇಳೋಕ್ಕಾದ್ರೂ ನಮಗೊಂದು ಇರಬೇಕಲ್ವಾ. ಆ್ಯಕ್ಚುಲಿ ಟೀಮ್ ಇದ್ದರೆ ತುಂಬ ಒಳ್ಳೇದು. ನಮಗೆ ಸ್ವಲ್ಪ ಪ್ರೆಷರ್ ಕಡಿಮೆ ಆದಾಗ ನಾವು ಇನ್ನೊಂದೊಬ್ಬರಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ಬೋದು. ಎಡಿಟ್ ನೀನು ನೋಡ್ಕೋತಾ ಇರೋ, ನಾನು ಇನ್ನೊಬ್ರನ್ನ ಇದು ಮಾಡ್ತೀನಿ ಅಂತ. ಆ್ಯಂಡ್ ಮೋರ್ ಓವರ್, ಈಗ ನನಗೂ ನಿಮಗೂ ಪರಿಚಯ ಇದ್ದಾಗ ನಾನು ನನ್ನ ಅಸಿಸ್ಟೆಂಟ್ ಹತ್ರ ಫೋನ್ ಮಾಡಿಸಿ, ನೀವು ನಮ್ಮ ಕೀರ್ತಿ ಎಂಟು ಕ್ಲಿನಿಕ್ಗೆ ಬರಬೇಕು ಅಂತ ನನ್ನ ಅಸಿಸ್ಟೆಂಟ್ ನಿಮಗೆ ಫೋನ್ ಮಾಡಿ ಹೇಳಿದ್ರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ಕೀರ್ತಿ ನಂಗೆ ಪರಿಚಯ, ಅವ್ನು ಕರೀಲಿಲ್ವಲ್ಲ ಅಲ್ವಾ? ಆ ಕೆಲಸ ನಾನೇ ಮಾಡಬೇಕು. ಅವಾಗ ಅಲ್ಲಿ ಫೋನ್ ರಿಸೀವ್ ಮಾಡಿದವ್ರಿಗೆ ಆ ಕೀರ್ತಿನೇ ಕರೆದ ಅಂತ. ಕೀರ್ತಿ ದೊಡ್ಡ ಮನುಷ್ಯ ಅಂತಲ್ಲ, ಅವ್ನು ಟೀಮ್ ಅವ್ನು ಕರಿತಾ ಇದ್ದಾನ, ಹೌದಾ, ಓ ಇಷ್ಟೊಂದಾ ಅಂತ.
ಅವ್ರು ಯಾವ ಮೂಡಲ್ಲಿ ಇರ್ತಾರೋ ಏನು ಕತೆನೋ. ಐ ವುಡ್ ನಾಟ್ ಅಂಡರ್ ದಟ್ ಪ್ರೆಷರ್. ಅಂದರೆ ಈಗ ಸೋಷಿಯಲ್ ಮೀಡಿಯಾ ಇನ್ನೊಂದು ಬಿಸ್ನೆಸ್ಸೇ ಆಗಿಬಿಟ್ಟಿದೆ. ನಿಮಗೆ ಯಾವತ್ತೂ ಪ್ರೆಷರ್ ಅನ್ಸ್ಲಿಲ್ವಾ ಇಲ್ಲ ಇನ್ಕಮ್ ಇದರಿಂದ ಜಾಸ್ತಿ ಮಾಡಬೇಕು? ಯಾಕೆ ಅಂದರೆ ಇವತ್ತಿನ ಯಾರು ಯಂಗ್ಸ್ಟರ್ಸ್ ಬರ್ತಿದಾರಲ್ಲ ಎಲ್ರಿಗೂ ದುಡ್ಡು ಮಾಡಬೇಕಿದೆ, ಎಲ್ರಿಗೂ ಲ್ಯಾಂಬರ್ಗಿನಿ ಕಾರ್ ತಗೋಬೇಕಿದೆ. ಆ ವ್ಲಾಗ್ ಅವ್ನು ತಗೊಂಡಿದ್ದಾನೆ, ನಾನು ಒಂದು ಕಾರ್ ತಗೋಬೇಕು, ನಾನು ಒಂದು ಮನೆ ಮಾಡ್ಕೋಬೇಕು, ನಾನು ಒಂದೆರಡು ಕಂಪನಿ ಓಪನ್ ಮಾಡ್ಕೋಬೇಕು. ಉದಾಹರಣೆ ಇದೆ ನಮ್ಮ ಮುಂದೆ, ತುಂಬ ಉದಾಹರಣೆ ಇದೆ. ನಿಮಗೆ ಕಾಂಟ್ಯಾಕ್ಟ್ಸ್ ಇದೆ, ನೀವು ಗೆಸ್ಟ್ಗಳನ್ನ ಕರೆಸ್ತಾ ಇರ್ತೀರ, ಯಾವಾಗಲೂ ಮೈಂಡಲ್ಲಿ ಆ ಥರ ಒಂದು ಬಂದಿಲ್ವಾ ಇಲ್ಲ ಇನ್ನೊಂಚೂರು ರೀಚ್ ಜಾಸ್ತಿ ಮಾಡಬೇಕು ಅಂತ? ಆ ಪ್ರೆಷರ್ ಅನಿಸ್ತಿಲ್ವಾ? ಇಲ್ಲ, ನನಗೆ ಕ್ವಾಲಿಟಿ ಕೊಡಬೇಕು ಅಂತ ಇದೆ ಅಷ್ಟೇ ಹೊರತು ಏನೋ ಅರ್ಜೆಂಟಾಗಿ ಮಾಡಿಬಿಡ್ಬೇಕು, ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ ಆಗಿಬಿಡ್ಬೇಕು. ನಾನು ಹೇಳಿಲ್ವ, ವಾರ ಇಂಟರ್ವ್ಯೂ ಹಾಕಿದ್ರೆ ಇನ್ನು 1 ವರ್ಷದಲ್ಲಿ ನನಗೆ ಇನ್ನೊಂದು 5 ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾರೆ, ನೋ ಡೌಟ್. ಅಂದರೆ ನಾವು ಮಾಡೋ ಇದಕ್ಕೆ ಏನೋ ಮಜಕ್ಕೆ ಬಂದೇ ಬರ್ತಾರೆ. ಬಟ್ ನನಗೆ ಅಷ್ಟು ಪೇಷನ್ಸ್ ಇಲ್ಲ ಆ್ಯಂಡ್ ಅಷ್ಟು ಎನರ್ಜಿ ಇಲ್ಲ. ಫಸ್ಟ್ ವಿಚಾರ ಸುಮ್ಮನೆ ವಾರ ಹಾಕ್ಬಿಡ್ಬೇಕು. ಇವಾಗ ಭಾವನ ಅಂದ್ಕೊಂಡು ಹೇಳಿ ಹೇಗನ್ಸುತ್ತೆ ಭಾವನ, ಕೀರ್ತಿ ಎಂಟಿ ಕ್ಲಿನಿಕ್ ಬಂದಿದ್ದೀರಾ, ಎಷ್ಟು ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ ಈಸ್ ಎಷ್ಟು ಲಾಸ್ಟ್ ಆಪ್ಷನ್ ಕ್ವಶನ್, ನೀವು ಪ್ರಿಪೇರ್ ಆಗಿಲ್ಲ ಅಂತ. ನಿಮಗೆಲ್ಲ ಸ್ಕೂಲಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಎಷ್ಟು ಖುಷಿ ಆಗುತ್ತೆ ಅಂದರೆ? ಎಷ್ಟು ಅಂದರೆ ಆನ್ಸರು ನಿಮಗೆ ನಂಬರ್ಸಲ್ಲೇ ಇರಬೇಕು. ಎಷ್ಟು ನಿಮ್ಮ ವಯಸ್ಸು? ನನ್ನ 30 ವಯಸ್ಸು. ಎಷ್ಟು ನಿಮಗೆ, ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಎಷ್ಟು ಮನೆ ಇದೆ? 3 ಮನೆ ಇದೆ. ಎಷ್ಟು ಗಾಡಿ ಇದೆ? 2 ಗಾಡಿ ಇದೆ. ಎಷ್ಟು ಮಾರ್ಕ್ಸು? 88 ಮಾರ್ಕ್ಸು. ಎಷ್ಟು ಖುಷಿ ಆಗುತ್ತೆ? ಏನು ಹೇಳ್ತಾರೆ ಅಲ್ವಾ? ಅದು ಪ್ರಿಪೇರ್ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಬರುತ್ತೆ ಆ ಪ್ರಶ್ನೆ, ಎಷ್ಟು ಖುಷಿ ಆಗುತ್ತೆ. ಮತ್ತು ಹೇಳಿ ಹೇಗನ್ಸುತ್ತೆ, ಹೆಂಗೆ ಅನ್ಸ್ಬೋದು ಗುರು? ಅಲ್ಲಿ ಯಾರೋ ಹೋಗ್ಬಿಟ್ಟಿರ್ತಾರೆ, ಎಣ ನೋಡೋಕೆ ಹೋಗಿರ್ತಾರೆ, ಅವರು ಹೋಗ್ಬಿಟ್ಟಿದ್ದಾರೆ, ಹೇಗನ್ಸುತ್ತೆ? ಅಲ್ಲಿ ಪ್ರಶ್ನೆಗಳು ಒಂದು ಸಣ್ಣ ಲಾಜಿಕ್ ಮೇಂಟೈನ್ ಮಾಡಬೇಕು. ಇವ್ರ ನೆನಪು, ನೀವು ಯಾವಾಗ ಭೇಟಿ ಮಾಡಿದಿರಿ, ಲಾಸ್ಟ್ ಯಾವಾಗ, ಏನಂದಿದ್ರು? ಕೆಲವ್ರು ಕೇಳ್ತಾರೆ ಹಾಗೆ, ಇನ್ನು ಕೆಲವರು ಈಗ ಕೆಲವ್ರು ಬಂದಿರೋ ಹೊಸದವರು ಹೇಗೆ ಅಲ್ಲೂ ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಲೂ ಕೆಲವರು ಕೇಳ್ತಾರೆ. ಅವರು ಹೇಳ್ತಾರೆ. ಸೊ ಅಟ್ಲೀಸ್ಟು ಆ ಥರ ಪ್ರಿಪೇರ್ ಆಗೋಕ್ಕಾದ್ರೂ ಒಂದು ಸ್ವಲ್ಪ ಸಣ್ಣ ಮೂಡ್ ಡೈವರ್ಟ್ ಆಗಬೇಕು. ಒಬ್ರದ್ದು ಇಂಟರ್ವ್ಯೂ ಹಾಕಿ ಅವ್ರದ್ದು ಎಪಿಸೋಡೆಲ್ಲ ಹೋದ್ಮೇಲೆ ರಿಯಾಕ್ಷನ್ಸ್ ಹೆಂಗೆ ಬಂತು, ರೆಸ್ಪಾನ್ಸ್ ಹೆಂಗೆ ಬಂತು, ಅದರಿಂದ ಈಚೆ ಬಂದು ಇನ್ನೊಂದು ಮಾಡಬೇಕು. ಅದು ಮಾಡೋಕ್ಕಾಗಲ್ಲ ಅಂತೇನಿಲ್ಲ, ಪ್ರತಿ ವಾರ ಮಾಡಬಹುದು. ಇನ್ನೊಂದು ಸ್ವಲ್ಪ ಎನರ್ಜಿ ಜಾಸ್ತಿ ಆಗಬೇಕು ಅದಕ್ಕೆ. ರೇಸ್ ಅಂತಲ್ಲ, ರೇಸಲ್ಲಂತೂ ಇಲ್ಲ. ನನಗೆ ಯಾರು ಕಾಂಪಿಟೇಷನ್ನು ಅದು ಇಲ್ಲ, ಅದೆಲ್ಲ ಏನಿಲ್ಲ. ಕೆಲವ್ರು ನನಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ನಂದಾದ್ಮೇಲೆ ಶುರು ಮಾಡಿದವರು. ಕೆಲವ್ರು ನನಗಿಂತ ಹಿಂದೆ ಮಾಡಿದವರು ಇನ್ನೂ ಹಿಂದೆ ಇದ್ದಾರೆ. ಬಟ್ ದಟ್ಸ್ ಓಕೆ. ಅಂದರೆ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಅನ್ನೋಂಥದ್ದು ನನಗಂತೂ ಯಾವುದೂ ಇಲ್ಲ. ದಟ್ಸ್ ಓಕೆ. ನನಗಿಂತ ಮುಂದೆ ಹೋದವ್ರು ಹೋಗಲಿ. ಕೆಲವೊಂದು ನನಗೆ ಜಲಸ್ ಫೀಲ್ ಆಗೋಕ್ಕೆ ಇಷ್ಟ. ಈ ಯೋಚನೆ ನಂಗೆ ಬರಲಿಲ್ಲ. ಯಾರ ಬಗ್ಗೆ ಆದರೂ ಇದೆಯಾ? ಇಲ್ಲ, ಜಲಸ್ ಅಂತೇನೆ. ನನಗೆ ಯಾರಾದರೂ ತುಂಬ ಚೆನ್ನಾಗಿ ಮಾಡಿದವರು ಅಟ್ಲೀಸ್ಟ್ ಎಲ್ಲರಿಗೂ ಮೆಸೇಜೇ ಮಾಡ್ಬಿಡ್ತೀನಿ, ಒಳ್ಳೆ ಥಾಟ್, ಒಳ್ಳೆ ಕ್ಯಾಚ್ ಇದು, ಒಳ್ಳೆಯವ್ರನ್ನ ಕರ್ಕೊಂಬಂದಿದ್ಯಾ, ಒಳ್ಳೆ ಪ್ರಶ್ನೆ ಕೇಳಿದೆ. ನಾನು ಎಲ್ಲರಿಗೂ ಮೆಸೇಜ್ ಮಾಡಿದ್ದೀನಿ, ಯಾರಿಗೂ ಬಿಟ್ಟಿಲ್ಲ. ಹಂಗೆ ಯಾರಿಗೋ ಇವ್ರು ಕಂಡ್ರೆ ನಂಗೆ ಆಗಲ್ಲ ಅಂತ ಏನು ಇಟ್ಕೊಂಡೇ ಇಲ್ಲ ನಾನು. ದಟ್ಸ್ ಓಕೆ. ನನ್ನ ಬಗ್ಗೆ ಇನ್ನು ಕೆಟ್ಟದಾಗಿ ಮಾತಾಡಿರೋರು ಇದ್ದಾರೆ, ಓಕೆ, ಚೆನ್ನಾಗಿರಲಿ ಅಂತ. ಹೆಂಗೆ ತಗೋತೀರಿ ಅದನ್ನ? ಅಂದರೆ ನಿಮ್ದೊಂದು ಕ್ವಾಲಿಟಿ ಹೇಗಂದರೆ, ಇಫ್ ಯು ಲೈಕ್ ಸಮಥಿಂಗ್ ಇನ್ಕ್ಲೂಡಿಂಗ್ ಮೀ, ಏನೋ ಒಂದು ಕಂಟೆಂಟ್ ಚೆನ್ನಾಗಿತ್ತು, ಇನ್ನೇನೋ ಚೆನ್ನಾಗಿತ್ತು ಅಂದರೆ ಯು ವಿಲ್ ಜಸ್ಟ್ ಮೆಸೇಜ್ ರ್ಯಾಂಡಮ್ಲಿ, ಓಕೆ ಚೆನ್ನಾಗಿದೆ ಅಂತ. ಅದನ್ನ ನಾನೇನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕೀರ್ತಿ ಶುಡ್ ಮೆಸೇಜ್ ಮೀ ಅಂತಾನೋ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಕೀರ್ತಿ ನನಗೆ ಮೆಸೇಜ್ ಮಾಡಿದ್ರೇ ನನಗೆ ಖುಷಿ ಆಗುತ್ತೆ ಅಂತ. ಬಟ್ ದಟ್ ಈಸ್ ಯೋರ್ ಹಾರ್ಟ್. ಹೌದು. ಬಟ್ ನಿಮಗೂ ಹರ್ಟ್ ಮಾಡೋ ಅಂಥದ್ದಾಗುತ್ತೆ. ಇಲ್ಲ, ಅವ್ರು ನನಗೆ ನೇರವಾಗಿ ಹೇಳಿಲ್ಲ, ಬೇರೆ ಬೇರೆಯವ್ರ ಹತ್ರ ಹೇಳಿದ್ದಾರೆ ನನ್ನ ಚಾನಲ್ ನಾನು ಬರಬೇಕಲ್ಲ ಅದು. ದಟ್ಸ್ ಓಕೆ. ಅಯ್ಯೋ, ಅಂದರೆ ತಗೋತೀರಿ ನೆಗೆಟಿವಿಟಿನ? ನನಗೆ ಇಲ್ಲ, ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ಬದುಕಲೇಬಾರ್ದು. ಫಸ್ಟ್ ಆಫ್ ಆಲ್ ಎಲ್ಲರ ಹತ್ರ ಒಳ್ಳೆಯವನಾಗಕ್ಕಾಗಲ್ಲ, ಅದು ಚಟ. ಎಲ್ಲರ ಹತ್ರ ಒಳ್ಳೆಯವನಾಗಬೇಕು ಅಂದ್ರೆ ನೀನು ನಾಟಕ ಮಾಡಬೇಕು. ನಾವು ನಾಟಕ ಮಾಡೋರ ಮುಂದೆ ನಿರ್ದೇಶಕರ ಥರ ಬದುಕಬೇಕು. ಚೆನ್ನಾಗಿರ್ಗೋರು ನೀನು, ಮಜಾ ಮಾಡೋ. ಅಂದರೆ ಅವ್ರ ಬಗ್ಗೆ ನಮಗೆ ನೆಗೆಟಿವ್ ಹೇಳಿದಾಗಲೂ ನಾನು ಹೌದಾ ಪಾಪ ಹೋಗ್ಲಿ ಬಿಡ, ಯಾವುದೋ ಮೂಡಲ್ಲಿ ಹೇಳಿರ್ತಾನೆ ಅಂದ್ಬಿಟ್ಟು ಅಲ್ಲೂ ಒಳ್ಳೆಯವನಾಗ್ಬಿಡೋದು. ಅದು ಡವ್ವೇ. ಬಟ್ ಸಾಕು ಅಷ್ಟು. ಇವನೇ ಅವಾಗ ಅವನಿಗೆ ಬೈತಾನೆ, ನನ್ನ ಮಗನೇ ನೀನು ಹಂಗಂದ, ಅವ್ನು ನೋಡಿದ್ರೆ ಹೆಂಗಂದ ಗೊತ್ತಾ ನಿನ್ನ ಬಗ್ಗೆ. ಅವಾಗ ಅವ್ನು ಚೇಂಜ್ ಆದರೆ ಬದುಕೊಂಡ, ಚೇಂಜ್ ಆಗಿಲ್ಲ ಇನ್ನೂ ಹಾಗೆ ಇರ್ತಾನೆ ಅವನು. ಏನು ಮಾಡೋದು? ಅದಕ್ಕೆ ರಿವೆಂಜ್ ತೊಗೊಳಕ್ಕೆ ಟೈಮ್ ವೇಸ್ಟ್ ಮಾಡೋದು, ಅವನ ಬಗ್ಗೆ ಯೋಚನೆ ಮಾಡೋಕ್ಕೆ ವರ್ತೇ ಇಲ್ಲ ಅಂತ. ಅಷ್ಟೊಂದು ಟೈಮೇ ಸ್ಪೆಂಡ್ ಮಾಡಬಾರ್ದು ಅವನ ಬಗ್ಗೆ. ನಮ್ಮ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ಜನ ಈಗ ಏನು ಗೊತ್ತಾ, ಯಾರೋ 80 ಜನ ಒಳ್ಳೆ ಮಾತಾಡಿರೋನ್ ಬಿಟ್ಟು 5 ಜನ ಕೆಡ್ದಾಗ ಮಾತಾಡಿರೋರ ಬಗ್ಗೆ ಟೈಮ್ ವೇಸ್ಟ್ ಮಾಡ್ತಾರೆ ಯಾರಾದರೂ. ದಟ್ಸ್ ಓಕೆ. ನನ್ನಿಂದ ಸಮಾಜಕ್ಕಂತೂ ಏನೂ ಹಾನಿ ಆಗ್ತಿಲ್ಲ, ಯಾಕೆ ತಲೆ ಕೆಡ್ಸ್ಕೋಬೇಕು? ಸಮಾಜಕ್ಕೆ ಹಾನಿ ಆದರೆ ನೋಡ್ಕೊಳ್ಳೋರು ಇದ್ದಾರೆ, ಯಾರೋ ಕೇಸ್ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಯಾವುದೋ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ನನಗೆ ಯಾರೋ, ನೀವು ನಮ್ಮ ಸಂಸ್ಥೆಗೆ ಹಾನಿ ಮಾಡಿದ್ದೀರಾ, ಇದು ಅಂತ ಯಾವುದೋ ದೂರದಿಂದ ಫೋನ್ ಮಾಡಿದ್ರು. ಅದು ಅವ್ರದ್ದು ಏನೋ ಸಾಮಾಜಿಕ ಇದು, ಅವ್ರ ಹೆಸರು, ಸಂಸ್ಥೆ ಹೆಸರು ಅಂದರೆ ಯಾವುದೋ ಪ್ರೈವೇಟ್ ಕಂಪ್ನಿನೂ ಅಲ್ಲ. ಸೊ ನೀವು ಸಾರಿ ಕೇಳಬೇಕು ಅಂತ. ನಾನು ಹೌದಾ, ಇಲ್ಲ, ನಾನು ವಾದ ಮಾಡೋಕ್ಕೂ ರೆಡಿ ಇರಲಿಲ್ಲ. ನನಗೆ ಗೊತ್ತು ಅದು ಸುಮ್ಮನೆ ಬಿಲ್ಡಪ್ಗೆ ಮಾಡ್ತಿರೋದು ಅವರು ಅಂತ.
ಇಲ್ಲ, ಅದು ನಿಮ್ಗೆ ಹರಟೆ ಮಾಡಿಲ್ಲ, ಅದು ನಿಮ್ಮ ಸಂಸ್ಥೆನೂ ಅಲ್ಲ, ಸಂಸ್ಥೆನೇ ಅಲ್ಲ ಫಸ್ಟ್ ಆಫ್ ಆಲ್, ಅದೇನು ಪ್ರೈವೇಟ್ ಫರ್ಮೂ ಅಲ್ಲ. ಆ ಪ್ರಶ್ನೆಗೂ ನಿಮಗೂ ಇದಿಲ್ಲ ಅಂತ. ನಾನು ಜನರಿಕ್ಕಾಗಿ ಬಾಡಿ ಯಾವುದೋ ಒಂದು ಪಾರ್ಟ್ ಬಗ್ಗೆ ಮಾತಾಡಿದೆ. ಓಕೆ. ಅವನಿಗೆ ಕಾಲಿಲ್ಲ, ಅದಕ್ಕೆ ಅವನ್ನ ಏನೋ ಹಿಂಗಂತಾರೆ ಅಂತ. ಸೊ ಅವಾಗ ಅವನು ಇದು ಮಾಡ್ದ, ಹೌದಾ ಹಂಗೆ ನೋವಾಗೋಯ್ತಾ, ಸರಿ ನನಗೆ ಟೌನ್ ಹಾಲು ಅಥವಾ ಪ್ಯಾಲೇಸ್ ಗ್ರೌಂಡಲ್ಲಿ ಸೆಟ್ ಹಾಕಬೇಕು, ಒಂದು 10,000 ಜನ ಸೇರಿರಬೇಕು, ಅಲ್ಲಿ ಬಂದು ಕ್ಷಮೆ ಕೇಳ್ತೀನಿ. ಇಲ್ಲ ಲೌಡ್ ಸ್ಪೀಕರ್ ಆನ್ ಮಾಡು, ಯಾರ್ಯಾರಿಗೆ ಹರ್ಟ್ ಆಗಿದೆಯೋ ಅವ್ರು ಕೇಳಿಸ್ಬಿಡಿ, ಈಗಲೇ ಕ್ಷಮೆ ಕೇಳ್ತೀನಿ, ಯಾವ್ದು ಬೇಕು ನಿಂಗೆ, ಏನು ಹಿಂಗೆ ಮಾತಾಡ್ತೀರಾ ನೀವು ಅಂತ. ನೀನೇ ಹೇಳಿದೆ ಕ್ಷಮೆ ಕೇಳು ಅಂತ. ಕೇಳ್ತೀನಿ, ಲೌಡ್ ಸ್ಪೀಕರ್ ಆನ್ ಮಾಡು, ಯಾರ್ಯಾರಿಗೆ ನೋವಾಗಿದೆ ನಿಮ್ಮ ಟೀಮ್ ಅವ್ರನ್ನೆಲ್ಲ ಕರಿ, ಕ್ಷಮಿಸರಪ್ಪ ಅಂತ ಕೇಳ್ತೀನಿ. ಯಾವುದೋ ವೇದಿಕೆ ಮೇಲೆ ಕೇಳೋನು ನಂಗೆ ಒಂದು 10,000 ಜನ ಸೇರಿರಲೇಬೇಕು ಅಂತ. ಅಲ್ಲಿ ಬಂದು ತುಂಬ ಎಲ್ಲರಿಗೂ ಗೊತ್ತಾಗತ್ತಲ್ಲ ನಾನು ಕ್ಷಮೆ ಕೇಳ್ದ ಅಂತ. ಆಮೇಲೆ ಅವ್ರು ಇಲ್ಲ ನೀವು ದುಡ್ಡು ಕೊಡಬೇಕು ಅಂತ. ನೀ ಮ್ಯಾಟ್ರ್ ಇದಲ್ವ, ಇದನ್ನೇ ಫಸ್ಟ್ ಕೇಳ್ಬಿಟ್ರೆ ಆಗೋಗಿರೋದಲ್ಲ ಅಂತ. ಸೊ ಹಾಗೆಲ್ಲ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತವ್ರು. ನೀವು ಏನು ಮಾತಾಡೋದು ತಪ್ಪು ಇವಾಗ. ಭಾವನಾ ನಿಮ್ಮ ತಲೆ ಕೂದಲು ಕಪ್ಪಿದೆ, ಕಪ್ಪು ಅಂದ್ಬಿಟ್ನಾ ಬಾ ನನಗೆ ಇದು ಮಾಡೋಣ, ನಿಮ್ಮ ಹಲ್ಲಿ ಯಾಕೆ ಬೆಳ್ಳಗಿದೆ, ಬಾಡಿ ಶೇಮಿಂಗ್ ಮಾಡ್ಬಿಟ್ಟ ಅಂಥವ್ರು ಇರ್ತಾರೆ. ಟ್ರೋಲ್ ಆಗೋದು ಒಳ್ಳೇದಾ ಕೆಟ್ಟದಾ? ಇಲ್ಲ, ಟ್ರೋಲರ್ಸ್ ಆ್ಯಕ್ಚುಲಿ ಎಚ್ಚರಿಕೆ. ಮುಂಚೆ ನ್ಯೂಸ್ ಚಾನಲ್ ಮಾತ್ರ ಎಚ್ಚರಿಸ್ತಿದ್ರು, ಇವಾಗ ಟ್ರೋಲರ್ಸು ಎಚ್ಚರಿಸ್ತಿದ್ದಾರೆ. ಚಿನ್ನ ನೋಡ್ಕೊಂಡು ತಪ್ಪು ಮಾಡೋ, ಹುಷಾರು, ನಾವೆಲ್ಲ ಇದೀವಿ ನೋಡ್ತಿದ್ದೀವಿ ಅಂತ. ಅದು ಆ್ಯಕ್ಚುಲಿ ಒಳ್ಳೇದು. ನೀವು ಸರಿಯಾಗಿರೋ ಅವ್ರು ಯಾಕೆ ಟ್ರೋಲ್ ಮಾಡ್ತಾರೆ? ಬಟ್ ಟ್ರೋಲ್ಗೆ ಇವಾಗ ನಿಮಗೆ ಸರಿ ಇರೋದೇ, ಸರಿ ಇಲ್ಲದೆ ಇರೋದನ್ನು ಸರಿ ಇರೋದನ್ನು ಎಲ್ಲನೂ ಟ್ರೋಲ್ ಮಾಡ್ತಾರಲ್ಲ. ನಮಗೆ ನಾವು ಕರೆಕ್ಟಾಗಿದ್ದೀವಿ ಅಂತ ಅನ್ಸರು ಯಾವ ಟ್ರೋಲು ಏನೂ ಮ್ಯಾಟ್ರ್ ಆಗಲ್ಲ ಅಲ್ವಾ. ಇವಾಗ ಕರೆಕ್ಟಾಗಿ ಓದ್ತಾ ಇದ್ದಾಗ ನೀವು ನ್ಯೂಸ್ ಚಾನಲ್ ನೀವು ಏನೋ ಒಳ್ಳೆ ನ್ಯೂಸ್ ಓದಿರ್ತೀರ, ಅದನ್ನು ಟ್ರೋಲ್ ಮಾಡಿರ್ತಾರೆ, ಅದ್ರಲ್ಲಿ ಪಾಸಿಟಿವ್ ಟ್ರೋಲ್ ಇರುತ್ತಲ್ವ, ಅವಾಗ ನಿಮ್ಗೊಂದು ಖುಷಿ ಆಗುತ್ತೆ, ಇದು ವೈರಲ್ ಆಯಿತು ಅಂತ. ನೀವು ಯಾರನ್ನೋ ಬೇರೆ ಥರ ಏನೋ ಮಾತಾಡಿದಾಗ ತಪ್ಪಾದಾಗ ಅವ್ನು ಟ್ರೋಲ್ ಮಾಡಿದಾಗ ಒಂದು ಸಣ್ಣ ಎಚ್ಚರಿಕೆ ಬರುತ್ತಲ್ವ ನಿಮಗೆ, ಹಿಂಗೆ ಮಾಡಿದ್ರೆ ಟ್ರೋಲ್ ಮಾಡ್ಬಿಡ್ತಾರಪ್ಪ ಅಂತ. ಎಲ್ಲರಿಗೂ ಒಂದೊಂದೇನೋ ಇರಬೇಕಲ್ವಾ. ನಾವು ಪೊಲೀಸ್ನವ್ರಿಗೆ ಹೆದರ್ಕೋತಾರೆ, ಪೊಲೀಸ್ನವ್ರು ಯಾರಿಗಾದ್ರೂ ಹೆದರ್ಕೋಬೇಕಲ್ವಾ? ಹೌದಾ ಅಲ್ವಾ? ಸೊ ರಾಜಕಾರಣಿಗಳು ಅಂಡರ್ ಪ್ರೆಷರಲ್ಲಿ ಇರ್ತಾರೆ, ಹಂಗೆ ಹೆಂಗೆ ಅವ್ರನ್ನ ಎದುರಿಸೋರು ಯಾರು? ನೀವು ನ್ಯೂಸ್ ಚಾನಲ್ ಅವರು. ಮಾಡು ಮಗ, ನೋಡಮ್ಮ ಸಾಯಂಕಾಲ ಬಾ ನ್ಯೂಸಿಗೆ ಕೂತ್ಕೋ ಅಂತ ಅಲ್ವಾ. ಹಂಗೆ ಒಬ್ಬೊಬ್ರಿಗೆ ಒಬ್ಬೊಬ್ರು ಇರ್ತಾರೆ. ಟ್ರೋಲ್ ಅವ್ರಿಗೂ ಮಾಡೋಕ್ಕೆ ಇನ್ನೊಬ್ರು ಯಾರೋ ಕೋರ್ಟ್ ಏನೋ ಇರುತ್ತೆ. ಹಂಗಂತ ಅಂದ್ಬಿಟ್ಟು ನಿನಗೆ ನೀ ಕರೆಕ್ಟಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ಅದೇನು ಮ್ಯಾಟ್ರ್ ಆಗಲ್ಲ, ಟ್ರೋಲ್ ಏನೋ ಇದು ಮಾಡಲ್ಲ ಅಲ್ವಾ. ಅವ್ರು ಎಚ್ಚರಿಸ್ತಾ ಇರ್ತಾರೆ ಕೆಲವ್ರನ್ನ, ಅಂದರೆ ಯಾರನ್ನೂ ಪರ್ಸ್ನಲಾಗಿ ಟ್ರೋಲ್ ಮಾಡಬಾರ್ದು. ಬಾಡಿ ಶೇಮಿಂಗ್ ಅದು ಇದೆಲ್ಲ ಅವರು ಮಾಡಿಲ್ಲ, ತುಂಬ ಜನ ಮಾಡಲ್ಲ. ಕೆಲವ್ರು ಯಾರೋ ಮಾಡಿದರೆ ಮೋಸ್ಟ್ಲಿ ಅವ್ರಿಗೆಲ್ಲ ಆಲ್ರೆಡಿ ಬಿದ್ದಿರುತ್ತೆ ಒಂದರಲ್ಲಿ, ದಟ್ಸ್ ಓಕೆ. ಅವರು ಅದನ್ನು ಅರ್ಥೇ ಮಾಡಿರ್ತಾರೆ ಕೆಲವರು. ಈ ಸೋಷಿಯಲ್ ಮೀಡಿಯಾ ನೀವು ಸ್ವಲ್ಪ ಈ 3 ವರ್ಷಗಳಲ್ಲಿ ಐ ಥಿಂಕ್ ನಿಮಗೆ ತುಂಬ ಗೊತ್ತಿರುತ್ತೆ ಹೆಂಗೆ ವರ್ಕ್ ಆಗುತ್ತೆ, ಯಾವ ಟೈಮಿಂಗು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ನೀವು ಕಾಂಟೆಂಟ್ ಕ್ರಿಯೇಟರ್ ಇದ್ದೀರಿ, ನಿಮ್ಮನ್ನು ಹೊರತುಪಡಿಸಿ ನಾನು ಕೇಳ್ತಾ ಇದ್ದೀನಿ, ಅಂದರೆ ಹೌ ಇಟ್ ವರ್ಕ್ಸ್ ಸೋಷಿಯಲ್ ಮೀಡಿಯಾ. ಫೇಸ್ಬುಕ್ ಹೆಂಗೆ ವರ್ಕ್ ಆಗುತ್ತೆ, ಇನ್ಸ್ಟಾ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಯೂಟ್ಯೂಬ್ ಹೇಗೆ ವರ್ಕ್ ಆಗುತ್ತೆ? ಇಲ್ಲ, ತುಂಬ ದೊಡ್ಡ ಪ್ರಶ್ನೆ ಇದು. ಆ್ಯಕ್ಚುಲಿ ಆ 3 ಕಂಪ್ನಿಯವ್ರಿಗೆ ಬಿಟ್ಟು ಬೇರೆ ಯಾವ ಜನರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ನನಗೂ. ನಿಮ್ಮ ಚಾನಲ್ ಕೇಳಿ, ಅವರಿಗೂ ಗೊತ್ತಿರಲ್ಲ. ಅಲ್ಲ, ಯಾಕಂದರೆ ಈಗ ನೋಡಿ, ಯಾವುದೋ ಒಂದು ದುರಂಧರ್ ಬಂತು, ಇವತ್ತು ದುರಂಧರ್ ಬರ್ತಿದೆ, ನಾವು ಯಾವುದೋ ಪೋಸ್ಟ್ ಮಾಡಬೇಡ ಅಂತ ಎಷ್ಟೊಂದು ಜನ ಸುಮ್ಮನೆ ಇರ್ತಾರೆ. ಬಟ್ ದುರಂಧರ್ಗೂ ಅವ್ರು ಪೋಸ್ಟ್ ಮಾಡೋದಕ್ಕೂ ಸಂಬಂಧ ಇರಲ್ಲ, ಅದ್ರ ಪಾಡಿಗೆ ಅದು ಓಡ್ತಿರುತ್ತೆ ಅಲ್ವಾ. ಬಟ್ ಸೋಷಿಯಲ್ ಮೀಡಿಯಾ ಹೆಂಗೆ ವರ್ಕ್ ಆಗುತ್ತೆ ಹಾಗೆ ಹೇಗೆ ಅಂದರೆ, ನಮ್ಮದು ಮೇಯ್ನ್ ಕಾಪಿ ರೈಟ್ ಇರೋ ಕಂಟೆಂಟ್ಗಳನ್ನು ಹಾಕಿದ್ರೆ ಆಬ್ವಿಯಸ್ಲಿ ಸೋಷಿಯಲ್ ಮೀಡಿಯಾದವರು ರೀಚ್ ಕಡಿಮೆ ಮಾಡ್ತಾರೆ. ಓಕೆ. ಅಂದರೆ ಇವಾಗ ನಿಮ್ಮ ಚಾನಲಲ್ಲಿ ಬಂದಿರೋ ಕಂಟೆಂಟು ಆಲ್ರೆಡಿ ನಿಮ್ಮ ಯೂಟ್ಯೂಬಲ್ಲಿ ಬಂದಿದೆ, ಅದನ್ನು ಎತ್ಕೊಂಡು ನಾನು ನನ್ನ ಚಾನಲಿಗೆ ಹಾಕ್ಕೊಂಡ್ರೆ ಅದು ಆಟೋಮೆಟಿಕ್ ಸಾಫ್ಟ್ವೇರ್ ಏನೋ ಇರುತ್ತೆ, ಕಾಪಿ ರೈಟ್ಸ್ನ ಚೆಕ್ ಮಾಡಿದೆ. ಅವ್ರೇನು ನೋಡ್ತಾ ಕೂತಿರಲ್ಲ ಕೀರ್ತಿ ಯಾವ್ದು ಹಾಕ್ತಿದ್ದಾನೆ, ಭಾವನಾ ಯಾವ್ದು ಹಾಕ್ತಿದ್ದಾರೆ ಅಂತ. ಬಟ್ ಅದು ಸಾಫ್ಟ್ವೇರು ಏನು ಮಾಡುತ್ತೆ, ಕಣ್ಣು ಹಿಡಿದ್ಬಿಟ್ಟು ತೋರಿಸುತ್ತೆ ಇದು ಇದಾಗಿದೆ ನಿಂದು ಅಂತ. ನಾವೇನು ಕೇರ್ ಮಾಡದೆ ಸುಮ್ಮನಿದ್ರೆ ನನ್ನ ಚಾನಲ್ 100 ಜನ ನೋಡ್ತಾ ಇರೋರನ್ನ 15 ಜನಕ್ಕೆ ಮಾತ್ರ ತೋರಿಸತ್ತದು. ಅದು ಫೇಸ್ಬುಕ್ಕು ಅಷ್ಟೇ, ಇನ್ಸ್ಟಾಗ್ರಾಮು ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ, ನೀವು ಪ್ರತಿದಿನ ಏನೋ ರೀಲ್ ಮಾಡ್ತಿರ್ತೀರಾ, ಅದು ತುಂಬ ಕ್ರಿಂಜ್ ಆಗಿದ್ರೆ ನಾಳೆ ನೋಡೋರ ಕಡಿಮೆ ಆಗ್ತಾರೆ. ಮತ್ತು ನಿಮ್ಮ ಚಾನಲಲ್ಲಿ ಅದು ತುಂಬ ಜನ ಅಂದ್ಕೊಂಡಿದ್ದಾರೆ, ನಾನು ಈ ಟೈಮ್ಗೆ ಹಾಕಿದ್ರೆ ನನ್ನ ರೀಲ್ ತುಂಬ ಓಡುತ್ತೆ, ಆ ಟೈಮ್ಗೆ ಹಾಕಿದ್ರೆ ತುಂಬ ಓಡುತ್ತೆ. ಬೆಂಗಳೂರಲ್ಲಿರೋರೆಲ್ಲ ಏನು ಅನ್ಕೋತಾರೆ, ಆಫೀಸ್ ಇವಾಗ ಬಿಡುತ್ತೆ, ಇವಾಗ ಕ್ಯಾಬಲ್ಲಿ ಕೂತ್ಕೊಂಡು ನೋಡ್ತಾರೆ ಅಂತ. ಆ ಥರದ್ದು ಏನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿರ್ತಾರೆ. ಈಗ ಊಟ ಮಾಡ್ತಿರ್ತಾರೆ ಎಲ್ಲರೂ, ಯಾರು ಕರೆಕ್ಟಾಗಿ 1 ಗಂಟೆಗೆ ಊಟ ಮಾಡ್ತಾರೆ ಹೇಳಿ ಅಲ್ವಾ? ಯಾರೂ ಮಾಡಲ್ಲ. ನಮಗೆ ಅದು ಬರುತ್ತೆ, ಈಗ ಊಟ ಮಾಡ್ತಿರ್ತಾರೆ, ಇವಾಗ ಬಿಟ್ಬಿಟ್ಟೋಣ. ಅವ್ನು 3:30ಗೆ ಊಟ ಮಾಡೋದು ಅಲ್ವಾ. ಸೊ ಹಾಗೆಲ್ಲ ಏನಿಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ. ಇವಾಗೆಲ್ಲ ಸಿನಿಮಾದವ್ರು ಒಂದು ಸ್ಟೈಲ್ ಇಟ್ಕೊಂಡ್ರೆ 11:11ಕ್ಕೆ ಬಿಡ್ತಾ ಇದೀವಿ ನಮ್ಮ ಸಾಂಗು, ಬೆಳಗ್ಗೆ 11 ಮಧ್ಯಾಹ್ನ 4 ಗಂಟೆ 8 ನಿಮಿಷಕ್ಕೆ ಬಿಡ್ತಾ ಇದ್ದೀವಿ. ಯಾವ ಆಸ್ಟ್ರಾಲಜರ್ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ, ಅಲ್ಲೇನೋ ಎಕ್ಸ್ಟ್ರಾ ರಿಜಿಸ್ಟರ್ ಮಾಡೋಕ್ಕೇನೋ ಹೋಗ್ತೀಯಾರ ಪಾಪ ಅವರು. ಅದು ಆಸ್ಟ್ರಾಲಜಿನಾ ಅಥವಾ ಇವ್ರದ್ದು ಯಾವ ಡ್ಯಾಶೋ ನಮಗೆ ಗೊತ್ತಿಲ್ಲದೆ ಮಾತಾಡಬಾರ್ದು. ಬಟ್ ಜನಕ್ಕೆ ಗೊತ್ತು, 4:08ಕ್ಕೆ ಬಿಡ್ತಿದ್ದಾರೆ, 5:07ಕ್ಕೆ ಬಿಡ್ತಿದ್ದಾರೆ. ನಂಗೆ ನಗು ಬರೋದು ಅವ್ರ ಪ್ರಮೋಷನ್ನಲ್ಲಿ ಹೆಂಗಿರುತ್ತೆ ಅಂದರೆ,
20ನೇ ತಾರೀಕು ಅಣ್ಣನ ಸಿನಿಮಾ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಇದೆ ಅನ್ನೋದು ಒಂದು ಪೋಸ್ಟು. ಓಕೆ. 15ನೇ ತಾರೀಕು ಆಗ್ತಾನೆ ಅದನ್ನ. 20ನೇ ತಾರೀಕೇನೋ 25ನೇ ತಾರೀಕು ಟೀಸರ್ ರಿಲೀಸ್ ಡೇಟ್ನ ಅನೌನ್ಸ್ ಮಾಡ್ತೀವಿ ಅನ್ನೋದೇ 20ನೇ ತಾರೀಕಿನ ಪೋಸ್ಟು. 25ನೇ ತಾರೀಕೇನೋ 30ನೇ ತಾರೀಕು ಟೀಸರ್ ರಿಲೀಸ್ ಡೇಟು ಅಂತ ಅನೌನ್ಸ್ ಮಾಡೋದು. 3ನೇ ಪೋಸ್ಟ್ ಆಯಿತು. 4ನೇ ಪೋಸ್ಟು ಟೀಸರ್ ರಿಲೀಸು 30ನೇ ತಾರೀಕು. ಅದರಲ್ಲೇನೋ ಬೆಂಕಿ ಹಚ್ಚಿರ್ತಾರೆ, ಅವ್ನು ಹಿಂದೆಯಿಂದ ಹಿಂಗೆ ತಿರುಗ್ತಾನೆ, ಅದು ಟೀಸರು. ಇದಕ್ಕೆ ನಾವು 20 ದಿನ ವೇಸ್ಟ್ ಮಾಡಿಬಿಟ್ವಿ. ಆ 4 ಕ್ರಿಯೇಟಿವ್ನ ಬೇರೆ ಏನೋ ಮಾಡ್ಬೋದಲ್ವಾ? ಹೋಗ್ಲಿ, ಅದು ಎಷ್ಟು ಓಡ್ತು ಯಾರಿಗಾದರೂ ನೆನಪಿದೆಯಾ? 4 ದಿನ ವೇಸ್ಟ್ ಮಾಡಿದ್ವಿ ನಾವು ಅಂತ. ಸೊ ಅಂದರೆ ನೀವು ಕ್ರಿಯೇಟಿವ್ ಅಂತ ಏನಾದ್ರು ಮಾಡಿದಾಗ ಆ 4 ಕ್ರಿಯೇಟಿವ್ನ ವೇಸ್ಟ್ ಮಾಡಬಾರ್ದು. ಅದ್ರಲ್ಲಿ 4 ವಿಚಾರ ಬೇರೆ ಹೇಳ್ಬಿಡ್ಬೋದಾಗಿತ್ತು ಸಿನಿಮಾದು ಅಂತ ಅಲ್ವಾ? ಸೊ ಹೀಗೆಲ್ಲ ಇದೆ. ಅಂದರೆ ಅದಕ್ಕೆ ಟೈಮು ಅದು ಇದು ಅಂತ ಏನಿಲ್ಲ. ನೀವು ಕಂಟೆಂಟ್ ತುಂಬ ಏನಾದ್ರು ಕೊಟ್ಟರೆ ಯಾರೋ ಒಬ್ರು ನೋಡಿದವ್ರು 20 ಜನ ಶೇರ್ ಮಾಡ್ತಾರೆ. ಓಕೆ. ನನ್ನ ಪ್ರಕಾರ ಹಂಗೆ ಅನಿಸುತ್ತೆ. ಮತ್ತು ಕೆಲವೊಂದು ಯೂಟ್ಯೂಬ್ ಆಲ್ಗರಿದಮಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ರೀಚ್ ಜಾಸ್ತಿ ಇದೆ ಅಂತ ಏನೋ ಒಂದು ಸಣ್ಣ ನಂಬಿಕೆ ಇದೆ. ಅದು ಮೋಸ್ಟ್ಲಿ ವರ್ಕ್ ಆಗ್ತಿರ್ಬೋದು ಕೆಲವ್ರಿಗೆ. ನಾನು ಹಾಗೆ ಬಿಟ್ವೀನ್ 1 to 2 o'clock ಯಾವಾಗಲೂ ಹಾಕ್ತೀನಿ. ಹಂಗೆ 1 ಗಂಟೆಗೆ ಹಾಕೋದು, 1:05ಕ್ಕೆ ಹಾಕೋದು, ಹಾಗೆಲ್ಲ ಏನಿಲ್ಲ. ನನಗಿನ್ನೂ ಹಾಕೋಕ್ಕೆ ಮುಂಚೆ ಇದು ತಪ್ಪಿದೆಯಾ, ಅದು ತಪ್ಪಿದೆಯಾ, ಈ SFX ತೆಗೆದ್ಬಿಡು, ಇದು ಮ್ಯೂಸಿಕ್ ತೆಗೆದ್ಬಿಡು, ಇಲ್ಲಿ ತೆಗೆದ್ಬಿಡೋಣ ಅಂತೆಲ್ಲ ಓಡ್ತಾ ಇರ್ತಾರೆ. 1 ಗಂಟೆ ಆಗೋಯ್ತು ಹಾಕಬೇಕು, ಅವೆಲ್ಲ ಏನು 1 ಗಂಟೆ ಆಗೋಯ್ತು, ಯಾರೋ ಸ್ಟ್ರೈಕ್ ಮಾಡ್ತಾರಲ್ಲ ಟೌನಲ್ಲಿ ಮುಂದೆ ಆಲ್ರೆಡಿ ಬರ್ತಿದೆ ಸುವರ್ಣ ನ್ಯೂಸಲ್ಲಿ, ಕೀರ್ತಿ ಇನ್ನೂ ಹಾಕಿಲ್ಲ ವೀಡಿಯೋ ಅಂತ. ಪ್ರೆಷರೇ ಇಲ್ಲ, ಏನೂ ಇಲ್ಲ. ಆ ಥರದ್ದೇನಿಲ್ಲ. ಕಂಟೆಂಟ್ ನೀವು ನಂಬಿದ್ರೆ ಆನ್ ಟೈಮ್ ಹೋಗುತ್ತೆ. ಮೋಸ್ಟ್ಲಿ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ಬಟ್ ನಾನಂತೂ ನಂಬಿಲ್ಲ ಯಾವತ್ತೂ. ಯಾಕಂದ್ರೆ ನಾನು ನಂಬಿಲ್ಲ ಅಂದರೆ ಆ ಥರ ನಂಬಿಕೆ ಬರುವಂಥದ್ದು ಏನೂ ಆಗಿಲ್ಲ ಹಾಗೆ. ಓಕೆ. ಬಟ್ ಒರಿಜಿನಲ್ ಕಂಟೆಂಟ್ಗೆ ರೀಚ್ ಒಳ್ಳೆ ಪ್ಲಾಟ್ಫಾರ್ಮ್ ಅದು. ಹೌದು ಹೌದು ಹೌದು. ಕಾಪಿರೈಟಿನ ಸಮಸ್ಯೆ ಇರುತ್ತೆ, ಯೂಶಲಿ ಅದನ್ನ ಒಂದು ನೋಡ್ಕೊಳ್ಬೇಕಾಗುತ್ತೆ. ಬೇರೆಯವ್ರನ್ನ ಕದ್ದ ಪ್ರಾಡಕ್ಟಿಗೆ ಬೆಲೆ ಇರೋದಿಲ್ಲ. ಅಷ್ಟೇ. ರಾಮನು ಕಾಡಿಗೆ ಹೋದನು, ರಾಮನ ಫ್ಲೈಓವರ್ ಹತ್ತಿ ಇಳಿದು ಕಡೆಗೆ ರೀಚ್ ಆದನು ಅಂತ ಹೇಳಬೇಕು. ಡೆಸ್ಟಿನೇಷನ್ ಕಾಡೆ, ರಾಮಂಗೂ ಹರತ್ ಮಾಡಿಲ್ಲ. ರಾಮ ಇವಾಗ ಬಂದರೆ ಸುವರ್ಣ ನ್ಯೂಸಿಗೆ ಬರ್ಬೇಕಾದ್ರೆ ಫ್ಲೈಓವರ್ ಹತ್ತು ಬರ್ಬೇಕಲ್ವ ಇವಾಗ ಅಲ್ವಾ? ಸೊ ಜೈ ರಾಮನವಮಿ. ಲವ್ಲಿ. ಪ್ರತಿಯೊಬ್ಬರು ಡೆಸ್ಟಿನೇಷನ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಜೀವನದಲ್ಲಿ. ಕೀರ್ತಿ ಅವ್ರ ಡೆಸ್ಟಿನೇಷನ್ ಯಾವ ಕಡೆ? ಮಲಗಿದಾಗ ಹೋಗ್ಬಿಡ್ಬೇಕು, ಹಾಸ್ಪಿಟ್ಲಿಗೆಲ್ಲ ಬರಬಾರ್ದು ಅಲ್ವಾ? ನನಗೆ ಹೋದ್ಮೇಲೆ ಯಾರೋ RIP ಅಂತ ವಾಟ್ಸಪ್ ಸ್ಟೇಟಸ್ ಹಾಕೋರು ಮುಂಚೆನೇ ಹೇಳಬೇಕು, ನಿನ್ನ ಬಗ್ಗೆ ಹಿಂಗಿದೆಯಪ್ಪ 2 ಒಳ್ಳೆ ಮಾತು ಅಂತ ಮುಂಚೆನೇ ಹೇಳಬೇಕು. ಅದೇ ಡೆಸ್ಟಿನೇಷನ್. ಬೇರೆ ಏನು ಇನ್ನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ರೀಚ್ ಆಗಬೇಕು ಅದೆಲ್ಲ ಏನಿಲ್ಲ. ಅವಾಗೆಲ್ಲ ಮುಂಚೆ ಎಲ್ಲ ಇತ್ತಲ್ಲ ಷಷ್ಠಿ ಪೂರ್ತಿ, ಅದೆಲ್ಲ ಹೋಯ್ತು. ಇವಾಗ 50 ಪೂರ್ತಿ ಅಷ್ಟೇ ನಾವು ತಿಂತಾರೋ ಗೋಬಿ ಮಂಚೂರಿಗೆ ಅಲ್ವಾ? ಹಾಸ್ಪಿಟ್ಲಲ್ಲಿ ಹೋಗಿ ಅವ್ರ ಹತ್ರ ಇದು ಮಾಡಿಕೊಂಡು ಡಾಕ್ಟ್ರು ಬಂದು ಹೇಳೋದು, ಇನ್ನಾಗಲ್ಲ ಕರ್ಕೊಂಡು ಹೋಗ್ಬಿಡಿ. ಆವಾಗ ನಾನು ಹೆಂಡ್ತಿಗೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಲ್ಲೆಲ್ಲಿ ದುಡ್ಡಿದೆ, ಯಾರ್ಯಾರ ಹತ್ರ ಸಾಲ ಇದೆ ಏನು ಅದೆಲ್ಲ ಹೇಳ್ಕೊಂಡು ಅದೊಂದು ಟೆನ್ಷನ್ನು. ಅವಾಗ ಇವ್ರ ಹತ್ರ ಯಾಕೆ ಸಾಲ ಮಾಡಿದೆ ಅಂತ ಬೈಸ್ಕೊಳ್ಳೋದು. ನನ್ನ ಹೆಂಡ್ತಿ ಅಂತಲ್ಲ, ಬೇರೆಯವ್ರೆಲ್ಲರದು. ಅವಾಗ ಅವ್ರ ಇನ್ವೆಸ್ಟ್ಮೆಂಟೆಲ್ಲ ಹೇಳ್ತಾರೆ. ಆವಾಗ ಒಂದು ಟೆನ್ಷನು, ಎಷ್ಟೊಂದು ಜನ ನಮಗೆ ಮೋಸ ಮಾಡ್ಬೋದು, ಇವಳಿಗೆಲ್ಲ ಬರ್ಕೊಟ್ಬಿಡ್ಬೇಕು. ಕಟ್ ಮಾಡಿದ್ರೆ ಎಲ್ಲ ಬರ್ಕೊಟ್ಬಿಟ್ಟು ಬಂದ್ಬಿಡ್ತಾನೆ ನಾನು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅಂತ. ಡಾಕ್ಟ್ರು ಬಂದು ಯಾವುದೋ ಇಂಜೆಕ್ಷನ್ ಬಂತು, ಸರಿ ಹೋಗ್ಬಿಡ್ತೀಯ ನೀನು ಅಂತ. ಅಷ್ಟೊಂದು ನನ್ನ ಅಣ್ಣ ತಮ್ಮಂದ್ರಿಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡ್ತೀನಿ, ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಹಿಂಗೆ ಅಂತ. ಕಟ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ಅಲ್ವಾ? ಏನು ಉಳ್ಕೊಂಡಿಲ್ಲ ಸೀಕ್ರೆಟ್. ಡೆಸ್ಟಿನೇಷನ್ ಅಂದರೆ ತುಂಬ ಒಳ್ಳೆ ಸಾವು ಬರೋದಕ್ಕಿಂತ ದೊಡ್ಡ ಯೋಗ ಇನ್ನೇನು ಇಲ್ಲ ಅಂತ ಅಲ್ವಾ? ಹಾಸ್ಪಿಟ್ಲಿಗೆ ಹೋಗೋದು, ಇದು ಮಾಡೋದು. ಆಮೇಲೆ ನಮಗೆ ನಮ್ಮ ಸಾವು ಗೊತ್ತಾಗ್ಬಿಡ್ಬೇಕು. ಒಂದು 5 ದಿನಕ್ಕೆ ಮುಂಚೆ ಗೊತ್ತಾದರೆ, ಮಾಡ್ಕೊ ರಾಜ ಏನೇನು ಮಾಡ್ತೀಯ ನೋಡೋಣ, ನೀನು 5 ದಿನ ಟೈಮ್ ಕೊಟ್ಟಿದ್ದೀನಿ ನಿಮಗೆ ಅಂತ ದೇವ್ರು ಬಂದು ಹೇಳ್ಬಿಟ್ರೆ ಅದು ಪುಣ್ಯ. ಅದು ಹಂಗೆ ಸಾಧ್ಯನಾ? ಈಗ ನಾನು ಹೋದ್ಮೇಲೆ ನೀವು RIP ಅಂತ ಹಾಕಿದ್ರೆ ನಾನು ನೋಡ್ತೀನ ಅಲ್ವಾ? ಬದುಕಿದ್ದಾಗ VIP ಥರ ಟ್ರೀಟ್ ಮಾಡಬೇಕು. ಹೋದ್ಮೇಲೆ RIP ಹಾಕಿ ಇಷ್ಟುದ್ದ ಬರೆದ್ಬಿಡೋದು ನೀವು ಒಂದು 8 ಪ್ಯಾರ ನನ್ನ ಬಗ್ಗೆ. ನಾನು ಓದೋದು ಇಲ್ಲ ಅದನ್ನ ಅಲ್ವಾ? ನಾನು ಬದುಕಿದ್ದಾಗಲೇ 2 ಮಾತು ಹೇಳಿದ್ರೆ ಖುಷಿ ರೀ, ಭಾವನಾ ನನ್ನ ಬಗ್ಗೆ ಎಷ್ಟೊಳ್ಳೆ ಮಾತಾಡಿದ್ದಾರೆ ಹಂಗೆ. ಅದು ಇನ್ನು ಇಲ್ಲ, ನಾನು ಇದಾಗಬೇಕು, ಅದೆಲ್ಲ ಕಮರ್ಷಿಯಲ್ ಆಗ್ಬಿಡುತ್ತೆ. ಮನೆ ತೊಗೋಬೇಕು, ಮನೆ ಕಟ್ಟಬೇಕು, ಇನ್ನೊಂದು ದೊಡ್ಡ ಕಾರಲ್ಲಿ ಓಡಾಡಬೇಕು. ಯಾವ ಕಾರಲ್ಲಿ ಕೂತ್ಕೊಂಡ್ರು ಮಳೆ ಬಂದರೆ ಏನು ಸೋರಲ್ಲ ಅಲ್ವಾ? ಅದು ಬೇರೆಯವ್ರಿಗೆ ಆಸೆ ಇರ್ಬೋದು, ತಪ್ಪೇನಲ್ಲ. ನನಗಂತೂ ಹಾಗೇನಿಲ್ಲ. ಇದ್ದಾಗ ಏನೋ ಒಳ್ಳೇದು ಮಾಡ್ಬಿಟ್ಟು ಹೋಗಬೇಕು. ಆಮೇಲೆ ಸಮಾಜದಲ್ಲಿ ಒಳ್ಳೆ ಸ್ಥಾನ ಮಾಡಬೇಕು. ಯಾವ ಸ್ಥಾನಾಗಿನ ಡ್ಯಾಶು ಏನಿಲ್ಲ, ನೆಮ್ಮದಿಯಾಗಿರ್ಬೇಕು ಗುರು. ಹೋದ್ರೆ ಹೋಗ್ಬೇಕು ನೀಟಾಗಿ ಅಂತ. ಹೋಗೋಕ್ಕೆ ಮುಂಚೆ ಒಂದು 5 ದಿನಕ್ಕೆ ಮುಂಚೆ ಗೊತ್ತಾಗ್ಬಿಟ್ರೆ ಖುಷಿ ಅಂತ ಅಷ್ಟೇ. ಬಿಟ್ಟರೆ ಇರೋ ಅಷ್ಟು ದಿನ ನಮಗೆ ಅದು ಅದೇನೋ ಇದೆ ಸೇಯಿಂಗು, ಮಲ್ಗಕ್ಕೆ ಮುಂಚೆ ಇವತ್ತು ಯಾರಿಗೂ ಮೋಸ ಮಾಡಿಲ್ಲ ಅಂತ ಮಲ್ಗೋ. ಊಟ ತಿನ್ಬೇಕಾದ್ರೆ ಯಾರು ತಲೆ ಹೊಡೆದಿಲ್ಲ, ಇದು ಒಳ್ಳೆ ನಾನು ದುಡ್ದಿದ್ದು ಅಂತ ತಿನ್ನೋ, ಎಲ್ಲ ಸರಿ ಹೋಗುತ್ತೆ ಅಂತ. ನೀವು ಹಂಗೆ ಬದುಕಿದ್ರೆ ಸಾಕು. ಹಂಗೆ ಬದುಕೋಕ್ಕಾಗಲ್ಲ. ಪ್ರತಿದಿನ ನಾವು ಎಷ್ಟೊಂದು ಸಲ ನಮಗೆ ನಾವೇ ಮೋಸ ಮಾಡ್ಕೊತಾ ಇರ್ತೀವಿ. ಹೊಸ ವರ್ಷ ಬಂದರೆ ಜಿಮ್ಮಿಗೆ ಸೇರ್ಬೇಕಾ ಅಲ್ವಾ? ಹಾಗೇನಿಲ್ಲ ಅಲ್ವಾ? ಅದು
ಜಿಮ್ ಹೊಸ ವರ್ಷಕ್ಕೆ ಏನಿದೆ, ನಾಳೆ ಯುಗಾದಿಯಿಂದ ಹೋಗ್ಬಿಡ್ತೀನಿ. ನಿಂಗೆ ಟೈಮೇ ಹೋಗ್ತೀಯಾ ಯಾವಾಗ ಬೇಕಾದರೂ. ಹಿಂಗೆ ನಿಮಗೆ ನೀವೇನಾದರೂ ಪ್ರಾಮಿಸ್ ಮಾಡ್ಕೊಂಡು ಮಿಸ್ ಹೊಡೆದಿದ್ಯಾ? ಇಲ್ಲಪ್ಪ, ಹೊಸ ತಪ್ಪುಗಳನ್ನು ಮಾಡಿ ಏನಕ್ಕೆ ಪ್ರಾಮಿಸ್ ಮಾಡ್ಕೋತೀನಿ. ನನ್ನ ಹೆಂಡತಿ ಬೈತಿರ್ತಾಳೆ, ಎಲ್ಲರಿಗೂ ಹೇಳ್ತೀವಿ ಹೊಸ ತಪ್ಪು ಮಾಡ್ತೀಯ ಅಂತ. ನನ್ನ ಹತ್ರ ಅದಕ್ಕೆ ಅದೇ ಹಳೇದಕ್ಕೆ ಬೈಸ್ಕೊತಿರ್ತೀಯ ಅಂತ. ಅಷ್ಟೆ, ಹಾಗೆಲ್ಲ ಏನೂ ಇಲ್ಲ. ನನಗೆ ಫಸ್ಟ್ ಆಫ್ ಆಲ್ ಪ್ರಾಮಿಸೇ ಮಾಡೋಣ. ನಾನು ಮಾತು ಕೊಡಲ್ಲ, ಕೊಟ್ಟರೆ ತಪ್ಪಲ್ಲ. ಅಲ್ಲ, ನಾನು ಮಾತೇ ಕೊಡಲ್ಲ. ಮಾತೇ ಕೊಡಲ್ಲ. ಯಾರಿಗೂ ಏನೂ ಪ್ರಾಮಿಸ್ ಮಾಡಬಾರ್ದು. ನಮಗೆ ಗೊತ್ತಿರಬೇಕಾಗತ್ತೇ ಇಲ್ಲ. ನಾನು 28ನೇ ತಾರೀಕು ಒಂದು ಸ್ಟುಡಿಯೋ ಓಪನ್ ಮಾಡ್ತಾಯಿದ್ದೀನಿ ಬನ್ನಿ ಅಂದ್ಬಿಡೋದು. ಅಷ್ಟೊಳಗೆ ಅದು ಸ್ಟುಡಿಯೋ ಏನೂ ಇರಲ್ಲ, ಹಾಗೇ ಇರಲ್ಲ, ಇನ್ನೂ ಕೆಲಸನೇ ಆಗಿರಲ್ಲ. ಅವಾಗ ಒಂದು ಎಕ್ಸ್ಟ್ರಾ ಪ್ರೆಷರು. ನಾನು 28ಕ್ಕೆ ಹೇಳ್ಬಿಟ್ಟಿದ್ದೀನಿ ಜನಕ್ಕೆ. ಏನು ನಿಮ್ಗೇನು ಪ್ರಾಬ್ಲಮ್ಮು ಅಲ್ಲ, ಅವ್ನು 28ಕ್ಕೆ ಹೇಳಿದೆ 30 ಪೋಸ್ಟ್ಪೋನ್ ಆಯ್ತಂತೆ ಅಂದರೆ ನೀವೇ ನಮಗೆ ಒಂದು ಓವರ್ ಥಿಂಕ್ ಮಾಡ್ಬಿಡ್ತೀವಿ ನಾವು ಅವಾಗ. ಅಯ್ಯೋ 28ಕ್ಕೆ ಹೇಳಿದ್ದೆ, ಅವ್ರು ಏನು ಅಂದ್ಕೊಂಡ್ರು, ನೀವೇನು ನಿಮ್ಮ ಕೆಲಸ 1000 ಇರುತ್ತೆ, ನೀವು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಲ್ವಾ? ನಾವು ಒಂದು ಪ್ರಾಮಿಸ್ ಮಾಡಿಬಿಟ್ಟಿರ್ತೀವಲ್ಲ, ಒಂದು ಓವರ್ ಥಿಂಕಿಂಗ್ ಬಂದುಬಿಟ್ಟಿರುತ್ತೆ ನಮಗೆ. ಪ್ರೆಷರ್. ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಟ್ಟಿರೋದು. ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಅವ್ರು ನೋಡ್ಬಿಟ್ಟು ಸುಮ್ಮನೆ ಇರ್ತಾರೆ ಅಷ್ಟೇ. 100ರಲ್ಲಿ ಒಬ್ಬ 28ಕ್ಕೆ ಆಯ್ತಾ ಅಂತ ಮೆಸೇಜ್ ಮಾಡ್ತಾನೆ ಅಷ್ಟೇ. ಇನ್ನು ಮಿಕ್ಕಿ 99 ಜನ ಮರ್ತುಬಿಟ್ಟಿರ್ತಾರೆ. ನಮ್ಗೆ ಅದ್ರ ಬಗ್ಗೆ ಯೋಚನೆ ಇರೋಲ್ಲ. ನನಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ 28ಕ್ಕೆ ಸ್ಟುಡಿಯೋ ಅಂತ. ಅವನೊಬ್ಬನೇ ಮೆಸೇಜ್ ಮಾಡಿರೋದು, ಅದಕ್ಕೆ ನಾನು ರಿಪ್ಲೈನೂ ಮಾಡಿಲ್ಲ. ಆ ಪ್ರೆಷರಲ್ಲಿ ಅಲ್ಲಿರೋ ಕಾರ್ಪೆಂಟ್ರಿಗೆ ಬೈಯೋದು, ಇಲ್ಲಿ ಲೈಟ್ ಹಾಕ್ಬೇಕು, ಜನ ಬೈತಿದ್ದಾರೆ ಅಂತ. ಮಾಡಿರೋದು ಇವನೊಬ್ಬನೇ. ಅಣ್ಣ ಆಯ್ತಾ ಅಂತ ಅಷ್ಟೇ ಕೇಳಿದ ನಾವು. ನಾವು ಹಂಗೆ ನಾಟಕೀಯವಾಗಿ ಬದುಕ್ತಾ ಇದೀವಿ. ನಾವು ಸೋಷಿಯಲ್ ಮೀಡಿಯಾಗೋಸ್ಕರ ಬದುಕ್ತಾ ಇದೀವಿ. ಬದುಕೋದನ್ನು ಲೈಕ್ ಮಾಡೋದಕ್ಕಿಂತ ಲೈಕ್ಸ್ಗೋಸ್ಕರ ಬದುಕ್ತಾ ಇದೀವಿ. ರಿಯಲ್ ಲೈಫ್ ಏನು ಹಾಗಾದರೆ? ಅಲ್ಲ, ಪ್ರಾಕ್ಟಿಕಲ್ ಆಗಿ ಸಾಧ್ಯವಾದಷ್ಟು ಬದುಕಬೇಕು ಅಂತ. ನಮಗೆ ಯಾರೋ ಒಬ್ಬ ಸೆಲೆಬ್ರಿಟಿ ಅಥವಾ ಯಾರೋ ಒಬ್ಬ ಸೂಪರ್, ಯಾರೋ ತುಂಬ ಪಾಪ್ಯುಲರು, ಅವನದು ಎಲ್ಲ ಸಂಭ್ರಮಗಳು ಗೊತ್ತು, ಅವ್ನು ಮಾಡಿರೋ ABCD ಎಲ್ಲ ಗೊತ್ತು ನಮಗೆ. ಅವನದೆಲ್ಲೂ ಈಚೆ ಬಂದಿಲ್ಲ. ಬಟ್ ಅವ್ನು ನಮಸ್ಕಾರ ಸರ್, ಭಾಳ ಚೆನ್ನಾಗಿದ್ದೀರಾ, ನಾನು ನಿಮ್ಮ ಫ್ಯಾನು ಅನ್ನೋಕ್ಕಾಗತ್ತಾ? ಹಂಗೆ ಬದುಕ್ತಾ ಇದೀವಿ ನಾವು. ಅವ್ನು ಬಂದುಬಿಟ್ರೆ ನೀವು ಅವ್ನ ಬಗ್ಗೆ ನೆಗೆಟಿವ್ ಹೇಳೋಂಗಿಲ್ಲ. ನಮಸ್ಕಾರ ಸರ್, ನಂಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ, ಶೇಕ್ ಹ್ಯಾಂಡ್, ನಿಮ್ಮ ಜೊತೆ ಫೋಟೋ ತೆಗೆಸ್ಕೊತೀನಿ, ಹಾಗೆಲ್ಲ ಹೇಳೋಕ್ಕಾಗಲ್ಲ ಅಲ್ವಾ? ಆಯಿತು ಬಂದ್ರೆ ಕೂತ್ಕೊಳ್ಳಿ ಬಿಡಿ, ಅವರು ನಿನಗಂತೂ ಏನೋ ಹಾನಿ ಮಾಡಿಲ್ಲ, ಅವ್ನ ಪಾಡಿಗೆ ಅವ್ನು ಬಿಟ್ಬಿಡ್ಬೇಕು ನಾವು. ಬಟ್ ನಾವು ನಾಟಕ ಮಾಡ್ಕೊಂಡು ಬನ್ನಿ ಸರ್, ಥ್ಯಾಂಕ್ ಯು, ಕೂತ್ಕೊಳ್ಳಿ. ನಮ್ಗೆ ಅವನದೆಲ್ಲ ಗೊತ್ತು, ಅವನು ಎಲ್ಲೆಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ ಎಲ್ಲ ಗೊತ್ತಿದ್ದು ನಾವು ಅವನಿಗೆ ಭಕ್ತಿಯಿಂದ ನಮಸ್ಕಾರ. ಹಾಗೆ ಅಂದರೆ ಎಲ್ಲರೂ, ಅಂದರೆ ಬರೀ ಮೀಡಿಯಾದಲ್ಲಿರೋರು, ಸಿನಿಮಾದವರು, ಆರ್ಟಿಸ್ಟ್ಗಳು ಅಂತಲ್ಲ, ಎಲ್ಲರೂ ನಾಟಕ ಮಾಡ್ಕೊಂಡೇ ಬದುಕ್ತಿರೋದು. ಅಪ್ಪ ಇವತ್ತು ಬಾಸ್ ಹತ್ರ ಒಳ್ಳೆ ಹೆಸರು ತೊಗೊಂಬಂದೆ ಅನ್ಕೊಂಬಂದು ರಾತ್ರಿ ಮನೇಲಿ ಬೈತಿರ್ತಾನೆ ಅವ್ನ ಬಾಸ್ಗೆ ಅಲ್ಲ. ಇಷ್ಟು ಮಾತಾಡ್ತಿರಲ್ಲ, ಈ ನಮ್ಮ ಕಡೆ ಒಂದು ಮಾತಿದೆ, ಹುಟ್ಟದಾಗ ಯಾರು ಬಾಯಿಗೆ ಬರಲಿಟ್ರು ಅಂತ. ಕೀರ್ತಿ ಹುಟ್ಟದಾಗ ಯಾರು ಬಾಯಿಗೆ ಬರಲಿಟ್ರು? ಏನು ಇಟ್ರೋ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಮೈಕ್ ಇಟ್ಟಿರ್ಬೋದು ಅಂತ ಹೇಳಕ್ ಬಂದ. ಅಲ್ಲ ನೋಡಿ, ನಾವು ಫ್ಯಾಕ್ಟ್ ಮಾತಾಡಿದ್ರೆ ತುಂಬ ಮಾತಾಡ್ತೀವಿ ಅಂತ. ಅಂದರೆ ನನಗನ್ಸಿದ್ದು ಹೇಳ್ತಿರ್ತೀನಿ. ನಾನು ಹೇಳಿದ್ದೆಲ್ಲ ಸತ್ಯನೇ ಅಂತಲೂ ಏನಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ. ಯಾರಿಗೂ ಏನೂ ಹಾನಿ ಇಲ್ವಲ್ಲ, ಅಥವಾ ನಾನು ಗುರುಗಳು ನಾನು ಹೇಳ್ದಂಗೆ ಕೇಳಿ ಯಾರಿಗೂ ಹೇಳ್ತಿಲ್ವ, ಹಿತವಚನ ಏನೂ ಕೊಡ್ತಿಲ್ಲ. ಹಂಗಿದ್ದೇನಾದ್ರೂ ಆಪ್ಷನ್ ಸಿಕ್ಕರೆ ಹೋಗ್ತೀರಾ? ನಾನು ಆ್ಯಕ್ಚುಲಿ ಹೇಳ್ತಿರ್ತೀನಿ ನನ್ನ ಹೆಂಡತಿಗೆ, ಹೌದಾ, ಒಂದು 20 ವರ್ಷ ಸಂಸಾರ ಮಾಡಿದ್ಮೇಲೆ ನಾನು ದೀಕ್ಷೆ ತೊಗೊಂಡ್ಬಿಡ್ತೀನಿ, ಆರಾಮಾಗಿ ಆ ಲೈಫು ಎಂಜಾಯ್ ಮಾಡಬೇಕು. ಮೋಸ್ಟ್ಲಿ ಅವಾಗ ದೇವ್ರ ಹತ್ರ ಆಗ್ತಾನೆ, ನಮಗೆ ಗೊತ್ತಿಲ್ವಲ್ಲ. ಆದರೂ ಬಟ್ ಇವಾಗ ಫೆಸಿಲಿಟಿ ಜಾಸ್ತಿ ಇದೆಯಲ್ಲ, ಸೊ ಅದು ಒಂದು ಟ್ರೈ ಮಾಡ್ಬಿಡೋಣ. 3 ದಿನ ಇರಲ್ಲ ನೀನು ಅಂತಿರ್ತಾಳೆ ಅವಳು. ಅಲ್ಲ, ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಾಗಿತ್ತು ಅಂದರೆ, ಈ ಸಿನಿಮಾ ಸೀರಿಯಲಲ್ಲಿ ಏನಾದರೂ ಹೀರೋ ಆಗೋಕ್ಕೆ ಅವಕಾಶ ಬಂದಿದೆಯಾ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಐ ನೋ ವಾಟ್ ಐ ಡೋಂಟ್ ನೋ. ನಾನು ಹೀರೋ ಮೆಟೀರಿಯಲ್ ಅಲ್ಲ. ನಂಗೆ ಡೈಲಾಗ್ ಬರೆಯೋಕ್ಕೆ ಬಂದಿದ್ದೆ, ಅದನ್ನೇ ತೊಗೊಂಡಿಲ್ಲ ನಾನು. ನಂಗೆ ಗೊತ್ತು, ಅಂದರೆ ಆ ಸಿನಿಮಾ ಗ್ರಾಮರ್ ಬೇರೆ, ತುಂಬ ಕಮಿಟ್ಮೆಂಟ್ ಕೊಡಬೇಕು, ತುಂಬ ಟೈಮ್ ಕೊಡಬೇಕು. ಬಂದಿದೆಯಾ ಯಾವುದಾದ್ರೂ? ಬಂದಿದೆ. ಡೈಲಾಗ್ಸ್ ಬರೆಯೋಕ್ಕೆಲ್ಲ ತುಂಬ ಬಂದಿದೆ. ಆ್ಯಕ್ಟಿಂಗ್ 1-2 ಬಂದಿತ್ತು, ಕೆಲವೊಂದು ಓಕೆ ಆಗಿತ್ತು, ಕೆಲವೊಂದು ಒಪ್ಕೊಳ್ಳಿಲ್ಲ. ಬಟ್ ಯಾವುದೂ ಒಪ್ಕೊಂಡಿಲ್ಲ ಒಟ್ಟಾರೆ. ಡೈಲಾಗ್ಸ್ ಬರೆಯೋಕ್ಕಂತೂ ತುಂಬ ಬಂದಿದೆ. ಹಂಗಂದ್ಬಿಟ್ಟು ನಾನು ಹೀರೋ ಮೆಟೀರಿಯಲ್ ಅಲ್ಲ, ಅದು ನನಗೆ ಗೊತ್ತು. ನಿಮ್ಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಸತ್ಯ ಇನ್ನೇನಿಲ್ಲ ಪ್ರಪಂಚದಲ್ಲಿ ಅಲ್ವಾ? ಯು ಶುಡ್ ನೋ ವಾಟ್ ಯು ಡೋಂಟ್ ನೋ. ಯಾರನ್ನ ಮಾತಾಡ್ಬಿಡ್ತೀನಿ ಪಂಚ್ ಡೈಲಾಗು ಅಂತ, ಸಿನಿಮಾಗೆ ಡೈಲಾಗ್ ಬರೆದ್ಬಿಡ್ತೀನಿ, ನಾಳೆ KGF 3 ನಾನು ಕರ್ಕೊಳ್ಳಿ ಅನ್ನೋಕ್ಕಾಗಲ್ಲ. ನಮಗಿನ್ನ ಅಂದರೆ ಇದನ್ನು ಹಿಂಗೆ ಬರಿಬೋದಾಗಿತ್ತು, ಹಂಗೆ ಬರಿಬೋದಾಗಿತ್ತು ಅಂತ ನಮ್ಮ ಪಾಯಿಂಟ್ ಆಫ್ ವ್ಯೂ ಮಾತ್ರ ಹೇಳ್ತಿರ್ತೀವಿ ಅಲ್ವಾ? ಅದು ನನಗನ್ಸಿದ್ದು ಮಾತ್ರ. ಅವನಿಗೆ ಅದು ಕರೆಕ್ಟಾಗಿದೆ, ಅವನ ಕತೆ ಅಲ್ವಾ? ಈಗ ಸಿನಿಮಾ ರಿವ್ಯೂ ಮಾಡೋದ್ರ ಬಗ್ಗೆನೇ ಹೇಳಿದ್ರೆ, ಕೆಲವರು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೀರೋಯಿನ್ ಸಾಯಿಸಬಾರ್ದಾಗಿತ್ತು ಅಂತ ಅವ್ನು ಅಂದ್ಬಿಡ್ತಾನೆ ಅದರಲ್ಲಿ ರಿವ್ಯೂಲಿ. ಡೈರೆಕ್ಟ್ರು ಇದು ನನ್ನ ಕನಸು ಅಂತ ಬರೆದಿರ್ತಾನೆ. ಡೈರೆಕ್ಟ್ರು ಕನಸಲ್ಲಿ ಹೀರೋಯಿನ್ ಸಾಯ್ಬೇಕು, ಅವ್ನ ಕನಸನ್ನೇ ಚೇಂಜ್ ಮಾಡಿಬಿಡ್ತಾನೆ ರಿವ್ಯೂವರು. ಹೀರೋಯಿನ್ ಸಾಯ್ಬಾರ್ದಾಗಿತ್ತು ಇದರಲ್ಲಿ ಅಲ್ವಾ? ಕ್ರಿಯೇಟಿವ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗೆ ನಾನು ಇಲ್ಲಿ ಮಾತಾಡ್ತಾರೆ ನನ್ನ ಚಾನಲಿಗೆ ವರ್ಕ್ ಆಗ್ತಾ ಇದೆ ಅಷ್ಟೇ.
ನಾನು ಹೋಗಿ ಸಿನಿಮಾಗೆ ಮಾಡ್ಬೇಕಂದ್ರೆ ಆ ಥರ ಸಿಚುಯೇಷನ್ ಇರಬೇಕು, ಆ ಥರ ಸಿಚುಯೇಷನ್ ನಾನೇನೋ ಬರೀಬೇಕು. ಅದು ಸಿನಿಮಾ ಒಂದೊಂದು 15 ದಿನಕ್ಕೂ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡ್ತಿರ್ತಾರೆ, ಅವ್ರಿಗೇನೋ ವರ್ಕ್ ಆಗದೆ ಏನೋ ಚೇಂಜ್ ಮಾಡ್ತಾರೆ, ಅವಾಗ ಮತ್ತೆ ನಾನು ಕೂತ್ಕೋಬೇಕು. ನನಗಂತೂ ಅಷ್ಟು ಟೈಮ್ ಇಲ್ಲ. ಮತ್ತು ಅಲ್ಲಿ ಹೋಗಿ ಬರೆದು ವರ್ಕ್ ಆಗಿಲ್ಲ ಅಂದರೆ ಏನು, ಆವಾಗ ಅದು ಹೊಸ ಕೆಲಸ ನನಗೆ. ನಾನು ಹೋಗಿ ಕಲಿತು ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಮಾಡಬೇಕು. ಇವಾಗ ರಿಯಾಲಿಟಿ ಶೋಗಳೆಲ್ಲ ಬರ್ದೀನಿ, ಕರೆದ್ರೆ ಹೋಗಿ ಬರಿಬೋದು, ಟೈಮ್ ಇದ್ದರೆ ಅದೆಲ್ಲ ಓಕೆ. ಇದು ಹೊಸದು ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಸೊ ಟೈಮ್ ಪರ್ಮಿಷನ್ ಕೊಟ್ಟರೆ ಮೋಸ್ಟ್ಲಿ ಮುಂದೆ ಹೋಗಿ ಯಾವುದಕ್ಕಾದ್ರು ಬರೀತೀನಿ ಅಷ್ಟೆ. ಈಗ ಯೂಟ್ಯೂಬ್ ಮಾಡಿದವ್ರು ಬಹಳಷ್ಟು ಜನ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ದನ್ನು ಅಥವಾ ಒಂದು ಸ್ಕೂಲ್ಗಳನ್ನು ಮಾಡಿದ್ದನ್ನು ನಾನು ನೋಡ್ತಾ ಇದ್ದೀನಿ. ಹೌದಾ? ಟ್ರೈನಿಂಗ್ ಸ್ಕೂಲ್. ಏನು ಟ್ರೈನಿಂಗ್ ಮಾಡ್ತಾರಂತೆ? ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಟ್ರೈನಿಂಗ್ ಸ್ಕೂಲ್ಗಳಿವೆ ಈಗ. ಅವ್ರು ಕಲ್ತ್ಕೊಳಕ್ಕ ಬೇರೆಯವ್ರಿಗೆ ಹೇಳ್ಕೊಡಕ್ಕ? ಹೌದಾ? ಕಲ್ಸೋದಕ್ಕೆ. ನಿಮಗೆ ಹಂಗಿದ್ದೇನಾದ್ರೂ ಆಸೆ ಇದೆಯಾ ಒಂದು ಪ್ರೊಡಕ್ಷನ್ ಹೌಸ್ ಅಂತ? ಅಷ್ಟೊಂದು ಬೆಳೆದೇ ಇಲ್ಲ. ಮೆಂಟರ್ ಆಗಿ ಅಂತಾನೋ? ಇಲ್ಲ ಅಯ್ಯೋ ಅದೆಲ್ಲ ಓವರ್ ರೇಟೆಡ್. ಅದೇ ಶತಾಯುಷಿ ಯುಗಾದಿ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಥರ ಇದು. 2-3 ವರ್ಷ ಆಗಿದೆ, 2 ಲಕ್ಷ ಸಬ್ಸ್ಕ್ರೈಬರ್. ಬಹಳಷ್ಟು ಜನ ಇವಾಗ ಶುರು ಮಾಡಿದ್ದಾರೆ. ಅಲ್ಲ ಮಾಡ್ಕೊಳ್ಳಿ ಪಾಪ, ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಬೋದು. ನನಗೆ ಕಾನ್ಫಿಡೆನ್ಸ್ ಇತ್ತಲ್ಲ ಯೂಟ್ಯೂಬ್ ಮಾಡೋದು, ಅವ್ರಿಗೆ ಇರ್ಬೋದು. ಸ್ಟೂಡೆಂಟ್ಸ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿರೋದ್ರಿಂದ ನಿಮ್ಗೆ ಪ್ರೊಡಕ್ಷನ್ ಹೌಸ್ ಗೊತ್ತು, ನನಗೆ ಗೊತ್ತು ಪ್ರೊಡಕ್ಷನ್ ಹೌಸ್ ಹೆಂಗೆ ವರ್ಕ್ ಆಗುತ್ತೆ. ಹೌಸ್ ಶುರು ಮಾಡೋ ಐಡಿಯಾ ಇದೆಯಾ ಅಂತ ಇಲ್ಲ, ಶುರು ಮಾಡಬೇಕು ಅಂದರೆ ದುಡ್ಡು ಇರಬೇಕು. ದುಡ್ಡಲ್ಲಿ ಸುಮ್ಮನೆ ಮಾತಾಡೋಕ್ಕೆ ಫ್ರೀಯಾಗಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಅಲ್ವಾ? ಅದು ಲಾಸ್ ಆದರೂ ನಾನು 8 ಮಕ್ಕಳನ್ನ ಸಾಕ್ತೀನಿ, 1-2 ಕೋಟಿ ಇನ್ವೆಸ್ಟ್ಮೆಂಟ್ ಇದೆ ಅಂದರೆ ಮಾಡ್ಬೋದು. ಮೋಸ್ಟ್ಲಿ ಅವ್ರ ಹತ್ರ ಇತ್ತೇನೋ ಮಾಡಿರ್ಬೋದೇನೋ, ಅಥವಾ ಅವ್ರಿಗೆ ಬೇರೆ ಪ್ಲ್ಯಾನ್ಸ್ ಇರ್ಬೋದೇನೋ, ಗೊತ್ತಿಲ್ಲ. ನನಗಂತೂ ಇಲ್ಲ ಆ ಥರ, ಅಷ್ಟು ಧೈರ್ಯ ಇಲ್ಲ. ನನಗೆ ಚಿಕ್ಕದಾಗಿ ಒಂದು ಆಫೀಸ್ ಮಾಡಬೇಕು ಅನ್ನೋದಕ್ಕೆ ಎಷ್ಟು ಡೈಲಾಮಲ್ಲಿದ್ದೀನಿ 2 ತಿಂಗಳಿಂದ. ಅಂದರೆ ಬೇಕಾ, ಇಷ್ಟು ಇನ್ವೆಸ್ಟ್ ಮಾಡಬೇಕಾ, 40 ಲಕ್ಷ ಆಗುತ್ತೆ. ನನಗೆ ನೀವು ನಂಬಲ್ಲ, ಎಕ್ಸಾಜರೇಷನ್ ಆಗುತ್ತೆ ಹೇಳಿದ್ರೆ. ನನ್ನ ಫ್ರೆಂಡ್ಸ್ಗೆ ಯಾರಿಗೆ ಹೇಳೋ ನೀವು ಮಾಡೋ ಆಗುತ್ತೆ ಅಂತಾರೆ. ಒಂದಷ್ಟು ಜನ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದ್ದಾರೆ. ನನಗೆ ಭಯ, ಏನು ಇವರೆಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಇನ್ವೆಸ್ಟ್ ಮಾಡೋಕ್ಕೆ, ಮಾಡೋ ಆಗುತ್ತೆ ಅಂತ. ಅವ್ರು ನನಗೆ ಬಿಟ್ಟು ಇನ್ನೆಲ್ರಿಗೂ ಕಾನ್ಫಿಡೆನ್ಸ್ ಇದೆ ಅದಕ್ಕೆ, ನಾನು ಒಬ್ಬಂಗೆ ಬರ್ತಿಲ್ಲ, ಅದಕ್ಕೆ ನಾನು ಮಾಡ್ತಿಲ್ಲ. ಓಕೆ. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಹಾರ್ಕೊಂಡು ಬಂದಿದೆ. ಕೀರ್ತಿಗೆ ತಲೆ ತಿನ್ನೋದಕ್ಕೆ ಯಾರು ಸಿಗಲಿಲ್ಲ ಅಂದರೆ ಕೀರ್ತಿ ಏನು ತಿಂತಿರ್ತಾರೆ ಅಂತ? ತಲೆ ತಿನ್ನೋದಕ್ಕೆ ನನಗೆ ಕಾಫಿ ಕುಡಿತಾ ಇರ್ತೀನಿ. ಪ್ರತಿ 1 ಅವರ್ ಒಂದು ಕಾಫಿ ಕುಡಿತೀನಿ, ಒಳ್ಳೆ ಕಾಫಿ. ಓಕೆ. ಬೇರೆ ಕಡೆ ನಾನು ಕಾಫಿ ಕುಡಿಯಲ್ಲ. ನನಗೆ ಎಲ್ಲಿ ಕಾಫಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅಲ್ಲಿ ಮಾತ್ರ ಹೋಗಿ ಕುಡಿತೀನಿ, ಇಲ್ಲ ಮನೇಲಿ ಮಾಡಿಸ್ಕೊಂಡು ಕುಡಿತೀನಿ ಫಿಲ್ಟರ್ ಕಾಫಿ. ಓಕೆ. ಇಲ್ಲದೆ ಅಂದರೆ ಏನು ಸಣ್ಣ ಪುಟ್ಟ ಮನೇಲಿ ಏನೋ ಇರುತ್ತೆ ತಿಂತಿರ್ತೀನಿ, ಅಥವಾ ಏನೋ ಬರೀತಿರ್ತೀನಿ. ಯಾರಿಗೆ ಏನು ಪ್ರಶ್ನೆ ಕೇಳ್ಬೋದು, ಯಾರನ್ನೋ ಇನ್ನೂ ಅಪ್ರೋಚೇ ಮಾಡಿರಲ್ಲ, ಅವ್ರು ಸಿಕ್ಕಿದ್ರೆ ಏನು ಪ್ರಶ್ನೆ ಕೇಳ್ಬೋದು ಅಂತ ಸಡನ್ನಾಗಿ ಬರುತ್ತೆ. ಮೊಬೈಲಲ್ಲಿ ಬರ್ಕೋತಾ ಇರ್ತೀನಿ, ಅಥವಾ ಮನೇಲಿ ಏನೋ ಬರ್ಕೋತಾ ಇರ್ತೀನಿ, ಹೆಂಡತಿ ಹತ್ರ ಬೈಸ್ಕೋತಾ ಇರ್ತೀನಿ, ಅವಳ ಜೊತೆ ಮಾತಾಡ್ತಿಲ್ಲ, ನಾನು ಏನೋ ಬರ್ಕೊಂಡು ಕೂತಿದ್ದೀನಿ ಅಂತ. ಸೊ ಹೀಗೆ ಆಗುತ್ತೆ. ಥಟ್ ಅಂತ ಇವಾಗ ಒಂದು ಪ್ರಶ್ನೆ. ಈಗ ಈ ಕ್ಷಣಕ್ಕೆ ನಾನು ಯಾರ್ದೋ ಒಬ್ರದ್ದು ಇಂಟರ್ವ್ಯೂ ಮಾಡಬೇಕು ಅಂದರೆ ಮೈಂಡಲ್ಲಿ ಯಾರ ಹೆಸರಿದೆ? ನಿಮ್ಮ ಮೈ ಮೇಲೆ ಸೋಮೇಶ್ವರ್ ಅವ್ರು ಬಂದಿದ್ದಾರೆ ಇವಾಗ. ಥಟ್ ಅಂತ ಒಂದು ಪ್ರಶ್ನೆ ಮಾಡಿದಿರಲ್ಲ ಎಪಿಸೋಡು. ಥಟ್ ಅಂತ ಒಂದು ಪ್ರಶ್ನೆ ಇಲ್ಲ ನನಗೆ. ಐ ಬ್ಯಾಡ್ಲಿ ವಾಂಟ್ ಟು ಸಿಟ್ ವಿತ್ ಜಮೀರ್ ಅಹಮದ್. ಬೇಕೇ ಬೇಕು ಅಂತ ಎಲ್ಲ ಥರ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ನೋಡಿ ಕೊಡಿಸಿದ್ರೆ ಇಲ್ಲೆಲ್ಲರೂ ಒಕ್ಲ ಮೇಲೆ ಟಾಟಾ ಹಾಕ್ಸ್ಕೊತೀನಿ, ಸುವರ್ಣ ನ್ಯೂಸ್ ಅಂತ. ಮಾತು ತಪ್ಪಾರ್ದ ಮೇಲೆ ಪಕ್ಕ ಮಾತಾಗಿರಲಿ. ನೋಡಿ ಜಮೀರ್ ಅಹಮದ್ ಅವರೇ, ENT ಕೀರ್ತಿ ಅವರು ನಿಮ್ಮ ಜೊತೆ ಕೂತ್ ಮಾತಾಡ್ಬೇಕು ಒಂದು ಸಂದರ್ಶನಕ್ಕೆ. ರೀಚ್ ಆಗೇ ಆಗತ್ತೆ, ಆಮೇಲೆ ಮುಂದೆ ನೀವು ನೋಡ್ಕೊಳ್ಳಿ ಅಷ್ಟೇ. ಇಲ್ಲಿವರೆಗೆ ಯಾವ ಎಪಿಸೋಡ್ ಬಹಳ ಡಿಫಿಕಲ್ಟ್ ಅಂತ ಅನಿಸಿತ್ತು ಕೀರ್ತಿಗೆ? ಅಫ್ಕೋರ್ಸ್ ನೀವು ತುಂಬ ಸ್ಪಾಂಟೇನಿಯಸ್ ಇದ್ದೀರಾ, ಹೋಗ್ತಾ ಇರತ್ತೆ, ರಿಸರ್ಚ್ ಅಷ್ಟು ಮಾಡ್ತೀರಾ, ಬಟ್ ಡಿಫಿಕಲ್ಟ್, ಟೆನ್ಸ್ಡ್ ಯಾವುದಾದ್ರೂ ಇತ್ತಾ? ಡಿಫಿಕಲ್ಟು ಟೆನ್ಸ್ಡ್ ಅಂತ ಕೆಲವೊಂದು ಆಗಿರುತ್ತೆ. ಕೆಲವೊಂದು ಜನ ಬೇರೆ ಥರ ತೊಗೊಂಡ್ಬಿಟ್ಟಿರ್ತಾರೆ. ಏನು ಅಂದರೆ ನಾವು ಅಂದ್ಕೊಂಡಿರೋದೇ ಬೇರೆ, ಜನ ಹಂಗೆ ಬೇರೆ ಥರ ಟ್ರೋಲ್ ಮಾಡಿರ್ತಾರೆ ಅವ್ರನ್ನ, ಅದಾಗಿರುತ್ತೆ. ನನ್ನದ್ರಲ್ಲಿ ಪಾಸಿಟಿವ್ ಟ್ರೋಲ್ ಜಾಸ್ತಿ ಆಗಿದೆ, ನೆಗೆಟಿವ್ ಟ್ರೋಲ್ ಜಾಸ್ತಿ ಆಗಿಲ್ಲ ಸಾಮಾನ್ಯವಾಗಿ. ಅದು ಬಿಟ್ಟರೆ ಅಜಿತ್ ಸರ್ದು ಪಾಪ, ಅಂದರೆ ಅಜಿತ್ ಸರ್ದು ಹೆಂಗಿದ್ರು ಮುಂಚೆಯಿಂದ ಅವ್ರು ಏನು ಮಾತಾಡಿದ್ರು ಆಗ್ತಾರೆ ಟ್ರೋಲ್ ಪೇಜಲ್ಲಿ. ಅದೊಂದು ಜಾಸ್ತಿ. ನಾನು ಪ್ರಶ್ನೆಗಳು ಕೇಳಿದ್ದೆ ಅವ್ರಿಗೆ, ಅದು ಬರೀ ಪ್ರಶ್ನೆಗಳನ್ನು ಕಟ್ ಮಾಡಿ ಪ್ರೊಮೋ ಹಾಕಿದ್ದನ್ನು ಕಟ್ ಮಾಡಿ ಹಾಕಿದರು. ನೀವೆಲ್ಲರಿಗೂ ಕೇಳ್ತಿರಲ್ಲ, ಇವಾಗ ನೀವು ಉತ್ತರ ಕೊಡಿ ಅಂತ. ನನಗೆ ಅದರಲ್ಲಿ ಖುಷಿ ಏನಂದರೆ ಅಜಿತ್ ಸರ್ನ ಕೇಳಿದೆ, ಇದು ಇಟ್ಕೊಳ್ಳ ತೆಗಿಲ್ಲ ಅಂತ. ಇಟ್ಕೊಳ್ಳಿ ಅಂದರು. ಅಂದರೆ ಅದು ಅವ್ರ ದೊಡ್ಡತನ. ಅಂದರೆ ಈಸ್ ಡೇರ್ ಎನಫ್ ಟು ಇದಲ್ವಾ, ಯಾರು ನೀನು ಹಂಗೆ ಕೇಳಿದ್ಯಾ ಅಂತ ಅವರೆಲ್ಲರಿಗೂ ಉತ್ತರ ಕೊಟ್ಟಿದ್ರು ಅದಕ್ಕೆ. ಆಮೇಲೆ ನಮ್ಮ ಚಾನಲ್ಲು ಡಿಬೇಟು ವಾದ ಮಾಡಲ್ಲ. ಇವಾಗ ಭಾವನಾ ನಿಮ್ಗೆ ಎಷ್ಟು ವರ್ಷ ಅಂದಾಗ ನೀವು 35 ಅಂದರೆ ಓಕೆ ಅಂತೀನಿ ನಾನು, ನೀವು 25 ಅಂದರೂ ಓಕೆ ಅಂತೀನಿ, ನಾನೇನು ಕೇಳಕ್ಕೆ ಹೋಗಲ್ಲ. ಜನ ಕೇಳ್ಕೊತಾರೆ ಅದನ್ನ ಕಮೆಂಟಲ್ಲಿ. ಡೌ ಸೊಳ್ಳೆ ಇರ್ತದೆ ಭಾವನಾ ನೀನು ಅಲ್ವಾ? ನಾನು ಕೋರ್ಟಾ, ನಾನು ಜಡ್ಜಾ? ನೀನು ನನಗೆ ಹಂಗಲ್ಲ ಹಿಂಗೆ ಅನ್ನಕ್ಕೆ, ಅಥವಾ ನಾನು ನ್ಯೂಸ್ ಚಾನಲ್ ಆದರೆ ನೀವು ಬಾಯಿ ಬಿಡಿಸ್ತೀರ. ನಂಗೆ ನೀನು ಹೇಳಿದೆ ಕರೆಕ್ಟ್, ನಂಗೆ ಗೊತ್ತಿರೋದು ತಪ್ಪು ಅಂತ. ಹಂಗೆ ಆ ಥರ ತುಂಬ ಇಂಟರ್ವ್ಯೂಗಳಾಗಿದೆ. ಆರ್ಯವರ್ಧನ್ ಅವ್ರದ್ದು ಅಂದರೆ ಎಲ್ಲರನ್ನೂ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಏನು ಕೂರಿಸಲ್ಲ, ಒಂದು ಸಣ್ಣದಾಗಿ ಲೈಟ್ ಹಾರ್ಟೆಡಲ್ಲಿ ಕೇಳೋದು ಅವ್ರಿಗೆ.
ಅವ್ರು ಮಜಾ ತೊಗೊತಾರೆ. ಅಫ್ಕೋರ್ಸ್ ನಾನು ಕೆಲವ್ರಿಗೆ ಕೇಳ್ತೀನಿ, ಯಾವುದಾದ್ರು ತೆಗಿಬೇಕಾ ಅಂತಲೂ ಕೇಳ್ತೀನಿ. ಕೆಲವರು ಕೆಲವೊಂದು ತೆಗಿಸ್ತಾರೆ, ಕೆಲವರು ಇಲ್ಲ ಇಟ್ಕೊಳ್ಳಿ ಅಂತಾರೆ. ದಟ್ಸ್ ಓಕೆ, ಅದು ಅವ್ರ ದೊಡ್ಡತನ ಅಷ್ಟೇ. ಐ ಆಮ್ ಜಸ್ಟ್ ಕ್ಯೂರಿಯಸ್, ನಿಮಗೆ ನ್ಯೂಸ್ ಚಾನಲ್ಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ನಿಮ್ಮ ಹೆಂಡ್ತಿನೂ ಇಲ್ಲಿ ವರ್ಕ್ ಮಾಡಿದ್ರು, ಹೌದು. ಇವಾಗ ಉತ್ತರ ಕೊಡಿ. ಅಂದರೆ ಇವಾಗ ನಮ್ಮ ಹೆಂಡತಿನೂ ಇಲ್ಲಿ ವರ್ಕ್ ಮಾಡಿರೋ ಸಮಾನಾರ್ಥಕ ಪದ. ನನ್ನ ಹೆಂಡತಿ ಬಗ್ಗೆ ಏನು ಅಭಿಪ್ರಾಯ ಇದೆ ಅಥವಾ ನ್ಯೂಸ್ ಚಾನಲ್ ಬಗ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ನಿಮಗೆ ಬಿಟ್ಟಿದ್ದು, ಏನು ಉತ್ತರ ಕೊಡ್ತೀರಾ ನೋಡೋಣ. ಇಲ್ಲ, ನ್ಯೂಸ್ ಚಾನಲ್ ಅವರು ಇನ್ನೂ ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅನ್ಸುತ್ತೆ ನನಗೆ. ಅಂದರೆ ನಾವು ದೂರದಿಂದ ಕೂತ್ಕೊಂಡು ಹೇಳೋಕ್ಕೆ ತುಂಬ ಈಸಿ. ನ್ಯೂಸ್ ಚಾನಲ್ ನಡ್ಸೋರಿಗೆ ಗೊತ್ತಿರುತ್ತದು, ಅವ್ರಿಗೆ ಹೆಂಗೆ ವರ್ಕ್ ಆಗಬೇಕು, ಕಮರ್ಷಿಯಲ್ಲು ಅಷ್ಟು ಜನ ಕೆಲಸ ಕೊಟ್ಟಿರ್ತಾರೆ, ಹೆಂಗೆ ವರ್ಕ್ ಆಗಬೇಕು, ಯಾವ ನ್ಯೂಸ್. ನಾನು ಇಲ್ಲಿಂದ ಕೂತ್ಕೊಂಡು ಯಾಕೆ ಇಂಥ ನ್ಯೂಸ್ ಹಾಕ್ತಾರೆ ಇವರು ಅಂತ ಹೇಳೋದು ಈಸಿ. ನಿಮ್ಗೆ ಅದು ರೇಟಿಂಗ್ ವರ್ಕ್ ಆಗ್ತಾ ಇರುತ್ತೆ. ನಾನು ಮೊನ್ನೆ ಯಾರಿಗೋ ರ್ಯಾಪಿಡ್ ರಶ್ಮಿ ಅವ್ರ ಇಂಟರ್ವ್ಯೂಲಿ ಹೇಳಿದೆ, ಅಂದರೆ ನಾವು ನ್ಯೂಸ್ ಚಾನಲ್ಗಳನ್ನ ಟ್ರೋಲ್ ಮಾಡೋದು ಈಸಿ, ಬಟ್ ನೋಡ್ತಿರೋದು ನಾವೇ ಅಲ್ವಾ. ಯಾಕೆ ಇಂಥ ನ್ಯೂಸ್ ಹಾಕ್ತಾರೆ ಅಂದರೆ ನೀನು ನೋಡ್ಬೇಡ ಗುರು. ನೀನು ನೋಡದೇ ಇದ್ದಾಗ TRP ಕಡಿಮೆ ಬಂದರೆ ನೀವೇ ಚೇಂಜ್ ಮಾಡ್ತೀರಾ ಕಂಟೆಂಟು. TRP ಬಂದಾಗ ನೀವು ಯಾಕೆ ಚೇಂಜ್ ಮಾಡ್ತೀರಾ ಅಲ್ವಾ? ಒಬ್ಬ ಯಾರೋ ಅಂಗಡಿಲಿ ಬಿಸ್ಲರಿ ಬಾಟ್ಲ್ ಇಟ್ಬಿಟ್ಟು ಅದು ಜಾಸ್ತಿ ವ್ಯಾಪಾರ ಆಗ್ತಿದ್ರೆ ಅವ್ನು ಯಾಕೆ ತೆಗಿತಾನೆ ಅದನ್ನ? ಇನ್ಮೇಲೆ ನೀರೆಲ್ಲ ತೊಗೊಂಡೋಗ್ಬಿಡ್ತಾರೆ, ಇಡೋದು ಬೇಡ ಅಂತ ತೆಗೆದ್ಬಿಡ್ತಾನೆ ಅದನ್ನ, ತಿರ್ಗಾ ಬಿಸ್ಲರಿ ತರಿಸ್ತಾನೆ ಅವನು. ನೀನು ಬೈಯೋಂಗಿದ್ರೆ ಅವ್ರಿಗೆ ನೀನು ಆ ಕಂಟೆಂಟ್ ನೋಡಬೇಡ. ನಿಂಗೆ ಹೆಡ್ಲೈನ್ಸಲ್ಲಿ ಹೇಳಿರ್ತಾರಲ್ವ ಇದರಲ್ಲಿ ಏನೇನಿರುತ್ತೆ ಅಂತ. ನಿಂಗೆ ಅವಾಗ ಹೆಡ್ಲೈನ್ಸ್ ನಿಂಗೆ ಸ್ಯಾಟಿಸ್ಫೈ ಆಗಿಲ್ಲ, ಇಂಪ್ರೆಸಿವ್ ಆಗಿಲ್ಲ ಅಂದರೆ ನೋಡಲೇಬೇಡ ಆ ಕಂಟೆಂಟು. ನೋಡೋದು ಬೈಯೋದು. ನೀನು ಬೈಕೋತಾ ಇದೆಯಾ ಅಂತ ಅವ್ರೇನು ತಲೆನೂ ಕೆಡ್ಸ್ಕೊತಾ ಇಲ್ಲ. ಅವ್ರಿಗೆ ಎಂಡ್ ಆಫ್ ದಿ ಡೇ ರೇಟಿಂಗ್ ಬರಬೇಕು. ದಟ್ ಇಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ಸಲ್ಲಿ ಏನೋ ಸಮಾಜಕ್ಕೆ ಏನೋ ಮೆಸೇಜ್ ಕೊಡ್ತಿದ್ದೀವಿ ಅಂತ ಹೋಗ್ತಿದ್ದಾರೆ ಅವರು. ಹಂಗಂದ್ಬಿಟ್ಟು ಒಂದು ಸಣ್ಣ ಎಥಿಕ್ಸ್ ಇರಬೇಕು. ಅವ್ರು ಹೀಗೆ ಕೆಲವರು ಹೇಳ್ತಾರೆ ಎಥಿಕ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಂತ, ಕೆಲವರು ಎಥಿಕ್ಸ್ ಮೇಂಟೈನ್ ಮಾಡ್ತಿಲ್ಲ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಕ್ರಿಯೇಟಿವ್ ಡಿಫ್ರೆನ್ಸು. ಸಮಾಜಕ್ಕೆ ನಿನಗೆ ಏನು ಬೇಕೋ ಅದು ತಗೋ, ಏನು ಬೇಡೋ ಅದು ಬಿಡು ಅಷ್ಟೇ. ಹಾಗೇನಿಲ್ಲ. ಈಗ ಎಲ್ಲರೂ ಸಮಾಜ ಉದ್ಧಾರ ಮಾಡೋಕ್ಕೆ ನೀವು ಗೌರ್ಮೆಂಟಾ? ನೀವು ಪ್ರಾಮಿಸ್ ಮಾಡಿದ್ದೀರಾ ನಾನು ಇದು ಮಾಡ್ತೀನಿ, ಇನ್ಮೇಲೆ ಸಮಾಜ ಉದ್ಧಾರ ಮಾಡ್ತೀನಿ? ಹೋಗಲಿ, ನೀವು ಯಾವ್ದಾದ್ರು ಒಳ್ಳೇದು ಹೇಳ್ದಾಗ ಕೇಳಿದಾರ? ಎಲ್ಲ ನೀರು ಕಡಿಮೆ ಬಳಸಿ ಅಂತ ಕೇಳಿದಾರಾ? ರೋಡಲ್ಲಿ ಚಲ್ಕೊಂಡು ಹೋಗಲ್ವಾ? ತಪ್ಪು ಮಾಡಬೇಡಿ ಅಂತ ಹೇಳ್ತೀರಾ. ಎಷ್ಟೊಂದು ಮಾಡಿರೋರು ತಪ್ಪನ್ನು ತೋರಿಸಿದ್ದೀರಾ, ಬೇರೆಯವ್ರು ತಪ್ಪು ಮಾಡೋದು ಬಿಟ್ಟಿದ್ದಾರಾ? ಜನ ಬದಲಾಗಬೇಕು. ನ್ಯೂಸ್ ಚಾನಲ್ಲು, ನನ್ನ ಚಾನಲಲ್ಲೆಲ್ಲ ಬರೀ ಒಳ್ಳೇದೇ ಇದೆಯಾ? ಹಂಗಿಲ್ಲ. ಅದು ನಮ್ಗೆ ಪ್ರಿಯಾರಿಟಿ. ಕೀರ್ತಿ, ಇವಾಗ ಯೂಟ್ಯೂಬ್ ಶುರು ಮಾಡಬೇಕು, ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ಗೆ ಇಳಿಬೇಕು ಅನ್ನೋರು ಬಹಳಷ್ಟು ಜನ, ಬಟ್ ಅದನ್ನು ಕಂಟಿನ್ಯೂ ಮಾಡೋರು ಬಹಳ ಸಂಖ್ಯೆ ಕಡಿಮೆ. 2 ದಿನ ಮಾಡ್ತಾರೆ, 3ನೇ ದಿನಕ್ಕೆ ಅವ್ರಿಗೆ ಬೋರ್ ಆಗುತ್ತೆ, ನಿಲ್ಲಿಸ್ಬಿಡ್ತಾರೆ. ನೀವು ಸಜೆಷನ್ ಯಾರಿಗೂ ಕೊಡೋದಿಲ್ಲ, ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್. ಸೊ ಎಂಥವ್ರು ಯೂಟ್ಯೂಬ್ ಶುರು ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರ್ ಆಗಬೇಕು? ಸಜೆಷನ್ ಯಾರಿಗೂ ಕೊಡೋಲ್ಲ, ಆದರೂ ಕೇಳ್ತಾ ಇದ್ದೀನಿ. ನೀವು ಆಗಲೇ ಹೇಳಿದ್ರಿ ನಾನು ಯಾರಿಗೂ ಸಜೆಷನ್ ಕೊಡೋಕ್ಕೆ ಹೋಗಲ್ಲ ಅಂತ. ಅಲ್ಲ, ಸಜೆಷನ್ ಕೊಡಲೂಬಾರ್ದು ಅಂದರೆ, ಯಾಕಂದ್ರೆ ನಮ್ಮದೇ ಬೇರೆ ಅವ್ರದ್ದೇ ಬೇರೆ ಇರುತ್ತಲ್ವಾ. ನಮ್ಮ ಅನುಭವ ಹೇಳ್ಕೊಬೋದು. ಬಟ್ ಓಕೆ, ಅಂದರೆ ತುಂಬ ಜನ ಆಲ್ರೆಡಿ ಮಾಡಿರೋದನ್ನ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸ್ನ ಬೇರೆ ಏನು ಮಾಡ್ಬೋದು ಅಂತ. ಅಡುಗೆ ಶೋ ಎಷ್ಟಿದೆ ಇವಾಗ? ಒಂದು 300 ಶೋ ಇಲ್ವಾ ಅಡುಗೆ ಶೋ? ಯಾಕೆ ಯಾರ್ಯಾರ್ದೋ ಒಂದು 5-6 ಜನದ ಹಿಟ್ ಆಗ್ತಿದೆ ಅಂದರೆ ಅವರ ಪ್ರೆಸೆಂಟೇಷನಿಂದ ಹಿಟ್ ಆಗ್ತಿರುತ್ತೆ. ನೀವು ಏನು ಅಡುಗೆ ಶೋ ನೋಡಿದ್ರು ಮನೇಲಿ ಚಿತ್ರಾನ್ನನೇ ಮಾಡೋದು ಅಲ್ವಾ? ಇನ್ನೊಂದು ದಿನ ಯೂಟ್ಯೂಬ್ಗೆ ನಾನು ಇವತ್ತಿದ್ದು ಮಾಡಿದೆ, ಸೋಷಿಯಲ್ ಮೀಡಿಯಲ್ಲಿ ಹಾಕ್ಕೊಳ್ಳೋಕೆ 2 ದಿನ ಏನೋ ಮೀಮೋಸ ಏನೋ ಮಾಡ್ಕೊಂಡಿರ್ತಾರೆ, ಬಿಟ್ಟರೆ ಇನ್ನು ಮಿಕ್ಕಿದ ದಿನ ಚಿತ್ರಾನ್ನವೇ. ಸೊ ಅಲ್ಲಿ ಪ್ರೆಸೆಂಟೇಷನ್ ಮ್ಯಾಟ್ರ್ ಆಗುತ್ತೆ. ಹೇಳೋ ರೀತಿ ಬದಲಾಗಬೇಕು. ಏನೋ ಅದರಲ್ಲಿ ಏನಾದ್ರು ಫಂಡ್ ಕೊಡ್ತೀರಾ ಮಾಡಿ, ಅಥವಾ ಏನಾದ್ರು ಇತಿಹಾಸದ ಸ್ಟೈಲಲ್ಲಿ ಹೇಳ್ತೀರಾ, ಪೌರಾಣಿಕ ಸ್ಟೈಲಲ್ಲಿ ಹೇಳ್ತೀರಾ, ಹೇಳಿ. ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಥವಾ ಯಾರೂ ಮಾಡಿಲ್ಲದೆ ಇರೋ ಅಡುಗೆ ಹೇಳ್ಕೊಡ್ತೀರಾ, ಹಿಂಗೆ ಹೇಳಿ. ಅಂದರೆ ನಿಮಗೆ ಒಂದು ಕಾಯಿಲೆಗೆ 100 ಜನ ಡಾಕ್ಟರ್ ಇದ್ದಾರೆ ರೆಡಿ ಮಾಡೋಕ್ಕೆ. 100 ಜನರಲ್ಲಿ 100 ಡಿಫ್ರೆಂಟ್ ಟ್ಯಾಬ್ಲೆಟ್ ಕೊಡ್ತಾರೆ ನಿಮಗೆ, ಹೌದಾ ಅಲ್ವಾ? ಹಾಗಾಗಿನೇ ಅವ್ರಿಗೆ ಬಿಸ್ನೆಸ್ ಆಗ್ತಿರೋದು. ಎಲ್ಲರೂ ಒಂದೇ ಕೊಡೋಂಗಿದ್ರೆ ನಾವು ಬರ್ಕೊಂಬಿಡ್ತೀವಿ. ಈ ಸಲ ತಲೆನೋವು ಅಂತ ಹೋದಾಗ ಈ ಟ್ಯಾಬ್ಲೆಟ್ ಕೊಟ್ಟಿದ್ರು ಅಂತ ಬರ್ಕೊಂಬಿಟ್ರೆ ನಾನು ಬುದ್ಧಿವಂತ. ನಾನು ನೆಕ್ಸ್ಟ್ ಟೈಮ್ ತಲೆನೋವು ಬಂದಾಗ ಹೋಗೋದೇ ಬೇಡ ಅವ್ರ ಹತ್ರ. ಒಂದು 5 ಜನದ ಹತ್ರ ಹೋದಾಗ 5 ವೆರೈಟಿ ಇದು ಕೊಟ್ಟಾಗ ಅವರು ಯಾವ್ದು ಬೇಗ ವಾಸಿ ಆಗಿದೆ ಅಂತ ನೋಡ್ಬಿಟ್ಟು ಅದನ್ನು ನೋಡ್ತೀವಲ್ವಾ. ಯಾವ ಡಾಕ್ಟರ್ ಹತ್ರ ಬೇಗ ವಾಸಿ ಆಯಿತು, ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಸೊ ನಿಮ್ಮ ವೆರೈಟಿ ಚೇಂಜ್ ಮಾಡ್ಕೊ. ಪ್ರೆಸೆಂಟೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ನಿಮ್ಮ ರಿಸರ್ಚ್ ತುಂಬ ಇಂಪಾರ್ಟೆಂಟ್ ಇರಬೇಕು. ಆಲ್ರೆಡಿ ಎಲ್ಲ ಹೇಳಿರೋದನ್ನೇ ನೀನು ಹೇಳಂದ್ರೆ ನಿನ್ನ ಚಾನಲ್ ನಾನು ಯಾಕೆ ಗುರು ನೋಡಬೇಕು? ಅಥವಾ ನೀನು ಸಖತ್ತಾಗಿರ್ಬೇಕು ನೋಡೋಕ್ಕೆ. ಅವಾಗ ನಾನು ನೋಡ್ತೀನಪ್ಪ ಹುಡುಗಾಗಿ. ಇಲ್ಲದೆ ಸಾಧ್ಯವೇ ಇಲ್ಲ, ನಾನು ನೋಡಲ್ಲ. ಹಾಗೆ ಮಜಾ ಕೊಡು ಏನಾದರೂ, ಅಥವಾ ಹೇಳೋ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ಸ್ಟೋರಿ ಟೆಲ್ಲಿಂಗ್ ಬೇರೆ ರೀತಿ ಇರುತ್ತೆ. ಹೌದು, ಪ್ರೆಸೆಂಟೇಷನ್ ಅಷ್ಟೇ ಮ್ಯಾಟ್ರು. ನ್ಯೂಸ್ ಚಾನಲ್ ಎಕ್ಸಾಂಪಲ್ ತೊಗೊಂಡ್ರೆ ಒಂದೇ ನ್ಯೂಸ್ನ 5 ಚಾನಲಲ್ಲಿ ಬೇರೆ ಥರ ಹೇಳಲ್ವಾ? ಅವರು ಕೆಲವರು ಆ್ಯಂಕರ್ಸ್ಗೋಸ್ಕರ ನೋಡ್ತಾರೆ, ಕೆಲವರು ಪ್ರೆಸೆಂಟೇಷನ್ಗೆ ನೋಡ್ತಾರೆ, ಕೆಲವರು ಕಂಟೆಂಟಿಗೆ ನೋಡ್ತಾರೆ. ಅಟ್ಲೀಸ್ಟ್ ಆ 3 ಬೇರೆ ಬೇರೆ ಥರ ಕೊಡಲೇಬೇಕು ನೀವು. ಇಲ್ಲದೇ ಇದ್ದರೆ ಆವಾಗಲೇ ವಿನ್ ಆಗೋಕ್ಕಾಗೋದು. ಈಗ ಹಂಗಿದೆ ಕಾಂಪಿಟೇಷನ್. ಆಮೇಲೆ ನೀವು ಯೂಟ್ಯೂಬ್ ಒಂಥರ ಅದು ಆಕಾಶ ನೋಡೋಕೆ ನುಗ್ಲಾಕೆ ಅಂತ ಯಾರು ಕೇಳೋರೇ ಇಲ್ಲ. ನೀನು ನಾಳೆ ಚಾನಲ್ ಶುರು ಮಾಡಿದ್ರು, ಇವತ್ತು ಮಾಡಿದ್ರು, ಓಕೆ, ನೀನು ಏನು ಮಾಡ್ತೀಯ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅಡುಗೆ ಮಾಡ್ತೀಯಾ, ಜೋಕ್ ಹೇಳ್ತೀಯಾ, ನಾಟಕ ಡೈಲಾಗ್ ಹೇಳ್ತೀಯಾ, ಯಾರೋ ಬರೀ ಸಿನಿಮಾ ಹಾಡುಗಳು, ಆ ಹಾಡುಗಳು ಹೆಂಗೆ ಹುಟ್ಟಿತು, ಆ ಹಾಡಲ್ಲಿ ಈ ಸಾಲಿದೆ ಅಂತ ಹೇಳ್ಕೊಂಡು ಕಂಟೆಂಟ್ ಮಾಡಿ ಅವ್ರಿಗೆ 3-4 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ.
ಅದರಲ್ಲಿ ಅಬ್ಸರ್ವೇಷನ್ ಇದೆ. ಈ ಹಾಡಲ್ಲಿ ಈ ಲೈನ್ ನೋಡಿ ಹೆಂಗಿದೆ ಅಂತ, ಅದು ಮ್ಯಾಟ್ರ್ ಆಗುತ್ತೆ. ಅಂದರೆ ತುಂಬ ಇಲ್ಲ ಅಲ್ವಾ, ನೀವು ಕೇಳಿದ್ರೆ ಇದನ್ನ ಯಾರೋ ಒಬ್ಬ ಬರೀ ಇದು ಮಾಡ್ತೀಯಾನೆ ಅಂತ. ಸೊ ಹಾಗೆ ಅದೇನೋ ಹೊಸದು ಅನಿಸ್ಬೇಕು ನಿಮಗೆ. ತುಂಬ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಬನ್ನಿ, ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಇದು ಮಾಡ್ತೀನಿ ಅಂತ, ಅವಾಗ ಮಾಡ್ಬೋದು. ಓಕೆ, ಮ್ಯಾನಿಫೆಸ್ಟೇಷನಲ್ಲಿ ನಂಬಿಕೆ ಇದೆಯಾ? ಇಲ್ಲಪ್ಪ. ಇಲ್ವಾ? ಏನು ಹಂಗಂದರೆ ಅದೇನೋ ತುಂಬ ಜನ ಹೇಳ್ತಾರೆ ಅದನ್ನ. ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಇದನ್ನು ನಾನು ಡಿಸೈಡ್ ಮಾಡಿದ್ದೀನಿ, ಇದು ವರ್ಕ್ ಆಗುತ್ತೆ ಅಂತ ನಂಬೋದು, ಸಂಕಲ್ಪ. ಹೋ ಹಂಗೆ ಇಲ್ಲ. ನಿಮ್ಮ ಲೈಫ್ ಹಂಗ? ನಾನು ಬಿಲೀವರಾ ನೀವು? ನಂಗೆ ತುಂಬ ಸಡನ್ನಾಗಿ ಏನೋ ಅನಿಸುತ್ತೆ, ಅದು ತುಂಬ ಕಾನ್ಫಿಡೆನ್ಸ್ ಬಂದರೆ ಮಾಡ್ತೀನಿ. ಅಂದರೆ ಈಗ ಹೇಳಿರಲ್ಲ ನೀವು, ನಿಮ್ಮ ಡೆಸ್ಟಿನೇಷನ್ ಏನು, ಹಂಗೆ ಆತ ಮುಂದಕ್ಕೆ ಏನಾಗಬೇಕು ಅನ್ನೋ ನಂಗೆ ಗೊತ್ತಿಲ್ಲ ಏನಾಗಬೇಕು. ಅದೆಲ್ಲ ಚಿಕ್ಕ ವಯಸ್ಸಲ್ಲಿದ್ದರೆ ಚಂದ, ನಾನು ಪೊಲೀಸ್ ಆಗಬೇಕು, ಏರೋಪ್ಲೇನ್ ಪೈಲಟ್ ಆಗಬೇಕು ಅಂದ್ಬಿಡೋದು ನಾವೆಲ್ಲ. ಅವಾಗೇನು ನಮ್ಗೆ ಯಾವ ಡ್ಯಾಶು ಗೊತ್ತಿರಲ್ಲ, ಈಚೆ ಬಂದರೆ ₹2 ಇರಲ್ಲ ಜೋಬಲ್ಲಿ. ಪೈಲಟ್ ಆಗಬೇಕು ಅಂದ್ಬಿಟ್ಟಿದ್ದೆ 7ನೇ ಕ್ಲಾಸಲ್ಲಿ. ನಾನು ಏರ್ಪೋರ್ಟ್ ನೋಡಿದ್ದೆ ಮೊನ್ನೆ ಡಿಗ್ರಿ ಮುಗಿದ್ಮೇಲೆ. 7ನೇ ಕ್ಲಾಸಲ್ಲಿ ಏರ್ಪೋರ್ಟ್ ಅಂದ್ಕೊಂಡು ನಾನು ಪೈಲಟ್ ಅಂದವನು ಏರ್ಪೋರ್ಟ್ಗೆ ಹೋಗಿಲ್ಲ ನಾನು, ಇಮ್ಯಾಜಿನ್ ಡಿಗ್ರಿ ಮುಗಿಯೋವರೆಗೂ. ಹಂಗೆ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಹೋರಾಡಬೇಕಾಯ್ತಲ್ವ ನಾನು. ಸೊ ಹಂಗೆ ಇಲ್ಲ, ನನಗಂತೂ ಇಲ್ಲ ಹಂಗೆ. ಬಟ್ ಅದಕ್ಕೆ ಟೈಮ್ ಇಲ್ಲ ನಿಮಗೆ. ಈಗ ಒಂದು 30-40 ವರ್ಷ ಎಲ್ಲ ಆದಮೇಲೆ ನೀವು ಇವಾಗಲೂ ಏನೋ ಮಾಡ್ತೀವಿ ಅಂತ ಏನಾದ್ರು ಅಂದ್ಕೊಂಡ್ರೆ ಅದಕ್ಕೆ ಇಮ್ಮಿಡಿಯೇಟ್ ನೀವು ಗುರಿ ಸಾಧಿಸೋವರೆಗೂ ಕೂತ್ಕೋಬೇಕು, ಅದ್ರ ಬಗ್ಗೆನೇ ಕೆಲಸ ಮಾಡ್ಕೊಂಡಿರ್ಬೇಕು. ಹಾಗೆ ನನಗೆ ಈಗ ಆ್ಯಂಕರ್ ಆಗಬೇಕು ಅಂತ ಒಂದು ಸಣ್ಣ ಆಸೆ ಇತ್ತು ಅಷ್ಟೇ, ಅದು ಮ್ಯಾನಿಫೆಸ್ಟೇಷನ್ ಅಂತ ಹೇಳೋಕ್ಕಾಗಲ್ಲ. ನನಗೆ ತುಂಬ ಇದ್ದಿದ್ದು ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಜೀವನ ಚಿಕ್ಕದು, ಒಂದು ಸರ್ಕಲ್ಲು ಯಾವುದೋ ಸೌತ್ ಎಂಡ್ ಸರ್ಕಲಲ್ಲಿ ಇರೋದ್ರ ಬದಲು ನಾರ್ತ್ಗೂ ಹೋಗು, ಈಸ್ಟ್ಗೂ ಬಾ, ಮೆಜೆಸ್ಟಿಕಲ್ಲಿ ಏನಿದೆ ನೋಡು, ರಾಜಾಜಿನಗರ್ಗೆ ಹೋಗು, ಮಲ್ಲೇಶ್ವರಂಗೆ ಹೋಗು, ಎಲ್ಲೆಲ್ಲೂ ಏನೇನಿದೆ ಅಂತ ಏನೇನೋ ನೋಡ್ಕೊಂಬಂದ್ಬಿಡ್ಬೇಕು ಅಂತ. ಅದರ ಸಣ್ಣ ಇನ್ನೊಂದು ಅರ್ಧ ನಮಗೆ ಯಾವ್ಯಾವ ಸೆಲೆಬ್ರಿಟೀಸ್ ಗೊತ್ತೋ ಅವ್ರಿಗೆಲ್ಲರಿಗೂ ನಾವು ಗೊತ್ತಿರಬೇಕು ಅಂತ. ನೀವು ಹಂಗೆ ಬೆಳೆದು ಬಿಡಬೇಕು. ಓಕೆ ಅಲ್ವಾ? ಅವ್ರಿಗೂ ನನ್ನ ಹೆಸರು ಗೊತ್ತಂತೆ ಅಷ್ಟೇ, ಅದಕ್ಕಿಂತ ದೊಡ್ಡ ಸಾಧನೆ ಏನೇನಿದೆ. ಬಟ್ ಒಳ್ಳೆ ರೀತಿಯಲ್ಲಿ ಬೆಳೆದ್ರೆ ಆಗೋಯ್ತು. ಇಲ್ಲ ನಮ್ಮ ಕುಟುಂಬಕ್ಕೂ ಅಂದ್ಕೊಂಡು ಹಂಗಲ್ಲ ಹೇಳಿ ನಾನು ಆ ಥರ. ರೈಟ್. ಇವಾಗಲೇ ನಿಮ್ಮ ಗೋಲ್ ಹೇಳಿಬಿಟ್ಟಿದ್ದೀರಾ, ಬಟ್ ಅನದರ್ 5 years ಕೀರ್ತಿ ಪ್ಲಾನಿಂಗ್ಸ್ ಏನು? ಅನದರ್ 5 years ಕೀರ್ತಿ ಪ್ಲಾನಿಂಗ್ ಗೊತ್ತಿಲ್ಲ. ಕೋವಿಡ್ ಬಂದ್ಬಿಟ್ರೆ ಏನು ಮಾಡೋದು ಇನ್ನು ಮುಂದಿನ ತಿಂಗಳು? ಬರದೇ ಇರಲಿ, ತುಂಬ ಮುಂದಕ್ಕೆ ಹೋಗ್ಬಿಟ್ರಿ ನೀವು. ಇಲ್ಲ ಸೀರಿಯಸ್ಲಿ ನನಗೆ ಐಡಿಯಾನೇ ಇಲ್ಲ ಅದೆಲ್ಲ. ನನಗೆ ನಮ್ಮ ಚಾನಲಲ್ಲಿ ಅಟ್ಲೀಸ್ಟು ಪ್ರತಿ ವಾರ ಒಂದು ಇಂಟರ್ವ್ಯೂ ಹೋಗೋಷ್ಟು ನನಗೆ ಶಕ್ತಿ ಬರಬೇಕು. ಹಾಗಾದ್ರೆ ಎಷ್ಟು ದಿನಕ್ಕೊಂದ್ಸಲ ನಿಮ್ದು ಇಂಟರ್ವ್ಯೂ? ಹಂಗಿಲ್ವೇ ಇಲ್ಲ, ನಾನು ಆ ಥರ ನಾಟ್ ಲೈಕ್ 15 days ಒಂದ್ಸಲನೂ ಅಂತಲ್ಲ, ಯಾವಾಗ ರೆಡಿ ಆಗುತ್ತೆ ಅವಾಗ ಅಷ್ಟೇ. ಹಂಗಾಗ್ತಾ ಇದ್ದೀನಿ. ಅದು ರೆಗ್ಯುಲರಾಗಿ ಕೊಡಬೇಕು. ಜನರ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ ಆ ವಿಚಾರದಲ್ಲಿ. ನಾನು ಜನರಿಗೆ ಸಾರಿ ಕೇಳ್ತೀನಿ, ಅದು ಹೌದು. ಅದೊಂಥರ ಹಿತಕರ ಹಿಂಸೆ. ಅವ್ರು ಹೇಳೋದು, ಏಯ್ ವಾರ ಆಗಕ್ಕೆ ಏನು ರೋಗ ನಿಂಗೆ ಅಂತಾರೆ. ಕೋಪನೇ ಬರಲ್ಲ, ಕಾಯ್ತಿದ್ದಾನೆ ಗುರು, ಯಾರೋ ಇಬ್ಬರು ಕಾಯ್ತಿದ್ದಾರೆ ಅನ್ನೋದು ಖುಷಿ ಅಲ್ಲ. ಸೊ ಹಂಗಂದ್ಬಿಟ್ಟು ಅವರಿಗೋಸ್ಕರ ಕೂತ್ಕೊಂಡು ಯಾರನ್ನೋ ಕರೆದು ಸುಮ್ಮನೆ ಏನೋ ಫಿಲ್ಲರಾಗಿ ಮಾಡಬಾರ್ದು ಅಂತ. ಬಟ್ ಕರೆದು ಮಾತಾಡ್ಸೋಕ್ಕೆ ತುಂಬ ಜನ ಇದ್ದಾರೆ. ಅವ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಮನಸ್ಥಿತಿ ಚೆನ್ನಾಗಿರ್ಬೇಕಲ್ವಾ, ಮೆಂಟಲಿ ರೆಡಿ ಇರಬೇಕು. ಇಲ್ಲ ಬಿಡು, ಇವತ್ತು ಮಲಗ್ಬೋಣ, ಇವತ್ತು ಮ್ಯಾಚ್ ಇದೆ, ಮ್ಯಾಚ್ ನೋಡ್ಬೋಣ, ಯುಗಾದಿ ಬಂತು, ಹೊಸದರ್ಗೆ ಬಂತು, ಅಲ್ಲೋಗ್ಬಿಡೋಣ ಇಲ್ಲೋಗ್ಬಿಡೋಣ, ಹಂಗಿದ್ದಾಗ ಕಷ್ಟ. ಅಟ್ ದ ಸೇಮ್ ಟೈಮ್ ರೇಷನ್ನು ಇಂಪಾರ್ಟೆಂಟು. ಯಾವುದೋ ಬೇರೆ ಬೇರೆ ಕೆಲಸ ಬರ್ತಾ ಇರುತ್ತೆ, ಬರಿಬೇಕಾಗತ್ತೆ, ಅದನ್ನು ಮಾಡ್ತಿರ್ತೀವಿ. ಸೊ ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವಾರಕ್ಕೊಂದು ವೀಡಿಯೋ ಹಾಕಲೇಬೇಕು ಅನ್ನೋ ಹಠ ತೊಗೊಂಡು ಆ ಹಠದಲ್ಲಿ ಹಠ 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 ಹಾಡೆಲ್ಲ ಹಾಕೋಬೇಕು ನನಗೆ. ಬಿಲ್ಡಪ್ ಸಾಂಗು. ಓಕೆ, ಸೊ ಫೈನಲಿ ಕೆಲವೊಂದು ರ್ಯಾಪಿಡ್ ಫೈರ್ ಕ್ವೆಶನ್ಸ್ ಇದೆ, ತಗೋತೀರಾ? ಅಲ್ಲ, ಒನ್ ವರ್ಡ್ ಆನ್ಸರ್. ಉಪೇಂದ್ರ, ಭಾವನಾ, ಸುವರ್ಣ ನ್ಯೂಸ್, ಮೋದಿ. ಉಪೇಂದ್ರ ಒಬ್ಬರೇ ಹಂಗೆ ಆನ್ಸರ್ ಮಾಡಿದ್ದು. ರೆಡಿನಾ? ನೀವು ರೆಡಿನಾ? ಹೌದು, ನಾನೇ ರೆಡಿ ಆಗಬೇಕಿಲ್ಲಿ. ಕೀರ್ತಿ ಈಸ್ ಆಲ್ವೇಸ್ ರೆಡಿ. ಓಕೆ, ಒನ್ ವರ್ಡಲ್ಲಿ ಉತ್ತರ ಹೇಳಬೇಕು. ಈ ಎರಡರಲ್ಲಿ ನಿಮ್ಮ ಆಯ್ಕೆ ಯಾವುದು? ಯೂಟ್ಯೂಬ್ ವರ್ಸಸ್ ಇನ್ಸ್ಟಾಗ್ರಾಮ್? ಯೂಟ್ಯೂಬಾ ಇನ್ಸ್ಟಾಗ್ರಾಮಾ? ಎರಡು. ಫೇಮಾ ಪ್ರೈವಸಿನಾ? ಪ್ರೈವಸಿ. ಮನಿನಾ ಪ್ಯಾಷನ್ನಾ? ಮನಿ. ಒನ್ ವರ್ಡಲ್ಲಿ ಡಿಸ್ಕ್ರೈಬ್. ಬಿಗ್ಗೆಸ್ಟ್ ಫಿಯರ್ ಏನು ಕೀರ್ತಿದು? ಇಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಪ್ರಶ್ನೆ ಯಾವ್ದು ಬರುತ್ತೆ ಅಂತ. ಎಲ್ಲ ಸುಳ್ಳು. ಡ್ರೀಮ್ ಕೊಲಾಬ್ರೇಷನ್ ಯಾರ ಜೊತೆ? ಅದು ಜಮೀರ್ ಅಹಮದ್. ಜಮೀರ್ ಅವರೇ, ನೋಡಿ ಎಷ್ಟು ಕೀರ್ತಿ ಅವ್ರು ಕೇಳ್ತಿದ್ದಾರೆ. ಈ ಸಲ ನೆಕ್ಸ್ಟ್ ಇದ್ದಾರೆ, ಜಯಂತ್ ಕಾಯ್ಕಿಣಿ ಇದ್ದಾರೆ, ಭಾವನಾ ಇದ್ದಾರೆ. ಪ್ರೆಸೆಂಟಿಗೆ ಜಮೀರ್ ಅಹಮದ್. ಭಾವನಾ ಲಾಸ್ಟಲ್ಲಿ ಬಕೆಟ್ ಹಿಡಿಯಕ್ಕೆ ಹೇಳಿದ್ದು. ಇರಲಿ. ಹೌದು, ನಾನೇ ಹೇಳ್ಕೊಟ್ಟಿದ್ದೆ. ಅಲ್ಲ, ನೀವು ಹೇಳ್ತೀರಾ ಅನ್ಕೊಂಡೆ, ಅದಕ್ಕೆ ನಾನು ಹೇಳಿದೆ. ಟ್ರೂತ್, ಪಾಪ್ಯುಲಾರಿಟಿ? ಟ್ರೂತ್. ಕಾಂಟ್ರವರ್ಸಿ, ಕನ್ಸಿಸ್ಟೆನ್ಸಿ? ಡಿಪ್ಲೊಮಸಿಯರ್ ಆರ್ ಹಾನೆಸ್ಟಿ? ಫ್ರೀಡಮ್, ರೆಸ್ಪಾನ್ಸಿಬಿಲಿಟಿ? ವೈರಲ್ ವ್ಯಾಲ್ಯೂಸ್? ವ್ಯಾಲ್ಯೂಸ್. ಓಕೆ, ಎಲ್ಲ ಪಾಸಿಟಿವ್.
ಇಲ್ಲಿವರೆಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದ ಯಾವುದಾದ್ರೂ ಒಂದು ವಿಷಯನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ? ಅದು ಗೊತ್ತಿಲ್ಲದೆ ಇದ್ರೇ ಚಂದ ಅಲ್ವಾ? ಇವಾಗ ಹೇಳಿದ್ರೆ ಗೊತ್ತಾಗ್ಬಿಡ್ತಾನೆ, ಗೊತ್ತಿರ್ಬರ್ತಾನೆ ಅದು. ನನ್ನ ಬಗ್ಗೆ ಗೊತ್ತಿಲ್ಲದೆ ನನಗೆ ಇರಬೇಕಲ್ವಾ ಅಂತ. ಅವ್ರಿಗೆ ಯಾವ್ಯಾವ್ದು ಗೊತ್ತಿಲ್ಲ ಅಂತ ನಂಗೆ ಹೆಂಗೆ ಗೊತ್ತಿರುತ್ತೆ? ಇದು ಆಲ್ರೆಡಿ ಗೊತ್ತಿತ್ತು. ಇವಾಗ ಇಷ್ಟೊಂದು ಇಂಟರ್ವ್ಯೂಸ್ ಮಾಡಿದ್ದೀರಾ, ಅಲ್ಲಿ ಹೇಳದೇ ಇರೋದು? ಎಲ್ಲೂ ಹೇಳದೇ ಇರೋದು ಏನು? ನಾನು ಭಾವನಾ ಅವರು ಸುಮಾರು 15 ವರ್ಷದಿಂದ ಪರಿಚಯ, 10 ವರ್ಷದಿಂದ ಪರಿಚಯ ಅಲ್ವಾ? ವಂಡರ್ಫುಲ್. ನಿಮ್ಮ ಜೊತೆ ಕೂತ್ಕೋಬೇಕಾದ್ರೆ ನಿಮ್ಮನ್ನು ಏನು ಕೇಳೋದಪ್ಪ ಅಂತ ಯೋಚನೆ ಆಗ್ತಿತ್ತು ನಾನು ನಿರೂಪಮ ಮಾತಾಡುವಾಗ. ಬಟ್ ಇಟ್ ಈಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಆರಂಭದ ಒಂದು ಅರ್ಧ ಗಂಟೆ ಬರೀ ನಾನು ನಕ್ಕಿದ್ದೀನಿ ಅನ್ಸುತ್ತೆ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಒಂದು ಪಾಡ್ಕಾಸ್ಟಲ್ಲಿ ಕೂತು ನಾನು ಇಷ್ಟು ನಕ್ಕಿದ್ದು. ದಿಸ್ ಇಸ್ ದ ಫಸ್ಟ್ ಟೈಮ್. ನಾನು ಬಕೆಟು ಹಿಡಿತಿಲ್ಲ, ಸುಳ್ಳು ಹೇಳ್ತಿಲ್ಲ, ನಿಜ ಹೇಳ್ತಿದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಥ್ಯಾಂಕ್ ಯು, ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಖುಷಿಯಾಗತ್ತೆ ಈ ಥರದ್ದು ಹೊಸದಾಗಿ ಪಾಡ್ಕಾಸ್ಟ್ ಏನೋ ಮಾಡಿ, ಒಂದು ನ್ಯೂಸ್ ಚಾನಲ್ಲು ಪಾಡ್ಕಾಸ್ಟಿಗೆ ಬಂದು ಡಿಜಿಟಲಿಗೆ ಬಂದು ಈ ಥರ ನಮ್ಮಂಥ ಸಣ್ಣ ಬೆಳೆಗಳನ್ನು ತಂದು ಲೈಟ್ ಹಾಕಿ ತೋರಿಸಿ ಮಾತಾಡ್ಸೋದು ತುಂಬ ಖುಷಿಯಾಗತ್ತೆ. ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವ್ರು ನಿಮ್ಮನ್ನ. ಸೊ ನಾನು ನಿಮ್ಮ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಅಷ್ಟೇ, ಮ್ಯೂಚುವಲ್ ಅದು. ಸೊ ನಿಜವಾಗ್ಲೂ ಖುಷಿಯಾಗತ್ತೆ. ನಿಮ್ಮ ಭಾಷಾ ಸ್ಪಷ್ಟತೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಡ್ತಿರ್ತೀರಾ ಕೇಳಿದ್ದೀನಿ ನಾನು. ಮತ್ತು ಯಾವುದೋ ಗೊತ್ತಿಲ್ಲದೆ ಇರೋ ವಿಚಾರಗಳು ಹೇಳ್ತಿರ್ತೀರಾ. ಬರೀ ನ್ಯೂಸ್ ಬಿಟ್ಟು ಹೊರಗಡೆ ಬಂದು ಏನೋ ಮಾಡ್ತೀರಾ. ನಿಮ್ಮದು ಏನೋ ಒಂದು ಸಪ್ರೇಟ್ ವ್ಯಾಲ್ಯೂಸ್ ಇಟ್ಕೊಂಡಿದ್ದೀರಾ. ಒಂಥರ ವಿಶೇಷ ಆಸಕ್ತಿಗಳೆಲ್ಲ ಇಷ್ಟ ಆಗುತ್ತೆ ನಂಗೆ. ಯಾರಾದರೂ ಏನಾದ್ರು ಹೊಸದು ಮಾಡ್ತೀರಂದ್ರೆ ಖುಷಿ. ಏಯ್ ಸೂಪರ್ ಗುರು, ನಾವು ಮಾಡ್ತಿಲ್ವಲ್ಲ ಇದನ್ನ ಅಂತ. ಓಕೆ, ಇತ್ತೀಚೆಗೆ ಯಾವುದಾದ್ರೂ ಯೂಟ್ಯೂಬರ್ ಹಂಗಿದ್ದು ಸರ್ಪ್ರೈಸ್ ಮಾಡಿದ್ದಾರೆ? ಎನಿಬಡಿ, ನ್ಯೂ ಕಮರು, ಹೂ ಎವರ್, ಯಾವುದೋ ಒಂದು ಕಾನ್ಸೆಪ್ಟು ಅಥವಾ ಸಬ್ಜೆಕ್ಟ್ ಭಾಳ ಖುಷಿ ಕೊಟ್ಟಿತ್ತಾ? ಕೀರ್ತಿ ENT ಕ್ಲಿನಿಕ್. ಇಲ್ಲ, ನಂಗೆ ಆ ಥರ ಬೇರೆ ಬೇರೆ ನನಗೆ ಮುಂದೆ ಬನ್ನಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಆಲ್ರೌಂಡರ್ ಅಕ್ಷಯ, ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಆಮೇಲೆ ಇನ್ಯಾರು ಅವರಿಬ್ಬರು ಇಷ್ಟ ಆಗ್ತಾರೆ. ನಾನು ಅವರಿಬ್ರಿಗೂ ಇನ್ಫ್ಯಾಕ್ಟ್ ಹೇಳಿದ್ದೀನಿ, ಇನ್ನೂ ತುಂಬ ಜನ ಬರಬೇಕು. ಅದೇನು ಕಾಂಪಿಟೇಷನ್ ಅಂತಲ್ಲ, ನಾವು ಮಾಡಿರೋದು ಬಿಟ್ಟು ಬೇರೆ ಏನಾದ್ರು ಹೊಸ್ತು ಮಾಡಿ ನಮಗೆ ಹೊಟ್ಟೆ ಒರೆಸ್ಬೇಕು. ಏಯ್ ನೀನೇನು ಮಾಡಿಲ್ಲ ಗುರು, ನಾನು ಮಾಡಿದ್ದೀನಿ ನೋಡು ಅಂತ. ಅದೊಂದು ಖುಷಿ ಅಲ್ವಾ? ಅಂದರೆ ಇದ್ದಾಗ ಯಾರೋ ಏನೇನೋ ಮಾಡಿದ್ರೆ ನಾನು ಇದನ್ನು ನೋಡಿದ್ದೀನಿ ಅಂತ. ಓಕೆ, ಈಗ ಈ ಮುಂದೆ ಹುಟ್ಟೋ ಮಕ್ಳಿಗೆ ಕೋವಿಡೇ ಗೊತ್ತಿರಲ್ಲ, ನಮಗೆ ಖುಷಿ ನಾವು ಕೋವಿಡ್ ನೋಡಿದ್ವಿ ಅಂತ. ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಇರೋದೇ ಗೊತ್ತಿರಲ್ಲ ಅವ್ರಿಗೆ ಅಲ್ವಾ? ವರದಕ್ಷಿಣೆಗೆ ಹೋದರೆ ಇವಾಗ ಗ್ಯಾಸ್ ಸಿಲಿಂಡರ್ ಕೇಳ್ತೀರಂತೆ. ವರದಕ್ಷಿಣೆ ಏನು ಕೊಡಿದೆ? 3 ಗ್ಯಾಸ್ ಸಿಲಿಂಡ್ರು ಅಂತ. ಸದ್ಯ ನೀವು ಮದುವೆಯಾಗಿ ಭಾಳ ದಿನ ಆಯ್ತು, ವಧುದಕ್ಷಿಣೆ ಕೊಡಬೇಕಿತ್ತು ಅವಾಗ. ಈಗ ಕೊಡ್ತಾ ಇದ್ದೀನಲ್ಲ. ಅದೊಂಥರ ತಿರುಪತಿ ಶ್ರೀನಿವಾಸರ ಮದುವೆ ಇದ್ದಂಗೆ, ಲೈಫ್ ಟೈಮ್ ಸಾಲ ಕೊಡ್ತಾ ಇರೋದು ತೊಗೊತಾ ಇರೋದು ಅವಳು. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ. ಕೀರ್ತಿ ENT ಕ್ಲಿನಿಕ್ ಅಂತ ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಇದೆ, ಯಾರ್ಯಾರು ನೋಡಿಲ್ಲ ನೋಡಿ, ಹೇಗೆ ಅನ್ನಿಸ್ತು ಅಲ್ಲೇ ಕಮೆಂಟ್ ಮಾಡಿ. ಕೀರ್ತಿ ನಾರಾಯಣ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಭಾವನಾ ಲೋಕ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನನಗೆ ಹೆಸರು ಇಷ್ಟ ಆಯ್ತು ಅದು, ಭಾವನಾ ಲೋಕ. ಥ್ಯಾಂಕ್ ಯು. ಇವರು ಸುಮಾರಾಗಿ ಹಾಡ್ತಾರಲ್ಲಿ, ಅದನ್ನು ನೋಡಿ ಹೇಗೆ ಅನಿಸುತ್ತೆ ಅಂತ ಅಲ್ಲೂ ಕಮೆಂಟ್ ಮಾಡಿ. ಇಷ್ಟೊತ್ತು ಸಹಿಸ್ಕೊಂಡಿದ್ದಕ್ಕೆ ಧನ್ಯವಾದ. ವಂಡರ್ಫುಲ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದು ಇವತ್ತಿನ ಬೆಂಗಳೂರು ಬಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನೆನಪಿದೆಯಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಹೊಸ ಕಾಂಟೆಂಟ್ಸ್ ನಿಮ್ಮ ಮುಂದೆ ಇರುತ್ತೆ. ಥ್ಯಾಂಕ್ ಯು. ರೋಲ್ ಕಟ್ ಮಾಡಿದ್ದೀರಾ ಸರ್? ಇಲ್ಲ, ಆಗ್ತಾ ಇರುತ್ತೆ. ಹೌದಾ? ಓ ಸಖತ್ ಸರ್ ನೀವು. ಏನು ಸರ್ ಇದು? ಏನೇನೋ ಬೇರೆ ಬೇರೆ ಕಲರ್ ಇದೆ, ಇಷ್ಟೊತ್ತಲ್ಲಿ ತೊಗೊಳಲ್ಲ ನಾನು. ಅದು ನಂದು. ಹೌದಾ? ನೀವು ಮಧ್ಯಾಹ್ನ ತೊಗೊಂಡ್ಬಿಡ್ತೀರಾ? ಮಧ್ಯಾಹ್ನನೇ ಶುರು. ನೈಸ್. ಒಂದು ಯಾವ್ದಾದ್ರು ಸೀರಿಯಸ್ ಕ್ವಶನ್ ಕೇಳಿ ಅವ್ರು ಹಿಂಗೆ ಆನ್ಸರ್ ಮಾಡ್ತಾರ ನೋಡೋಣ ಅಂತ. ನೀವು ನಂಬಲ್ಲ. ಬನ್ನಿ ಜಾಗ. ಹಾಂ, ನಮ್ಮ ಮನೇಲಿ ಯಾರಾದರೂ ಸೀರಿಯಸ್ ಆಗಿಬಿಟ್ರೆ ನಮ್ಮಪ್ಪ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ನನ್ನ. ಸೀರಿಯಸ್ಲಿ? ಯಾರಾದರೂ ಸೀರಿಯಸ್ ಆಗಿಬಿಟ್ರೆ ಹಾಂ, ಹಾಸ್ಪಿಟ್ಲಿಗೆ ನೋಡೋಕೆ ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇರಲಿಲ್ಲ ನನ್ನ. ಏಕೆ? ನನಗೆ ಒಂದೇನೋ 6th ಸೆನ್ಸ್ ಹೇಳ್ಬಿಡೋದು ಇವ್ರು ಬದುಕಲ್ಲ ಅಂತ, ಅಥವಾ ನಂಗೆ ನಗು ಬಂದ್ಬಿಡೋದು, ಏನಷ್ಟು ಸೀರಿಯಸ್ ಆಗಿದ್ದಾರೆ ಅವರು ಅಂತ. ಹೌದಾ? ನಮ್ಮಪ್ಪನ ತೋರಿಸ್ಕೊಂಡ್ಬಿಟ್ಟಿದ್ದೆ ನಾನು 2-3 ಸಲ ಹಾಸ್ಪಿಟ್ಲಲ್ಲಿ. ಅಯ್ಯಪ್ಪ, ಅದೇನೋ ತುಂಬ ಬರೋದೇ ಇಲ್ಲ. ಆಮೇಲೆ ಈ ಸಾವಿನ ಮನೆಗಳಿಗೆ ಹೋದ್ರೆ ನಂಗೆ ಭಯ ಆಗ್ತಾ ಇರುತ್ತೆ, ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ನಗುನ, ಹೆಂಗೆ ಗುರು ಇಷ್ಟು ಸೀರಿಯಸ್ ಆಗಿರೋದು. ಅಲ್ಲಿ ಯಾರೋ ಏನೋ ಅಸಹ್ಯ ಮಾಡ್ತಿರ್ತಾರೆ ಸಾವಿನ ಮನೇಲಿ, ಅದು ತಡೆಯೋಕ್ಕೆ ಆಗಲ್ಲ ನನಗೆ. ನೋಡಿ ಹಿಂಗೆ ಆಡ್ತೀನಿ ಅಂಡವು ನನ್ನ ಮಗವನು ಅಂತ. ಇದು ಕುಡ್ಕೊಂಡು ಮಾತಾಡೋಂಗಿಲ್ವ ನಿಮ್ಮಲ್ಲಿ? ಮಾತಾಡ್ಬೋದು. ನಾವು ಊಟ ಎಲ್ಲ ಮಾಡಿಸ್ಬಿಡ್ತೀವಿ. ಹೌದಾ? ಗ್ಯಾಪಲ್ಲಿ ಟೀ ತಂದು ಕೊಟ್ಟರು. ಭಾವನಾ ಅವರು ಅದೇನೋ ಅವ್ರ ಸ್ಯಾರಿ ಕಲರ್ ಪಿಂಕ್ ಕಲರ್ ಇರೋ ನೀರು ಕೊಡಿದ್ರು, ಅದೇನೋ ಅಂತ ಗೊತ್ತಿಲ್ಲ ನಂಗೆ. ಮಧ್ಯಾಹ್ನನೇ ತೊಗೊಂಡ್ಬಿಡ್ತಾರೆ ಇವರು ಅಂತ ಇವತ್ತೇ ಗೊತ್ತಾಗಿತ್ತು.
ನಂಗೂ ಕೊಡಕ್ಕೆ ಬಂದರೂ ನಾನಿಲ್ಲ, ಈಗ ಮಾತಾಡೋದೇ ತಡ್ಕೊಳಕ್ಕಾಗ್ತಿಲ್ಲ, ಇನ್ನು ಅದೆಲ್ಲ ಕುಡಿದ್ರೆ ಏನೇನೋ ಬರುತ್ತೆ ಅಂತ. ಇವತ್ತು ಕೀರ್ತಿ ಇಲ್ಲಿರೋದ್ರಿಂದ ನಂದೊಂದು ಸೀಕ್ರೆಟ್ ರಿವೀಲ್ ಆಗೋಯ್ತು. ಮಧ್ಯ ನಾನೇ ಓಕೆ ಬೇಡ, ನಾನು ದುಡ್ಡು ಕೊಟ್ಬಿಡಿ, ಈಚೆ ಏನಾದ್ರು ತಿನ್ಕೋತೀನಿ. ಇದು ಗ್ಲಾಸ್ ತೊಗೊಂಬಿಡಿ, ಬೇಡ. ಏನು ನಿಮ್ಮ ಹೆಸರು? ಉಮಾಶಂಕರ್. ಓ ಉಮಾಶಂಕರ್, ಇವ್ರ ಬಗ್ಗೆ ನಾನು ಹೇಳ್ತಿದ್ದೀನಿ, ನೀವು ಒಳ್ಳೆಯವನು ಅಂತ. ಹೌದೌದು ಮೇಡಮ್ಗೆ ಅದು ಇನ್ನೊಂಚೂರು ಎಣ್ಣೆ ಅಂತ ತಿನ್ಕೊಡಿ, ಪಿಂಕ್ ಕಲರ್. ಅಯ್ಯೋ ದೇವ್ರಿ, ಸಂಭ್ರಮ ನೋಡಿ ಅವನಿಗೆ. ಮೇಡಮ್ ಯಾವತ್ತು ನನ್ನ ಕೈಲಿ ತರಿಸ್ಕೊಂಡಿರಲ್ಲ, ಅವರೇ ಕುಡಿದಿದ್ರು. ಅಯ್ಯೋ ಅಯ್ಯೋ ಸರ್, ಬಿದ್ದೋಗ್ಬಿಟ್ಯಾ? ನೋಡ್ಕೊಂಬಿಡಮ್ಮ, ರೆಡಿ ನೋಡ್ಕೊಂಬೇಡ. ಕೀರ್ತಿ, ಎಲ್ಲರ ಕಾಲು ಎಳಿತಾ ಇರ್ತೀರಾ ಇದರಲ್ಲಿ? ಹಂಗೆ ಕಳ್ಳ. ನಾನೇ ಹೇಳ್ಕೊಟ್ಟಿರೋದು. ಅವನ ಅವ್ರ ತಿಂಗಳ ಸಂಬಳದಲ್ಲಿ 2,000 ರೂಪಾಯಿ. ಏನು ಮಾಡಬೇಕು?